ಕರುನಾಡಿನ ಎಲ್ಲ ಯುವ ಮಿತ್ರರಿಗೂ ಇಂದಿನ ತರಗತಿಗೆ ಸ್ವಾಗತ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ KS ಮತ್ತು PSI ತರಬೇತಿ ಸಂಸ್ಥೆ ಧಾರವಾಡ. ಆತ್ಮೀಯರೇ, ನಾವು ನಿನ್ನೆವರೆಗೆ ಸುಮಾರು 20 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿದ್ವಿ. ಇವು ವೆಬ್ಸೈಟ್ ಕ್ವಶನ್ಸ್ ಆಗಿದ್ದಾವೆ, ಜೊತೆಗೆ ಒಂದಿಷ್ಟು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರ್ತಕ್ಕಂಥ ಕ್ವಶನ್ಸನ್ನು ಸಹಿತ ತೊಗೊಂಡು ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇವತ್ತು ಒಂದಿಷ್ಟು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋಣ. ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ, ಈ ತರಗತಿ ನೋಡ್ತಾ ಇದ್ದರೆ, ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದರ ಮೂಲಕ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಲೈವ್ ಆಗಿ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡಿಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಆರಂಭಿಸೋಣ. ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಅನವಶ್ಯಕವಾಗಿ ಲೈವ್ ಚಾಟ್ ಮಾಡೋದನ್ನು ಬಿಟ್ಟು ತರಗತಿಯನ್ನು ಆಲಿಸುವುದರ ಕಡೆಗೆ ಹೆಚ್ಚಿನ ಗಮನ ಹರಿಸ್ರಿ. ನಾನು ಈ ತರಗತಿ ಸಂಪೂರ್ಣವಾಗಿ ಮುಗಿದ ನಂತರ ಸಿದ್ದಣ್ಣ ದಳವಾಯಿ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಟೆಲಿಗ್ರಾಮ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ಏನು ಸ್ಕ್ರೀನ್ ಬಂದಿರುತ್ತೋ ಎಲ್ಲ ಸ್ಕ್ರೀನ್ನ ಒಂದು ಇಮೇಜ್ಸನ್ನು ನಾನು ಟೆಲಿಗ್ರಾಮ್ನೊಳಗೆ ಶೇರ್ ಮಾಡ್ತೇನೆ. ಓಕೆ, ಆವಾಗ ನೀವು ಅಲ್ಲಿ ನೋಟ್ಸ್ ಮಾಡ್ಕೊಳ್ಬೋದು. ಅದಕ್ಕೆ ಸಂಪೂರ್ಣವಾಗಿ ತರಗತಿಯನ್ನು ಆಲಿಸೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಓಕೆ, ನಾವು ಇವತ್ತಿನ ತರಗತಿ ಒಳಗೆ ಒಂದಿಷ್ಟು ಕ್ವಶನ್ಸನ್ನು ನೋಡೋಣ. ಮತ್ತು ನಾಳೆ ಇನ್ನೊಂದು ವಿಶೇಷವಾದಂಥ ಕಾನ್ಸೆಪ್ಟ್ ಇದೆ. ನಾಳೆ ಅದು ಯಾವುದು ಅಂತ ನಾಳೆ ನಾನು ಹೇಳ್ತೀನಿ ನಿಮಗೆ. ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟು ನಾಳೆ ತರಗತಿ ಒಳಗೆ ಅದು ಯಾವುದು ಅಂತ ನೋಡೋಣ. ಇವತ್ತಿನ ಕ್ವಶನ್ ಹೀಗಿದೆ. ಕ್ವಶನ್ ನಂಬರ್ 21. ಕೆಲಸ ಮಾಡದ ಯಾವುದರ ಸರಿಪಡಿಸಲು ಡಯಾಲಿಸಿಸ್ ಉಪಯೋಗಿಸುತ್ತಾರೆ? ಕೆಲಸ ಮಾಡದ ಯಾವುದರ ಸರಿಪಡಿಸಲು ಡಯಾಲಿಸಿಸ್ ಉಪಯೋಗಿಸುತ್ತಾರೆ ಅಂತ ಪ್ರಶ್ನೆ ಇದೆ. ಎ ಮೆದುಳು, ಸಿ ಪಿತ್ತಜನಕಾಂಗ, ಸಿ ಹೃದಯ, ಡಿ ಕಿಡ್ನಿ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಕಿಡ್ನಿ ಅಂತೇಳಿ. ಓಕೆ, ಇಲ್ಲಿ ನೋಡ್ರಿ, ಈಗ ಹಾಗೆ ಒಂದು ಪ್ರಶ್ನೆ ನಿಮಗೆ. ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸ್ತಕ್ಕಂಥ ಒಂದು ಅಂಗ ಯಾವುದು ಅಂತಂದ್ರೆ ಈ ಕಿಡ್ನಿ. ಇದು ಮಾನವನ ದೇಹದೊಳಗೆ ರಕ್ತವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಅಂಗ. ಹೃದಯದ ಕೆಲಸ ಕೇವಲ ಪಂಪ್ ಮಾಡೋದಷ್ಟೇ. ರಕ್ತವನ್ನು ಪಂಪ್ ಮಾಡೋದಷ್ಟೇ ಆಗಿರ್ತದೆ. ಆದರೆ ಈ ಕಿಡ್ನಿಯ ಕೆಲಸ ಏನಪ್ಪಾ ಅಂದ್ರೆ ರಕ್ತವನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದು. ಇಲ್ಲಿ ಒಂದಿಷ್ಟು ಮುಖ್ಯವಾದ ಅಂಶಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಒಂದು, ನಾ ಹೇಳಿದೆ, ಈ ಕಿಡ್ನಿ ಅಂತ ಏನಾಯಿತು, ಇದರ ಕೆಲಸ ಏನು, ಇದರ ಕಾರ್ಯ ಏನು? ಮೊದಲನೇದೇನಪ್ಪಾ ಅಂತಂದ್ರೆ ರಕ್ತದಲ್ಲಿನ ತ್ಯಾಜ್ಯವನ್ನು ಶುದ್ಧೀಕರಿಸುವುದು. ಇದ್ರ ಒಂದು ಕೆಲಸ. ಓಕೆ, ತ್ಯಾಜ್ಯಗಳನ್ನ ಹೊರಗಾಕೋದು ಇದು ಒಂದಾದ್ರೆ, ಎರಡನೆಯದು ಮಾನವನ ದೇಹದಲ್ಲಿ ರಕ್ತದಲ್ಲಿ ಲವಣಗಳು ಮತ್ತು ನೀರಿನ ಪ್ರಮಾಣದ ಸಮತೋಲನವನ್ನ ಕಾಪಾಡಿಕೊಳ್ಳೋದು. ಲವಣಗಳು ಮತ್ತು ನೀರಿನ ಪ್ರಮಾಣದ ಸಮತೋಲನವನ್ನ ಕಾಪಾಡಿಕೊಳ್ಳೋದು ಇದರ ಕೆಲಸ ಆಗಿರ್ತದೆ. ಯಾವುದ್ರದ್ದು? ಈ ಕಿಡ್ನಿದು. ಈಗ ಈ ಒಂದು ಕಿಡ್ನಿ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತದೆ ಅಂತ, ವಿಸರ್ಜನಾಂಗ ವ್ಯೂಹದಲ್ಲಿ ಬರ್ತಕ್ಕಂಥ ಒಂದು ಅಂಗ ಇದು ಕಿಡ್ನಿ ಅಂತೇಳಿ. ಇದರಲ್ಲಿ ಅಂದ್ರೆ ಕಿಡ್ನಿ ಏನಾಯ್ತು, ಈ ಕಿಡ್ನಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳು ಅಂತ ಬರ್ತವೆ. ಕಿಡ್ನಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳನ್ನು ನೆಫ್ರಾನ್ಗಳು ಅಂತ ಕರಿತೀವಿ. ನೆಫ್ರಾನ್ಗಳು ಅಂತೇಳಿ ನಾವು ಕರಿತಿರ್ತೀವಿ. ಈ ಒಂದು ಕಿಡ್ನಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳು ಯಾವ ರೀತಿಯಾಗಿ, ಈಗ ಒಂದು ಜೀವಿ ಏನಾಯಿತು, ಜೀವಿಯ ದೇಹದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳನ್ನು ಯಾವ ರೀತಿ ಜೀವಕೋಶಗಳು ಅಂತ ಕರಿತೀವಿ, ಹಂಗೆ ಈ ಕಿಡ್ನಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳನ್ನು ನಾವು ನೆಫ್ರಾನ್ಗಳು ಅಂತ ಕರಿತೀವಿ. 1 ಮಿಲಿಯನ್ ನೆಫ್ರಾನ್ಗಳಿವೆ ಅಂತ ಹೇಳ್ತಾರೆ ಕಿಡ್ನಿಯಲ್ಲಿ. ಈ ಹುರುಳಿ ಬೀಜದ ಆಕಾರದಲ್ಲಿ 2 ಕಿಡ್ನಿಗಳು ಇರ್ತವೆ. ಇನ್ನು ಈ ಕಿಡ್ನಿಯ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ನೆಫ್ರಾಲಜಿ ಅಂತ ಕರೀತಾರೆ. ಕಿಡ್ನಿಯ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ನೆಫ್ರಾಲಜಿ ಅಂತ ಕರೆದ್ರು. ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಈ ಕಿಡ್ನಿ ಈಗ ನಾನು ಹೇಳಿದೆ ವಿಸರ್ಜನಾಂಗ ವ್ಯೂಹದಲ್ಲಿ ಬರ್ತದೆ ಅಂತೇಳಿ. ವಿಸರ್ಜನೆ ಅಂದ್ರೆ ಈಗ ಮೂತ್ರ ವಿಸರ್ಜನೆ ಕಾಣ. ಈಗ ಮಾನವನ ಮೂತ್ರದಲ್ಲಿ ನೆನಪಿರಬೇಕು, ಮಾನವನ ಮೂತ್ರದಲ್ಲಿ 95% ನೀರು ಇರುತ್ತದೆ. ಎಷ್ಟು ನೀರು ಇರ್ತದ? 95% ನೀರು ಇರ್ತದ. 2.5% ಅಂದ್ರೆ 2.5% ಯೂರಿಯಾ ಇರ್ತದೆ. ಮಾನವನ ಮೂತ್ರದಲ್ಲಿ 2.5% ಯೂರಿಯಾ ಇದೆ. ಇನ್ನು 2.5% ಇತರೆ ಲವಣಗಳು ಮತ್ತು ಕೆಲವೊಂದಿಷ್ಟು ಜೀವಸತ್ವಗಳು ಸಹಿತ ಇದರ ಮೂಲಕ ಅಂದ್ರೆ ಮೂತ್ರದ ಮೂಲಕ ಮಾನವನ ದೇಹದಿಂದ ಹೊರ ಹೋಗ್ತವೆ. ಈಗ ಮಾನವನ ಮೂತ್ರದಲ್ಲಿ 95% ನೀರು, 2.5% ಯೂರಿಯಾ, 2.5% ಇತರೆ ಲವಣಗಳು ಇತ್ತು ಅಂತಂದ್ರೆ ಕಿಡ್ನಿ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತ ಅರ್ಥ. ಒಂದು ವೇಳೆ ಮಾನವನ ಮೂತ್ರದಲ್ಲಿ ಏನಾದರೂ ಈ ಯೂರಿಯಾದ ಪ್ರಮಾಣ ಹೆಚ್ಚಾಕ ಆರಂಭಿಸಿತು ಅಂತಂದ್ರೆ
ಹೆಚ್ಚಾಗಲು ಆರಂಭಿಸಿತು, ಅಥವಾ ಈ ಲವಣಗಳ ಪ್ರಮಾಣ ಹೆಚ್ಚಾಗಲು ಆರಂಭಿಸಿತು, ಕಡಿಮೆ ಆಗಲು ಆರಂಭಿಸಿತು ಅಂತಂದ್ರೆ ಅದರ ಅರ್ಥ ಕಿಡ್ನಿಗಳು ಕೆಲಸ ಮಾಡ್ತಿಲ್ಲ, ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಅರ್ಥ. ಇದು ದೊಡ್ಡ ಸಮಸ್ಯೆ. ಈ ಕಿಡ್ನಿ ಕಾರ್ಯನಿರ್ವಹಣೆ ಮಾಡಲಿಲ್ಲ ಅಂತಂದ್ರೆ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಅಂದ್ರೆ ಈ ದಾನಿಗಳ ಕಿಡ್ನಿಯನ್ನು ತೆಗೆದುಕೊಂಡು ಇತ್ತೀಚೆಗೆ ಒಂದು ಉದಾಹರಣೆ, ಸಂಚಾರಿ ವಿಜಯವರ ದೇಹದ 7 ಅಂಗಗಳನ್ನು ದಾನ ಮಾಡಲಾಯಿತು. ಅಂದ್ರೆ 7 ಜನರಿಗೆ ಅವರ ಅಂಗಾಂಗ ದಾನ ಮಾಡಲಾಯಿತು. ಆ ರೀತಿಯಾಗಿ ಈ ಕಿಡ್ನಿಯನ್ನು ಏನು ಮಾಡ್ಬೋದು, ದಾನಿಗಳಿಂದ ಪಡೆದುಕೊಂಡು ಅಳವಡಿಸ್ಬೋದು. ಆದರೆ ಕಿಡ್ನಿ ಕಾರ್ಯನಿರ್ವಹಣೆ ಮಾಡದಿದ್ದಾಗ, ಸರಿಯಾದ ಸಮಯಕ್ಕೆ ಆ ಕಿಡ್ನಿ ದಾನಿಗಳು ಸಿಗದಿದ್ದಾಗ, ಒಂದು ಕಿಡ್ನಿ ಇದ್ರೂ ಸಹಿತ ಮನುಷ್ಯ ಬದುಕ್ತಾನೆ, ನಮಗೆಲ್ಲ ಗೊತ್ತದ, ಸಿಗದಿದ್ದಾಗ ಅವಾಗ ಏನು ಮಾಡ್ತಾರೆ ಅಂತಂದ್ರೆ ಡಯಾಲಿಸಿಸ್ ಅಂತ ಒಂದು ಪ್ರಕ್ರಿಯೆ, ಡಯಾಲಿಸಿಸ್ ಅಂತ ಒಂದು ಚಿಕಿತ್ಸೆ ಅಂತ ಅನ್ಬೋದು. 1943ರಲ್ಲಿ ಡಚ್ ಫಿಜಿಷಿಯನ್ ವಿಲಿಯಂ ಕೋಲ್ಫ್ ಅಂತ ಬರ್ತಾನೆ. ಡಚ್ ಫಿಜಿಷಿಯನ್ ವಿಲಿಯಂ ಕೋಲ್ಫ್. ಈ ಡಚ್ ಫಿಜಿಷಿಯನ್ ವಿಲಿಯಂ ಕೋಲ್ಫ್ ಅಂತಕ್ಕಂಥ ವ್ಯಕ್ತಿ ಒಂದು ಮಷಿನ್ ಅನ್ನ ಕಂಡಿಡಿದ. ಅದನ್ನು ನಾವು ಜನರಲ್ ಆಗಿ ಆರ್ಟಿಫಿಷಿಯಲ್ ಕಿಡ್ನಿ ಮಷಿನ್ ಅಂತ ಕರಿಬಹುದು. ಆದರೆ ಅದನ್ನ ವೈಜ್ಞಾನಿಕವಾಗಿ ನಾವು ಡಯಲೈಸರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಯಲೈಸರ್ ಅಂತ ಕರಿತೀವಿ. ಡಯಲೈಸರ್ ಅಥವಾ ಡಯಾಲಿಸಿಸ್ ಮಷಿನ್ ಅಂದ್ರೂ ಓಕೆ, ಅಥವಾ ಆರ್ಟಿಫಿಷಿಯಲ್ ಕಿಡ್ನಿ ಮಷಿನ್ ಅಂದ್ರೂ ಓಕೆ. ಅದನ್ನ ಸಂಶೋಧನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಡಯಲೈಸರ್ ಅನ್ನ ವಿಲಿಯಂ ಕೋಲ್ಫ್ ಅಂತಕ್ಕಂಥ ಡಚ್ ಫಿಜಿಷಿಯನ್ 1943ನಲ್ಲಿ ಏನ್ ಮಾಡಿದ, ಈ ಒಂದು ಮಷಿನ್ ಅನ್ನ ಸಂಶೋಧಿಸಿದ. ಅಂದ್ರೆ ಕೃತಕವಾಗಿ ವಿಸರ್ಜನೆ, ಅಂದ್ರೆ ಮಾನವನ ದೇಹದ ರಕ್ತವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಯಾವುದಪ್ಪ ಮಷಿನ್, ಈ ಡಯಲೈಸರ್ ಅಂತ ಹೇಳಿ. ಅಂದ್ರ ಪ್ರಶ್ನೆ ಕೇಳಿದ್ದೇನಿಲ್ಲಿ, ಕೆಲಸ ಮಾಡದ ಯಾವುದರ ಸರಿಪಡಿಸಲು ಡಯಾಲಿಸಿಸ್ ಉಪಯೋಗಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದಾರ. ಅಂದ್ರೆ ಸರಿಯಾದ ಉತ್ತರ ಯಾವುದಪ್ಪ? ಕಿಡ್ನಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ತಾರ, ಈ ಡಯಾಲಿಸಿಸ್ ಮಾಡ್ತಿರ್ತಾರೆ. ಈ ಡಯಲೈಸರ್ ಅನ್ನ ಕಂಡಿಡಿದಂತ ವ್ಯಕ್ತಿ ವಿಲಿಯಂ ಕೋಲ್ಫ್ 1943ರಲ್ಲಿ. ಈತ ಡಚ್ ದೇಶದವನು. ಇಷ್ಟು ನಿಮಗೆ ಗೊತ್ತಿರಬೇಕಾಗ್ತದೆ. ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಎಸ್, ರಾಜ, ರಾಣಿ, ರೋರರ್, ರಾಕೆಟ್ ಪದಗಳು ಸಂಬಂಧಿಸಿರುವುದು. ಪ್ರಶ್ನೆಯನ್ನು ಸರಿಯಾಗಿ ನೋಡ್ರಿ. ರಾಜ, ರಾಣಿ, ರೋರರ್, ರಾಕೆಟ್ ಪದಗಳು ಸಂಬಂಧಿಸಿರುವುದು ಅಂತ ಪ್ರಶ್ನೆ ಇದೆ. ಬಾಹ್ಯಾಕಾಶ ಕಾರ್ಯಕ್ರಮ ಅಂತಿದೆ. ಈ ಬಾಹ್ಯಾಕಾಶ ಕಾರ್ಯಕ್ರಮ ಅಲ್ಲ. ಆಮೇಲೆ ಕ್ಷಿಪಣಿ ಕಾರ್ಯಕ್ರಮ ಅಂತಿದೆ. ಕ್ಷಿಪಣಿ ಕಾರ್ಯಕ್ರಮ ಅಲ್ಲ. ನೆಕ್ಸ್ಟ್ ಸಿ, ಶರಾವತಿ ನದಿ ಅಂತ ಕೊಟ್ಟಿದ್ದಾರೆ. ಶರಾವತಿ ನದಿ ಅಂತ ಕೊಟ್ಟಿದ್ದಾರೆ. ಅಂದ್ರ ಇವು ಎದಕ್ಕೆ ಸಂಬಂಧಿಸಿದ್ದು ಅಂತ ಪ್ರಶ್ನೆ ಕೇಳಿದ್ರ ನಿಮ್ಗೆಲ್ಲ ಗೊತ್ತಿದೆ. ರಾಜ, ರಾಣಿ, ರೋರರ್, ರಾಕೆಟ್ ಅಂತ ಕೇಳಿದವು. ಈ ಜೋಗ್ ಜಲಪಾತ ಅಂತ ಐತಿ ನೋಡ್ರಿ, ಅಥವಾ ಗೇರುಸೊಪ್ಪ ಜಲಪಾತ ಅಂತ ಕರಿತೀವಿ. ಜೋಗ ಜಲಪಾತ ಅಥವಾ ಗೇರುಸೊಪ್ಪ ಜಲಪಾತ ಅಂತ ಏನ್ ಕರಿತೀವೋ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಆ ಜಲಪಾತದ 4 ದಾರೆಗಳು ರಾಜ, ರಾಣಿ, ರೋರರ್, ರಾಕೆಟ್ ಅಂತ ನಿಮ್ಗೆಲ್ಲ ಗೊತ್ತಿರೋಂಥದ್ದು. ಆದ್ರಲ್ಲಿ ಇಲ್ಲಿ ಜೋಗ ಅಂತ ಕೊಟ್ಟಿಲ್ಲ. ಹಂಗಂತೇಳಿ ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತ ನಾವು ಹೇಳೋದಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ಈ ಜೋಗ ಜಲಪಾತ ಸೃಷ್ಟಿಯಾಗಿರೋದು ಶರಾವತಿ ನದಿಯಿಂದ, ಶಿವಮೊಗ್ಗ ಜಿಲ್ಲೆಯಲ್ಲಿ. ಹಾಗಾದ್ರೆ ಈ ರಾಜ, ರಾಣಿ, ರೋರರ್, ರಾಕೆಟ್ ಅಂತ ಏನು ಪದಗಳದಾವೋ ಇದು ಸಂಬಂಧಿಸಿರೋದು ಜೋಗ ಜಲಪಾತ, ಅಂದ್ರೆ ಶರಾವತಿ ನದಿಗೆ ಸಂಬಂಧಿಸಿದ್ದು ಅಂತ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಶರಾವತಿ ನದಿ ಅಂತೇಳಿ. ಇದಕ್ಕೆ ಸಂಬಂಧಿಸಿ ಶರಾವತಿ ನದಿ. ಇದೇನು ಜೋಗ ಜಲಪಾತ ಅಂತ ಐತೋ, ಈ ಜೋಗ ಜಲಪಾತ ಸುಮಾರು ಈಗ ನೋಡೋಣ. ಮೊದಲು ಈ ಕಡೆ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದಿಷ್ಟು ಅಂಶಗಳು. ಇಲ್ಲಿ ಕುಂಚಿಕಲ್ ಅಂತ ಒಂದು ಬರ್ದೀನಿ ನಾನು ಇವಾಗ. ಕುಂಚಿಕಲ್ ಜಲಪಾತ ಅಂತೇಳಿ ನೆನಪಿರ್ಬೇಕು. ಕುಂಚಿಕಲ್ ಅಂತ ಒಂದು ಜಲಪಾತ ಇದೆ, ನೆನಪಿರ್ಲಿ. ಈ ಕುಂಚಿಕಲ್ ಎಂಬ ಜಲಪಾತ ಏನಾಯ್ತು, ಈ ಜಲಪಾತ ಇರೋದು ಶಿವಮೊಗ್ಗ ಜಿಲ್ಲೆ. ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಸುಮಾರು 1493 ಅಡಿ, ಸುಮಾರು 1493 ಅಡಿ ಅಥವಾ 455 ಮೀಟರ್ ಎತ್ತರ ಇರತಕ್ಕಂಥ ಒಂದು ಜಲಪಾತ ಇದು. ಯಾವ ಜಲಪಾತ? ಈ ಕುಂಚಿಕಲ್ ಅಂತಕ್ಕಂಥ ಜಲಪಾತ. ಇದೇನು ಕುಂಚಿಕಲ್ ಜಲಪಾತ ಐತೋ ಇದು ಪ್ರಸ್ತುತ ಕರ್ನಾಟಕದ ಅತಿ ಎತ್ತರದ ಜಲಪಾತ. ಇದು ಕರ್ನಾಟಕದ ಪ್ರಸ್ತುತ ಅತಿ ಎತ್ತರದ ಜಲಪಾತ ಯಾವ್ದಪ್ಪ? ಕುಂಚಿಕಲ್ ಜಲಪಾತ ಅಂತೇಳಿ. ಇದು ಸೀತಾ ನದಿಗಿರ್ತಕ್ಕಂಥದ್ದು, ನೆನಪಿರ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಇನ್ನೊಂದು ಬರಕಾಣ ಅಂತ ಬರ್ತದೆ ನೋಡ್ರಿ.
ಬರ್ಕಾನ. ಸುಮಾರು 850 ಅಡಿ ಎತ್ತರ ಇರತಕ್ಕಂಥ ಅಥವಾ 260 ಮೀಟರ್ ಎತ್ತರ ಇರತಕ್ಕಂಥದ್ದು ಇದು ಎರಡನೇ ಅತಿ ಎತ್ತರದ ಜಲಪಾತ ಬರ್ಕಾನ ಅಂತಕ್ಕಂಥ ಒಂದು ಜಲಪಾತ. ಇದು ಸಹಿತ ಗೊತ್ತಿರಬೇಕು. ಆದರೆ ನಮಗೆ ಇದು ಇಂಪಾರ್ಟೆಂಟ್ ಹೇಳಿದೆ, ಕುಂಚಿಕಲ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಿಟ್ಟೂರು ಎಂಬಲ್ಲಿ ಸೀತಾ ನದಿಗೆ 1493 ಅಡಿ ಎತ್ತರ ಇರತಕ್ಕಂಥದ್ದು. ಇನ್ನು ಮೂರನೇ ಅತಿ ದೊಡ್ಡ ಅಥವಾ ಅತಿ ಎತ್ತರದ ಜಲಪಾತ ಯಾವುದು ಅಂತಂದ್ರೆ ಈ ಜೋಗ್ ಜಲಪಾತ. ಈ ಜೋಗ್ ಜಲಪಾತ ಸುಮಾರು 252 ಮೀಟರ್ ಎತ್ತರ ಇದೆ. ಎಷ್ಟು ಎತ್ತರ ಇದೆ? 252 ಮೀಟರ್. ಇದು ಮೀಟರ್ ಒಳಗೆ. ಇನ್ನು ಅಡಿ ಅಂತಂದ್ರೆ ಎಷ್ಟು ಅಡಿ ಎತ್ತರ ಇದೆ ಅಂತಂದಾಗ ಇದೇನು ಬರ್ಕಾನ 850 ಐತಲ್ಲ, ಇದಕ್ಕಿಂತ 21 ಅಡಿ ಇದು ಕಡಿಮೆ ಅದ. ಅಂದ್ರ 829 ಅಡಿ ಎತ್ತರದ ಒಂದು ಜಲಪಾತ ಯಾವ್ದಪ್ಪ ಅಂತಂದ್ರೆ ಜೋಗ್ ಜಲಪಾತ. ಇದು ಮೂರನೇ ಅತಿ ಎತ್ತರದ ಜಲಪಾತ. ಇನ್ನು ಹಾಗೆ ಇನ್ನೊಂದು 2-3 ಅಂಶಗಳು ಗೊತ್ತಿರಲಿ ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ಒಂದ್ ಯಾವ್ದಪ್ಪ ಅಂದ್ರೆ ಹೊಗೇನಕಲ್ ಫಾಲ್ಸ್ ಅಂತ ಬರ್ತದ. ಹೊಗೇನಕಲ್ ಫಾಲ್ಸ್ ಅಂತೇಳಿ, ಎಸ್, ಹೊಗೇನಕಲ್ ಫಾಲ್ಸ್ ಅಂತ. ಈ ಹೊಗೇನಕಲ್ ಫಾಲ್ಸ್ ಇದು ಕಾವೇರಿ ನದಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಜಲಪಾತ. ಇದು ಯಾವ್ದಪ್ಪ? ಹೊಗೇನಕಲ್ ಅಂತೇಳಿ. ಈ ಹೊಗೇನಕಲ್ ಹೆಂಗಂದ್ರೆ ಒಂದು PSI ಕ್ವಶನ್ ಕೇಳಿದಾರೆ, ಕಾವೇರಿ ನದಿಯು ಕರ್ನಾಟಕದಿಂದ ತಮಿಳುನಾಡನ್ನ ಪ್ರವೇಶಿಸುವ ಸಮಯದಲ್ಲಿ ಯಾವ ಜಲಪಾತವನ್ನ ಉಂಟು ಮಾಡ್ತದೆ ಅಂತ ಪ್ರಶ್ನೆ ಕೇಳಿದರೆ ಯಾವ್ದಪ್ಪ? ಹೊಗೇನಕಲ್ ಫಾಲ್ಸ್ ಅನ್ನ ಸೃಷ್ಟಿ ಮಾಡ್ತದೆ. ಹೊಗೇನಕಲ್ ಇದೇನು ಹೊಗೇನಕಲ್ ಐತೋ ಈ ಹೊಗೇನಕಲ್ ಫಾಲ್ಸ್ ಅನ್ನ ದಕ್ಷಿಣ ಭಾರತದ ನಯಾಗರ ಅಂತ ಕರೆದ್ರು. ಇದನ್ನ ದಕ್ಷಿಣ ಭಾರತದ ನಯಾಗರ ಅಂತ ಕರೀತಾರೆ. ದಕ್ಷಿಣ ಭಾರತದ ನಯಾಗರ ಯಾವ್ದಪ್ಪ? ಹೊಗೇನಕಲ್. ಇದು ಕಾವೇರಿ ನದಿಗೆ ಇರೋದು. ಇನ್ನು ನೆಕ್ಸ್ಟ್ ಇನ್ನೊಂದು ಅತಿ ಮುಖ್ಯವಾಗಿರುವಂಥದ್ದು ಅಂತಂದ್ರೆ ಮತ್ತೆ ಕರ್ನಾಟಕದ ನಯಾಗರ ಅಂತಂದ್ರೆ ಯಾವುದು? ಕರ್ನಾಟಕದ ನಯಾಗರ ಅಂತ ಯಾವ ಒಂದು ಫಾಲ್ಸ್ ಅನ್ನ ಕರಿಬೇಕು ಅಂತ ಕೇಳಿದ್ರೆ ಘಟಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕದ ಬಳಿ ಇರತಕ್ಕಂಥ ಒಂದು ಫಾಲ್ಸ್ ಏನೈತೋ ಅದನ್ನ ಕರ್ನಾಟಕದ ನಯಾಗರ ಅಂತ ಕರೀತಾರೆ. ಕರ್ನಾಟಕದ ನಯಾಗರ ಎಂದು ಕರೆಸಿಕೊಳ್ಳುವ ಜಲಪಾತ ಯಾವ್ದಪ್ಪ? ಗೋಕಾಕ್ ಜಲಪಾತ. ಹಾಗಾದ್ರೆ ಭಾರತದ ನಯಾಗರ ಯಾವುದು ಅಂತಂದ್ರೆ ಚಿತ್ರಕೂಟ ಫಾಲ್ಸ್ ಅಂತ ಬರ್ತದ. ಚಿತ್ರಕೂಟ ಫಾಲ್ಸ್ ಅಂತಿದೆ. ಚಿತ್ರಕೂಟ ಜಲಪಾತ ಇದಿರೋ ಛತ್ತೀಸ್ಗಢ್ನಲ್ಲಿ ಇಂದ್ರಾವತಿ ನದಿಗೆ. ಇದನ್ನ ಭಾರತದ ನಯಾಗರ ಅಂತ ಕರೀತಾರೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ದಕ್ಷಿಣ ಭಾರತದ ನಯಾಗರ ಅಂತ ಕರೆಯೋದು ಹೊಗೇನಕಲ್ ಫಾಲ್ಸ್ ಅನ್ನ ಕಾವೇರಿ ನದಿಗಿದೆ. ಕರ್ನಾಟಕದ ನಯಾಗರ ಗೋಕಾಕ್ ಫಾಲ್ಸ್ ಇದು ಘಟಪ್ರಭಾ ನದಿಗಿದೆ. ನೆನಪಿರ್ಬೇಕು, ಗೋಕಾಕ್ ಫಾಲ್ಸ್ ಇರೋದು ಘಟಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ. ಅದೇ ಗೋಕಾಕದ ಸಮೀಪ ಇನ್ನೊಂದು ಮಾರ್ಕಂಡೆ ನದಿಗೆ ಇನ್ನೊಂದು ಜಲಪಾತ ಬರ್ತದೆ. ನೋಡೋಣ ಎಲ್ಲ ನಾವು ಮುಂದೆ. ಗೊಡಚಿನ ಮಲಿಕೆ ಅಂತೇಳಿ ಇರಲಿ. ನೆಕ್ಸ್ಟ್ ಭಾರತದ ನಯಾಗರ ಅಂತ ಕರೆಸಿಕೊಳ್ಳೋದು ಈ ಛತ್ತೀಸ್ಗಢದ ಯಾವ್ದಪ್ಪ? ಚಿತ್ರಕೂಟ ಫಾಲ್ಸ್. ಇದು ಇಂದ್ರಾವತಿ ನದಿಗೆ ಇರುವಂತದ್ದು. ಒಂದಿಷ್ಟು ಅಂಶಗಳನ್ನು ನೀವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ ಈ ಫಾಲ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ. ಓಕೆನಾ? ಇದಾಯ್ತು ಕ್ವಶನ್ ನಂಬರ್ 22. ಇದಕ್ಕೆ ಸರಿಯಾದ ಉತ್ತರ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಜಾ ರಾಣಿ ರೋರರ್ ರಾಕೆಟ್ ಸಂಬಂಧಿಸಿರೋದು ಶರಾವತಿ ನದಿಗೆ. ಓಕೆ, ನಾವು ನೇರವಾಗಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹೀಗಿದೆ ಪ್ರಶ್ನೆ: ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತ ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಿರಲಿ, ಉತ್ತರ ನೋಡೋ ರಾಮಕೃಷ್ಣ ಹೆಗಡೆ ಇದೆ, ಸಂತೋಷ್ ಹೆಗಡೆ ಇದೆ, ವೀರೇಂದ್ರ ಹೆಗಡೆ ಇದೆ, ವಿಶ್ವನಾಥ್ ಶೆಟ್ಟಿ ಇದೆ, ಹಿಂಗ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಈ ಲೋಕಾಯುಕ್ತ ಅಂದ್ರ ಏನು ಅನ್ನೋದನ್ನ ಸ್ವಲ್ಪ ನಾವು ತಿಳ್ಕೊಳ್ಬೇಕಾಗ್ಯದ. ಲೋಕಾಯುಕ್ತ ಎಂದರೆ ಇದು ಏನು ಅಂತೇಳಿ. ಓಕೆ, ನಿಮಗೆ 2 ಅಂಶಗಳನ್ನ ಇಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಒಂದು, ಪ್ರಥಮ ಆಡಳಿತ ಸುಧಾರಣಾ ಆಯೋಗ ಅಂತ ಬರ್ತದ. ಪ್ರಥಮ ಆಡಳಿತ ಸುಧಾರಣಾ ಆಯೋಗ. ನಾನಿಲ್ಲಿ ಮಾಡ್ತಕ್ಕಂಥ ತರಗತಿಗಳೇನದಾವ್ ಕರೆಕ್ಟ್ ಆಗಿ ನೀವು ಕೇಳಿಸ್ಕೊಂಡ್ರಿ ಅಂತಂದ್ರೆ ಎಲ್ಲ ನಿಮ್ಮ KS ಆಗಿರ್ಬೋದು, PSI, SDA, ಗ್ರೂಪ್ C ಎಲ್ಲ ಪರೀಕ್ಷೆಗಳಿಗೆ, PSI, PC ಎಲ್ಲ ಪರೀಕ್ಷೆಗಳು ಉಪಯುಕ್ತ ಆಗ್ತದ. ಪ್ರಥಮ ಆಡಳಿತ ಸುಧಾರಣಾ ಆಯೋಗ ಅಂತ ಬರ್ತದ. ಇದು ರಚನೆ ಆದದ್ದು ಯಾವಾಗ ಅಂತಂದ್ರೆ ವರದಿ ಕೊಟ್ಟದ್ದು ಯಾವಾಗ ಅಂತಂದ್ರೆ 1966ರಲ್ಲಿ ಪ್ರಥಮ ಆಡಳಿತ ಸುಧಾರಣಾ ಆಯೋಗ. 1966 ವರದಿ ಕೊಟ್ಟ ಈ ಆಯೋಗದ ಅಧ್ಯಕ್ಷರಾಗಿದ್ದವರು ಮೊರಾರ್ಜಿ ದೇಸಾಯಿ. ಇದರ ಅಧ್ಯಕ್ಷರು ಯಾರಪ್ಪ? ಮೊರಾರ್ಜಿ ದೇಸಾಯಿ. ಇನ್ನ 2ನೇ ಆಡಳಿತ ಸುಧಾರಣಾ ಆಯೋಗ 2010ರಲ್ಲಿ ರಚನೆಯಾಗಿತ್ತು. ಅದರ ಅಧ್ಯಕ್ಷರು ಕನ್ನಡಿಗರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ. ಮುಂದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಬರ್ತದ, ಅವಾಗ ನಾವು ಅದನ್ನ ನೋಡೋಣ. ಈಗ ಅದು ಬೇಡ. ಈ ಪ್ರಥಮ ಆಡಳಿತ ಸುಧಾರಣಾ ಆಯೋಗ ಅಂತ ಏನು ರಚನೆ ಆಗಿತ್ತು,
ಇದು ಹೇಳ್ತದ ಭಾರತದಲ್ಲಿ ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು ಅಂತಂದರೆ, ಆಡಳಿತದಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂತಂದ್ರೆ ಕೇಂದ್ರದಲ್ಲಿ ಲೋಕಪಾಲ ಎನ್ನುವ ಒಂದು ಸಂಸ್ಥೆಯನ್ನು ಸ್ಥಾಪಿಸಬೇಕು. ಕೇಂದ್ರದಲ್ಲಿ ಏನು ಮಾಡಬೇಕು? ಲೋಕಪಾಲ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಬೇಕು. ಲೋಕಪಾಲ. ರಾಜ್ಯಗಳಲ್ಲಿ ಲೋಕಾಯುಕ್ತ ಅಂತ ಸ್ಥಾಪನೆಯಾಗಬೇಕು ಅಂತೇಳಿ ಈ ಮೊರಾರ್ಜಿ ದೇಸಾಯಿ ನೇತೃತ್ವದ ಪ್ರಥಮ ಆಡಳಿತ ಸುಧಾರಣಾ ಆಯೋಗ ಹೇಳಿತು. ಕೇಂದ್ರದಲ್ಲಿ ಲೋಕಪಾಲ ಅಂತ ಆಗ್ಬೇಕು, ರಾಜ್ಯದಲ್ಲಿ ಲೋಕಾಯುಕ್ತ ಅಂತ ಆಗ್ಬೇಕು ಅಂತೇಳಿ ಯಾವ ಸಮಿತಿ ಹೇಳ್ತದ? ಆಯೋಗ ಹೇಳ್ತದ, ಪ್ರಥಮ ಆಡಳಿತ ಸುಧಾರಣಾ ಆಯೋಗ. ಎಸ್, ಈ ಲೋಕಪಾಲಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣಾ ಹಜಾರೆ ಹೋರಾಟ ಮಾಡಿದ್ರು, ಅದೆಲ್ಲ ಒಂದು ಕತೆ. ಲೋಕಪಾಲದ ಬಗ್ಗೆ ನಾವು ಮಾತಾಡೋದು ಬೇಡ. ಪ್ರತಿ ರಾಜ್ಯಕ್ಕೊಂದೊಂದು ಲೋಕಾಯುಕ್ತ ಸ್ಥಾಪನೆ ಆಗಬೇಕು. ಎದಕ್ಕಂತಂದ್ರೆ ಪ್ರತಿ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಗ್ರಹಕ್ಕಾಗಿ, ಭ್ರಷ್ಟಾಚಾರ ಕರಪ್ಷನ್ ಅನ್ನ ತಡೆಯುವ ಸಲುವಾಗಿ ಈ ಒಂದು ಲೋಕಾಯುಕ್ತ ಸ್ಥಾಪನೆ ಆಗ್ಬೇಕಂತ ಹೇಳಿದ್ರು. ಈ ಒಂದು ಆಡಳಿತ ಸುಧಾರಣಾ ಆಯೋಗದನ್ವಯ ಲೋಕಾಯುಕ್ತ ಕಾಯ್ದೆಯನ್ನ ಪಾಸ್ ಮಾಡಿದಂತ ಮೊಟ್ಟ ಮೊದಲ ರಾಜ್ಯ ಮಹಾರಾಷ್ಟ್ರ. ನಾ ಹೇಳೋ ವರ್ಡ್ಸ್ ಅರ್ಥ ಮಾಡ್ಕೊಳ್ಬೇಕು. ಲೋಕಾಯುಕ್ತ ಕಾಯ್ದೆಯನ್ನ ಪಾಸ್ ಮಾಡಿದಂತ ಮೊಟ್ಟ ಮೊದಲ ರಾಜ್ಯ ಮಹಾರಾಷ್ಟ್ರ ಆದ್ರೆ, ಲೋಕಾಯುಕ್ತ ನೇಮಕ ಮಾಡಿದಂತ ಮೊದಲ ರಾಜ್ಯ ಒಡಿಸ್ಸಾ. ಎರಡು ವರ್ಡ್ ಏನು ಹೇಳಿದೆ ನೆನಪಿರಲಿ. ಲೋಕಾಯುಕ್ತ ಕಾಯ್ದೆಯನ್ನ ಪಾಸ್ ಮಾಡಿದ ಮೊದಲ ರಾಜ್ಯ ಮಹಾರಾಷ್ಟ್ರ ಆದ್ರೆ, ಲೋಕಾಯುಕ್ತನನ್ನ ನೇಮಿಸಿದ ಮೊದಲ ರಾಜ್ಯ ಯಾವುದಪ್ಪ? ಒಡಿಸ್ಸಾ ಅಂತೇಳಿ. ಇವು ಎರಡು ಪಾಯಿಂಟ್ ನೆನ್ಪಿಟ್ಕೊಂಡ್ಬಿಡ್ರಿ. ಇದಾದ ನಂತರ 1983ರಲ್ಲಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡೀತದ. 1983ರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಜನತಾ ಪಕ್ಷದ, ಜನತಾದಳ, ಇವಾಗಿನ ಜನತಾದಳ ಬೇರೆ, ಅವಾಗಿನ ಜನತಾ ಪಕ್ಷ, ಆ ಜನತಾ ಪಕ್ಷದ ನಾಯಕರಾಗಿದ್ದಂಥ ರಾಮಕೃಷ್ಣ ಹೆಗಡೆಯವರು 3 ಭರವಸೆಗಳನ್ನು ಕೊಡ್ತಾರೆ ಜನರಿಗೆ. ಚುನಾವಣಾ ಸಮಯದಲ್ಲಿ 3 ಭರವಸೆಗಳನ್ನು ಕೊಟ್ಟರು. ಯಾವ 3 ಭರವಸೆಗಳು ಅಂತಂದ್ರೆ, ಮೊದಲನೆಯದ್ದು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಗ್ರಹ ಮಾಡೋ ಸಲುವಾಗಿ ಲೋಕಾಯುಕ್ತವನ್ನ ಸ್ಥಾಪನೆ ಮಾಡ್ತೀವಿ ಅಂತ ಒಂದು ಭರವಸೆ ಆದರೆ, ಎರಡನೇ ಭರವಸೆ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಕನ್ನಡವನ್ನ ಕಾವಲು ಮಾಡೋ ಸಲುವಾಗಿ, ಕನ್ನಡವನ್ನ ಬೆಳೆಸೋ ಸಲುವಾಗಿ ಕನ್ನಡ ಕಾವಲು ಸಮಿತಿ ಸ್ಥಾಪನೆ ಮಾಡ್ತೀವಿ ಅಂತ ಇದು ಎರಡನೇ ಭರವಸೆ. ಮೂರನೇದು ಕರ್ನಾಟಕದಲ್ಲಿ ಬಲಿಷ್ಠ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ ಅಂತೇಳಿ ಹಿಂಗೆ 3 ಭರವಸೆಗಳನ್ನು ಕೊಟ್ಟರು. ರಾಮಕೃಷ್ಣ ಹೆಗಡೆ ಅವರು ಭರವಸೆಯನ್ನು ಕೊಟ್ಟರು. ಈ ಚುನಾವಣೆಯಲ್ಲಿ ಗೆದ್ದು CM ಆದರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ. ಕರ್ನಾಟಕದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ. ಅಂದ್ರೆ ಇಲ್ಲಿವರೆಗೆ ಗುಂಡೂರಾವ್ ಅಂತಾಗಿದ್ರು, ದೇವರಾಜ ಅರಸು ಅಂತಾಗಿದ್ರಲ್ಲ ಕಾಂಗ್ರೆಸ್ಸಿಗರು. ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, KC ರೆಡ್ಡಿ ಎಲ್ಲರೂ ಕಾಂಗ್ರೆಸ್ಸಿಗರು. ಆದರೆ ಇವರು ಮೊದಲು ಜನತಾ ಪಕ್ಷದವರು. ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ. ಚುನಾವಣೆಯಲ್ಲಿ ಭಾಷೆ ಕೊಟ್ಟಿದ್ರು ಜನರಿಗೆ. ಹಾಗಾದ್ರೆ ಜಾರಿ ತರಬೇಕಾ? ಅದಕ್ಕಾಗಿ 1984ರೊಳಗೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಂತೇಳಿ ಜಾರಿಯಾಯಿತು. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಂತ ಜಾರಿ ಆಗ್ತದ ಯಾವಾಗ? 1984. ಇದು ಇಂಪಾರ್ಟೆಂಟ್. ಹಾಗಾದ್ರೆ ಕರ್ನಾಟಕದಲ್ಲಿ ಲೋಕಾಯುಕ್ತವನ್ನ ಸ್ಥಾಪಿಸಿದವರು ಅಥವಾ ಇದನ್ನು ಜಾರಿಗೆ ತಂದ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ರೆ ರಾಮಕೃಷ್ಣ ಹೆಗಡೆ. 1984ರ ಕರ್ನಾಟಕ ವಿಧಾನಸಭೆಯಲ್ಲಿ ಈ ಕಾಯ್ದೆ ಪಾಸ್ ಆಯಿತು. ಆದರೆ ಮೊದಲು ಲೋಕಾಯುಕ್ತ ನೇಮಕ ಮಾಡಿದ್ದು 1986. ಈ 2 ಇಸ್ವಿಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ರಿ. ಒಂದೇನೋ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಪಾಸಾದ ವರ್ಷ 1984 ಆದ್ರೆ ಕರ್ನಾಟಕದಲ್ಲಿ ಲೋಕಾಯುಕ್ತ ನೇಮಕ ಮಾಡಿದ್ದು 1986ರಲ್ಲಿ. ಅಂದಿನಿಂದ ಇಂದಿನವರೆಗೆ ಸುಮಾರು 8 ಜನ ಲೋಕಾಯುಕ್ತರು ಆಗಿ ಹೋಗಿದ್ದಾರೆ ಕರ್ನಾಟಕದಲ್ಲಿ. ಅಂದಿನಿಂದ ಇಂದಿನವರೆಗೆ 8 ಜನ ಲೋಕಾಯುಕ್ತರಾಗಿ ಹೋಗಿದ್ದಾರೆ. ಅವರೊಳಗೆ ಒಂದು 2-3 ಜನರ ಹೆಸರು ನಮಗೆ ಬಹಳ ಇಂಪಾರ್ಟೆಂಟ್. ಅದರೊಳಗೆ ಮೊದಲಿಗೆ ನೋಡ್ರಿ, ಕರ್ನಾಟಕದ ಮೊದಲ ಲೋಕಾಯುಕ್ತ ಯಾರು ಅಂತ ಪ್ರಶ್ನೆಯನ್ನ ಕೇಳ್ಬೋದು ನಮಗೆ. ಕರ್ನಾಟಕದ ಮೊದಲ ಲೋಕಾಯುಕ್ತ ಯಾರು ಅಂತ ಹೇಳಿ. ಕರ್ನಾಟಕದ ಮೊದಲ ಲೋಕಾಯುಕ್ತ AD ಕುಶಾಲ್ ಅಂತಕ್ಕಂಥ ವ್ಯಕ್ತಿ. ಕರ್ನಾಟಕದ ಮೊದಲ ಲೋಕಾಯುಕ್ತ AD ಕುಶಾಲ್ ಅಂತಕ್ಕಂಥ ವ್ಯಕ್ತಿ. ನಂತರ ರವೀಂದ್ರನಾಥ್ ಪೈಣೆ ಅಂತ ಬರ್ತಾರೆ, ಅಬ್ದುಲ್ ಹಕೀಮ್ ಅಂತ ಬಂದರು, ವೆಂಕಟಾಚಲ ಅಂತ ಬರ್ತಾರೆ. ನೋಡ್ರಿ, ಕರ್ನಾಟಕದೊಳಗೆ ಲೋಕಾಯುಕ್ತ ಎನ್ನುವ ಒಂದು ಸಂಸ್ಥೆ ಇದೆ ಅಂತ ತೋರಿಸಿಕೊಟ್ಟಂತ ಲೋಕಾಯುಕ್ತರು ಈ ವೆಂಕಟಾಚಲ, ನ್ಯಾಯಮೂರ್ತಿ ವೆಂಕಟಾಚಲ. ಅಂದ್ರ ಇವರೇನು ಲೋಕಾಯುಕ್ತರು ನೇಮಕ ಮಾಡಿದಾರಲ್ಲ, ಇವರೆಲ್ಲರೂ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು.
ಅವರನ್ನ ಇಲ್ಲಿ ನೇಮಕ ಮಾಡ್ತಾರೆ ಲೋಕಾಯುಕ್ತರಾಗಿ. ಈ ವೆಂಕಟಾಚಲ ಏನಿದಾರೋ ಈ ವೆಂಕಟಾಚಲ ಅವರನ್ನ ನಾವು ನ್ಯಾಯಮೂರ್ತಿ ವೆಂಕಟಾಚಲ ಅವರನ್ನ ನಾವು ಡೈನಾಮಿಕ್ ಲೋಕಾಯುಕ್ತ ಅಂತ ಕರಿತೀವಿ. ಯಾಕಂದ್ರೆ ಇಂಥ ಒಂದು ಸಂಸ್ಥೆ ನಮ್ಮ ಕರ್ನಾಟಕದಾಗ ಐತಿ ಅನ್ನೋದನ್ನ ಜನರಿಗೆ ತೋರಿಸ್ಕೊಟ್ಟಂಥವ್ರು, ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ನಡುಕ ಹುಟ್ಟಿಸಿದವರು ಯಾರಪ್ಪ ಅಂತಂದ್ರೆ ಈ ವೆಂಕಟಾಚಲ. ಅವರ ನಂತರ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಬಂದರು. ಇವರು ಸಹಿತ ಬಹಳಷ್ಟು ಗಮನಾರ್ಹವಾದ ಕೆಲಸವನ್ನ ಮಾಡಿದರು. ಅದರೊಳಗೆ ವಿಶೇಷವಾಗಿ ಯಾವುದಪ್ಪ ಅಂತಂದ್ರೆ ಭೂ ಹಗರಣಗಳು, ಅಕ್ರಮ ಡಿನೋಟಿಫಿಕೇಶನ್ ಹಗರಣಗಳು ಅಂತೇಳಿ ಕೆಲವು ಜನ ರಾಜಕಾರಣಿಗಳು ಜೈಲಿಗೆ ಹೋಗಬೇಕಾಯಿತು. ಅಕ್ರಮ ಗಣಿಗಾರಿಕೆ, ಈ ಎರಡು ಪ್ರಕರಣಗಳ ಬೆಳಕಿಗೆ ತಂದು ಕೆಲವು ಜನ ಪ್ರಬಲ ರಾಜಕಾರಣಿಗಳು ಜೈಲಿಗೆ ಹೋಗುವ ಹಾಗೆ ವರದಿಯನ್ನು ಕೊಟ್ಟವರು ಸಂತೋಷ್ ಹೆಗಡೆ. ನಂತರ ಶಿವರಾಜ್ ಪಾಟೀಲ್ ಅಂತ ಬಂದರು, ವೈ ಭಾಸ್ಕರ್ ರಾವ್ ಅಂತ ಬರ್ತಾರೆ. ಪ್ರಸ್ತುತ ಲೋಕಾಯುಕ್ತರು 2017ರಿಂದ ಪ್ರಸ್ತುತ ಲೋಕಾಯುಕ್ತರು ಪಿ ವಿಶ್ವನಾಥ್ ಶೆಟ್ಟಿ ಅಂತೇಳಿ. ಪಿ ವಿಶ್ವನಾಥ್ ಶೆಟ್ಟಿ. ಇಲ್ಲಿ ಕ್ವಶನ್ ಕೇಳಿದ್ದೇನಪ್ಪ, ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರು ಯಾರು ಅಂತ ಪ್ರಶ್ನೆ ಕೇಳಿದರೆ, ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರು ಯಾರು ಅಂತ ಕೇಳಿದ್ರೆ ವಿಶ್ವನಾಥ್ ಶೆಟ್ಟಿ. ಹಾಗಾದ್ರೆ ಒಂದು ಪ್ರಶ್ನೆ, ಲೋಕಾಯುಕ್ತ ಎನ್ನುವ ಒಂದು ಏನು ವ್ಯವಸ್ಥೆ ಐತು, ಇದು ಅಂದ್ರೆ ಇದೊಂದು ಅಂಗ ಆಯಿತು, ಇದೇನು ಸಂವಿಧಾನಾತ್ಮಕ ಅಂಗನೋ ಅಥವಾ ಶಾಸನಾತ್ಮಕ ಅಂಗನೋ ಅಂತ ಬಂದಾಗ ನೆನಪಿರಲಿ, ಇದು ಸಂವಿಧಾನದಲ್ಲಿ ಇದಕ್ಕೆ ಸ್ಥಾನ ಇಲ್ಲ, ಅಂದ್ರೆ ಇದಕ್ಕೆ ವಿಧಿ ಇಲ್ಲ. ವಿಧಿ ಇಲ್ಲ ಅಂದ್ರೆ ಯಾವ ಒಂದು ಸಂಸ್ಥೆಗಳನ್ನು ಸಂವಿಧಾನಾತ್ಮಕ ಸಂಸ್ಥೆ ಮಾಡಿದ್ರೆ ಸಂವಿಧಾನದಲ್ಲಿ ಆ ಸಂಸ್ಥೆ ಬಗ್ಗೆ ಹೇಳುತ್ತಂದ್ರೆ ಅದು ಸಂವಿಧಾನಾತ್ಮಕ ಸಂಸ್ಥೆ. ಇದು ಕರ್ನಾಟಕ ಸರ್ಕಾರವು ಒಂದು ಶಾಸನ ಅಂದ್ರೆ ಒಂದು ಕಾಯ್ದೆಯನ್ನ ಪಾಸ್ ಮಾಡುವುದರ ಮೂಲಕ ಈ ಲೋಕಾಯುಕ್ತವನ್ನ ಸ್ಥಾಪನೆ ಮಾಡಿತು ಅಂತಂದ್ರ ಇದೊಂದು ಶಾಸನಾತ್ಮಕ ಸಂಸ್ಥೆ. ಇದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ, ಇದೊಂದು ಶಾಸನಾತ್ಮಕ ಸಂಸ್ಥೆ ಅಂತ ಹೇಳಿ ನಮಗೆ ಗೊತ್ತಿರಬೇಕಾಗ್ತದೆ. ಈ ಲೋಕಾಯುಕ್ತದ ಬಗ್ಗೆ ಇಷ್ಟು ಅಂಶಗಳನ್ನ ನೀವು ತಿಳಿದುಕೊಡ್ರಿ. ಇದ್ರ ಜೊತೆಗೆ ನಾ ಇನ್ನೊಂದು ಹೇಳೋದಕ್ಕೆ ಬಯಸ್ತೇನೆ, ನೆನಪಿರಲಿ, 2016ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಂಥ ಸಮಯದಲ್ಲಿ ಇಂಥವುಗಳ ಸಹಿತ ಪರೀಕ್ಷೆಯಲ್ಲಿ ಬರಬಹುದು. ಯಾವುದು ಪರೀಕ್ಷೆ ಒಳಗೆ ಬಂದೈತಿ ಅದನ್ನು ಅಷ್ಟ ನಾನು ಹೇಳಿದೆ ಅಂತಂದ್ರೆ ನಾ ಯಾವ ಸೀಮೆ ಶಿಕ್ಷಕ ಆಗೋದಕ್ಕೆ ಸಾಧ್ಯ? ಮುಂದೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ನಾವು ಇವಾಗಿಂದ ವಿಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆ ರೀತಿಯಾಗಿ ನಾವು ಓದ್ಕೊಂತ ಹೊಂಟ್ರೆ ನಾವು ಹೆಚ್ಚಿನ ಅಂಕಗಳನ್ನು ಗಳಿಸೋ ಸಾಧ್ಯ ಆಗ್ತದೆ. ಕೇಳ್ರಿ, ಇವಾಗ 2016ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಮಯದೊಳಗೆ ಇನ್ನೊಂದು ಹೊಸ ಸಂಸ್ಥೆ ಸ್ಥಾಪನೆ ಆಯಿತು, ACB, ಆಂಟಿ ಕರಪ್ಷನ್ ಬ್ಯೂರೋ ಅಂತೇಳಿ. ಆಂಟಿ ಕರಪ್ಷನ್ ಬ್ಯೂರೋ, ಭ್ರಷ್ಟಾಚಾರ ನಿಗ್ರಹ ದಳ ಅಂತ ಸ್ಥಾಪನೆ ಆಯಿತು. ಭ್ರಷ್ಟಾಚಾರ ನಿಗ್ರಹ ದಳ ಸ್ಥಾಪನೆಯಾಗಿ ಭ್ರಷ್ಟ ಅಧಿಕಾರಿಗಳ ವಿಚಾರ ನಡೆಸೋದಕ್ಕೆ, ಭ್ರಷ್ಟಾಚಾರ ತಡೆಯೋದಕ್ಕೆ ಇದೇನು ACB, ಆಂಟಿ ಕರಪ್ಷನ್ ಬ್ಯೂರೋ ಅಂತ ಸ್ಥಾಪನೆ ಆಯಿತು. ಇದು ಸ್ಥಾಪನೆ ಆಗೋದರೊಂದಿಗೆ ಲೋಕಾಯುಕ್ತದ ಕೆಲವು ಅಧಿಕಾರಗಳು ಈ ACBಗೆ ವರ್ಗಾವಣೆ ಆಗ್ತವೆ. ಲೋಕಾಯುಕ್ತದ ಕೆಲವು ಅಧಿಕಾರಗಳು ACBಗೆ ವರ್ಗಾವಣೆ ಆಗೋದರೊಂದಿಗೆ ಸ್ವಲ್ಪ ಮಟ್ಟಿಗೆ ಲೋಕಾಯುಕ್ತ ಅವಾಗಿನಿಂದ ತನ್ನ ಪ್ರಾಬಲ್ಯ ಕಳೆದುಕೊಂಡಿತ್ತು ಅಂತ ನಾವು ಹೇಳ್ಬೋದು. ಸಿದ್ದರಾಮಯ್ಯನವರು ಮಾಡಿದಂಥ ಆಡಳಿತದ ನ್ಯೂನ್ಯತೆಗಳಲ್ಲಿ ಅಂದ್ರೆ ಇದೊಂದು ಭ್ರಷ್ಟಾಚಾರ ವಿರೋಧಿ ಕೆಲಸ ಆಗಲಿಲ್ಲ. ಇದು ಒಂದು ಅರ್ಥದೊಳಗೆ ACB ಏನಾಯಿತು, ಇದು ಲೋಕಾಯುಕ್ತದಷ್ಟು ಪ್ರಬಲವಾಗಿಲ್ಲ. ಅದಕ್ಕೆ ಕೆಲವು ಜನ ಭ್ರಷ್ಟಾಚಾರಿಗಳು ತಪ್ಪಿಸಿಕೊಳ್ಳೋದಕ್ಕೆ ಈ ACBನೂ ಕಾರಣ ಆಯಿತು, ಈ ಒಂದು ನಿರ್ಧಾರ ಕಾರಣ ಆಯಿತು ಅಂತ ಒಂದು ಟೀಕೆ ಈ ಸಿದ್ದರಾಮಯ್ಯನವರ ಮೇಲೆ ಇದೆ. ಹಾಗಂತೇಳಿ ಅವರು ಕೆಟ್ಟ ಕೆಲಸಗಳನ್ನು ಮಾಡಿದ್ರು ಅಂತ ನಾನು ಟೀಕೆ ಮಾಡೋದಕ್ಕೆ ಹೊರಟಿಲ್ಲ. ಇದು ಬಹಳಷ್ಟು ಜನ ಅಧಿಕಾರಿಗಳನ್ನ ವಿಚಾರ ನಡೆಸೋದ, ಭ್ರಷ್ಟಾಚಾರಿಗಳನ್ನ ಇದು ಬಂಧಿಸೋದ ಎಲ್ಲ ಆಗ್ಯದ. ಆದರೂ ಸಹಿತ ಲೋಕಾಯುಕ್ತದಷ್ಟು ಪ್ರಬಲವಾಗಿ ಈ ACB ಆಕ್ಟು ಇಲ್ಲ ಅಂತೇಳಿ. ಓಕೆ, ಇರಲಿ. ಇದು ಕ್ವಶನ್ ನಂಬರ್ 23. ನೋಡೋಣ ಮುಂದಿನ ಪ್ರಶ್ನೆ. ಎಸ್, ವಿಟಮಿನ್ ಎ ಕೊರತೆ ಡ್ಯಾಶ್ಗೆ ಕಾರಣ. ಇದು ನಿನ್ನೆ ಕೂಡ ನಾ ಇದ್ರ ಬಗ್ಗೆ ನಿಮಗೆ ಡಿಟೇಲ್ ಆಗಿ ಹೇಳಿದ್ದೆ. ಪ್ರಶ್ನೆ ಏನಿದೆ, ವಿಟಮಿನ್ ಎ ಕೊರತೆ ಡ್ಯಾಶ್ಗೆ ಕಾರಣ. ನೋಡ್ರಿ, ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಅಂತ ರೋಗ ಬರ್ತದೆ. ನಿನ್ನೆ ಹೇಳಿದ ಡಿಟೇಲ್ ಆಗಿ ನಿಮಗೆ. ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡುತನ ಅಥವಾ ಇರುಳು ಅಂಧತೆ ಬರ್ತದೆ. ವಿಟಮಿನ್ ಡಿ ಕೊರತೆಯಿಂದ ಯಾವುದಪ್ಪ, ರಿಕೆಟ್ಸ್ ಅಂತ ಬರ್ತದೆ. ಇಲ್ಲಿ ಇದು ಸ್ವಲ್ಪ ಆಪ್ಷನ್ ತಪ್ಪಾಗ್ಯದ. ಒಂದು ವಿಟಮಿನ್ ಕೆ ಅಂತ ಬರ್ತದ, ನೆನ್ಪಿಟ್ಕೊಂಡ್ಬಿಡ್ರಿ. ವಿಟಮಿನ್ ಕೆ ಕೊರತೆ ಉಂಟಾದ್ರೆ ನಮ್ಮ ವಿಟಮಿನ್ ಕೆ ದೇಹದೊಳಗೆ ವಿಟಮಿನ್ ಕೆ ಕೊರತೆ ಉಂಟಾದ್ರೆ
ರಕ್ತ ಹೆಪ್ಪುಗಟ್ಟುದಿರುವಿಕೆ. ರಕ್ತ ಹೆಪ್ಪುಗಟ್ಟುವಿಕೆ ಅಲ್ಲ, ರಕ್ತ ಹೆಪ್ಪುಗಟ್ಟುದಿರುವಿಕೆ. ಹೆಪ್ಪುಗಟ್ಟುದಿರುವಿಕೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ನೀವು. ನಾ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿಟಮಿನ್ ಕೆ ಕೊರತೆಯಿಂದ ರಕ್ತ ಹೆಪ್ಪುಗಟ್ಟುದಿರುವಿಕೆ. ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ, ನಾನು ಈಗ ಒಂದು ಗಾಯ ಆಗ್ತದಪ್ಪ, ಗಾಯ ಆದಾಗ ಅಲ್ಲಿ ವಿಟಮಿನ್, ನಮ್ಮ ದೇಹದೊಳಗೆ ವಿಟಮಿನ್ ಕೆ ಕೊರತೆ ಇತ್ತಂದ್ರೆ ರಕ್ತ ಹೆಪ್ಪುಗಟ್ಟಲಿಲ್ಲ ಅಂತಂದ್ರೆ ನಿರಂತರವಾಗಿ ರಕ್ತಸ್ರಾವ ಆಗಿಬಿಡ್ತದೆ. ರಕ್ತಸ್ರಾವ ಆಗಿ ದೇಹದಲ್ಲಿ ರಕ್ತ ಪ್ರಮಾಣ ಕಡಿಮೆ ಆಗ್ತದೆ. ಅಂದ್ರೆ ಈ ಕೆ ವಿಟಮಿನ್ ಬಹಳ ಇಂಪಾರ್ಟೆಂಟು ರಕ್ತ ಹೆಪ್ಪುಗಟ್ಟೋದಕ್ಕೆ. ಅಂದ್ರೆ ವಿಟಮಿನ್ ಕೆ ಕೊರತೆ ಉಂಟಾದರೆ ರಕ್ತ ಹೆಪ್ಪುಗಟ್ಟುದಿರುವಿಕೆ ರೋಗ ಬರ್ತದೆ ಅಂತ ಅರ್ಥ. ಓಕೆನಾ? ಎಸ್, ಇದು 24ನೇ ಪ್ರಶ್ನೆ. ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕ್ವಶನ್ ನಂಬರ್ 25. ಕ್ವಶನ್ ನಂಬರ್ 25, 25ನೇ ಪ್ರಶ್ನೆ. ಚರ್ಮದ ಬಣ್ಣಕ್ಕೆ ಕಾರಣವಾದುದು. ಚರ್ಮದ ಬಣ್ಣಕ್ಕೆ ಕಾರಣವಾದುದು ಅಂತೇಳಿ ಬಹಳ ಜನ ಸರಿ ಉತ್ತರವನ್ನು ನೀವು ಹೇಳ್ತಿರ್ತೀರಿ. ಮೆಲಾನಿನ್, ಪಿಲಾಮಿನ್, ಜೀನ್ಸ್, ಕೆರಾಟಿನ್ ಅಂತೇಳಿ ಹಿಂಗೆಲ್ಲ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಉತ್ತರ ಅಂತ ನಿಮಗೆ ಗೊತ್ತಿದೆ ಏನಪ್ಪ? ಚರ್ಮದ ಬಣ್ಣಕ್ಕೆ ಕಾರಣವಾಗಿರೋದು ಈ ಮೆಲಾನಿನ್ ಅಂತೇಳಿ. ಚರ್ಮದ ಬಣ್ಣ ಕಾರಣ ಆಗಿರೋದು ಯಾವುದು? ಮೆಲಾನಿನ್ ಅಂತೇಳಿ. ಅದರ ಜೊತೆಗೆ ನಾವು ಇನ್ನೊಂದಿಷ್ಟು ನಮ್ಮ ಪರೀಕ್ಷೆಗಳಲ್ಲಿ, ಎಲ್ಲ ಪರೀಕ್ಷೆಗಳು ಕೇಳ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ನೋಡೋಣ. ಒಂದಿದೆ ನೋಡ್ರಿ, ಎಂಥೋಸೈನಿನ್ ಅಂತಿದೆ. ಎಂಥೋಸೈನಿನ್ ಏನಿದು? ಎಂಥೋಸೈನಿನ್ ಅಂತಂದ್ರೆ ಏನು? ಎಂಥೋಸೈನಿನ್ ಅಂತಕ್ಕಂಥದ್ದು ಏನಾಯ್ತು? ಇದು ಹೂವಿನ ಬಣ್ಣಕ್ಕೆ ಕಾರಣ ಆಗ್ತದ. ಹೂವಿನ ಬಣ್ಣಕ್ಕೆ ಕಾರಣ ಆಗೋದು ಯಾವುದಪ್ಪ? ಎಂಥೋಸೈನಿನ್. ಎಂಥೋಸೈನಿನ್. ಓಕೆನಾ? ಇದು ಎಂಥೋಸೈನಿನ್ ಹೂವಿನ ಬಣ್ಣಕ್ಕೆ. ನೆಕ್ಸ್ಟ್ ಇನ್ನೊಂದಿದೆ, ಯುರೋಕ್ರೋಮ್ ಅಂತಿದೆ. ಯುರೋಕ್ರೋಮ್ ಇದು ಕೂಡ ಕ್ವಶನ್ ಕೇಳ್ತಾರೆ. ಒಬ್ಬ ಆರೋಗ್ಯವಂತ ಮಾನವನ ಮೂತ್ರದ ಬಣ್ಣ ತೆಳು ಹಳದಿ ಆಗಿರುತ್ತದೆ. ತೆಳು ಹಳದಿ. ಆ ಆರೋಗ್ಯವಂತ ಮಾನವನ ಮೂತ್ರದ ಬಣ್ಣ ತೆಳು ಹಳದಿ ಆಗಿರಬೇಕಾದ್ರೆ ಕಾರಣ ಈ ಯುರೋಕ್ರೋಮ್. ಈಗ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಆರೋಗ್ಯವಂತ ಮಾನವನ ಮೂತ್ರದ ಬಣ್ಣ ತೆಳು ಹಳದಿ ಆಗಿರಬೇಕಾದ್ರೆ ಅದಕ್ಕೆ ಕಾರಣ ಯಾವುದಪ್ಪ? ಈ ಯುರೋಕ್ರೋಮ್. ನೆಕ್ಸ್ಟ್ ಜಾಂಥೋಫಿಲ್ ಅಂತಿದೆ. ಜಾಂಥೋಫಿಲ್ ಇದು ಸಹಿತ ಆವಾಗ ಕ್ವಶನ್ ಕೇಳ್ತಿರ್ತಾರೆ. ಹಸುವಿನ ಹಾಲು ತೆಳು ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಎಮ್ಮೆ ಹಾಲು ಶುದ್ಧ ಬಿಳಿ ಬಣ್ಣ ಆಗಿದ್ರೆ ಹಸುವಿನ ಹಾಲು ತೆಳು ಹಳದಿ ಬಣ್ಣದಿಂದ ಕೂಡಿರ್ತದೆ. ಅದಕ್ಕೆ ಕಾರಣ ಯಾವುದಪ್ಪ? ಜಾಂಥೋಫಿಲ್ ಅಂತ ಹೇಳಿ. ನೆಕ್ಸ್ಟ್ ಕ್ಲೋರೋಫಿಲ್ ಅಂತಿದೆ. ಕ್ಲೋರೋಫಿಲ್ ಅಂದ್ರೆ ಏನು? ಪತ್ರ ಹರಿತು ಅಂತ ಹೇಳ್ತೀವಿ. ಸಸ್ಯದ ಎಲೆಯಲ್ಲಿ ಇರ್ತದೆ. ಇದು ಯಾವುದಕ್ಕೆ ಕಾರಣ ಆಗ್ತದೆ? ಸಸ್ಯ ಅದ ಎಲೆ ಹಸಿರಾಗೋದಕ್ಕೆ ಕಾರಣ ಆಗ್ತದೆ. ಇಲ್ಲಿ ಇದ್ರ ಜೊತೆಗೆ ಈ ಪ್ರಶ್ನೆಯನ್ನು ನಮ್ಗೆ ಕೇಳಂಗಿಲ್ಲ, ಗೊತ್ತಿರಬೇಕು. ಪತ್ರ ಇರುತ್ತೋ ಕ್ಲೋರೋಫಿಲ್ ಅಂತಿದೆ. ಇದು ಎಲೆ ಭಾಗದಾಗಿರ್ತದೆ. ಈ ಕ್ಲೋರೋಫಿಲ್ ಇರೋದ್ರಿಂದಾಗಿ ಏನು ಇದು ಎಲೆ ಹಸಿರಾಗಿ ಕಾಣ್ತದೆ. ಹಾಗಾದ್ರೆ ಇದು ಹಸಿರಾಗಿ ಕಾಣಬೇಕಾದ್ರೆ ಕಾರಣ ಆಗೋದು ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಮ್ಯಾಗ್ನೇಷಿಯಂ ಕಾರಣ ಆಗ್ತದೆ. ಅದರಲ್ಲಿ ಮ್ಯಾಗ್ನೇಷಿಯಂ ಇರೋದರಿಂದಾಗಿ ಇದು ಹಸಿರು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ. ಯಾವುದಪ್ಪ? ಈ ಎಲೆ ಅಥವಾ ಕ್ಲೋರೋಫಿಲ್. ನೋಡ್ರಿ, ಸಸ್ಯದ ಎಲೆಯು ಹಸಿರಾಗಿರಲು ಕಾರಣ ಕ್ಲೋರೋಫಿಲ್. ಓಕೆ. ಆದರೆ ಅದರಲ್ಲಿ ಯಾವುದಿದೆ ಅಂತಂದ್ರೆ ಮ್ಯಾಗ್ನೀಷಿಯಂ ಅಂತಕ್ಕಂಥ ಒಂದು ಧಾತು ಅದರಲ್ಲಿ ಇದೆ. ಅದಕ್ಕದು ಹಸಿರು ಬಣ್ಣದಿಂದ ಕಾಣಿಸ್ತದೆ. ಇನ್ನೊಂದು ನಿಮಗೆಲ್ಲ ಗೊತ್ತಿರ್ತದ, ಯಾವುದಪ್ಪ ಅಂತಂದ್ರೆ ಇಲ್ಲೇ ಬರ್ತೀನಿ ನಾನು, ಹಿಮೋಗ್ಲೋಬಿನ್ ಅಂತೇಳಿ. ಹಿಮೋಗ್ಲೋಬಿನ್ ಅಂತ ಬರ್ತದೆ. ಹಿಮೋಗ್ಲೋಬಿನ್. ಎಸ್, ಈ ಹಿಮೋಗ್ಲೋಬಿನ್ ಇರೋದೆಲ್ಲಿ? ರಕ್ತದಲ್ಲಿ. ರಕ್ತ ಕೆಂಪಾಗಿ ಕಾಣಲು ಕಾರಣ ಹಿಮೋಗ್ಲೋಬಿನ್. ಓಕೆ, ಎಲ್ಲ ಗೊತ್ತಿದೆ. ರಕ್ತ ಕೆಂಪಾಗಿ ಯಾಕೆ ಕಾಣಿಸಿದ್ರೆ ಹಿಮೋಗ್ಲೋಬಿನ್ ಇದೆ. ಹಾಗಾದ್ರೆ ಅದರಲ್ಲಿ ಯಾವ ಧಾತು ಇದೆ ಅಂತಂದ್ರೆ ಕಬ್ಬಿಣ. ಇವತ್ತು ನೀವೆಲ್ಲ ಮಂಗಳ ಗ್ರಹದ ಬಗ್ಗೆ ಓದ್ತಿರ್ತೀರಿ. ಮಂಗಳ ಗ್ರಹ ಕೆಂಪಾಗಿದೆ ಅಂತೇಳಿ, ಕುಜ ಅಂಗಾರಕ ಅಂತ ಕರಿತೀವಲ್ಲ, ಅಲ್ಲಿ ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರೋದ್ರಿಂದಾಗಿ ಅದು ಕೆಂಪಾಗಿ ಕಾಣಿಸ್ತದೆ. ಅದಕ್ಕೆ ಕೆಂಪು ಗ್ರಹ ಅಂತ ಕರಿತಿರ್ತೀವಿ. ಹಂಗ ಈ ಹಿಮೋಗ್ಲೋಬಿನ್ ನಲ್ಲಿ, ಅಂದ್ರೆ ರಕ್ತದಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ ನಲ್ಲಿ ಕಬ್ಬಿಣದ ಅಂಶ ಇರೋದ್ರಿಂದಾಗಿ ಅದು ಕೆಂಪಾಗಿ ಕಾಣಿಸ್ತದ. ಇನ್ನಿಲ್ಲಿ ಈ ಕ್ಲೋರೋಫಿಲ್ ನಲ್ಲಿ ಮ್ಯಾಗ್ನೀಷಿಯಂ ಅಂಶ ಇರೋದ್ರಿಂದಾಗಿ ಎಲೆ ಹಸಿರಾಗಿ ಕಾಣಿಸ್ತಿರ್ತದ. ಇಲ್ಲಿ ಕ್ವಶನ್ ಕೇಳಿದ್ದೇನಪ್ಪ? ಚರ್ಮದ ಬಣ್ಣಕ್ಕೆ ಕಾರಣವಾದದ್ದು ಯಾವುದು ಅಂತ ಕೇಳಿದರೆ ಮೆಲಾನಿನ್ ಇದು ಚರ್ಮದ ಬಣ್ಣಕ್ಕೆ ಕಾರಣ ಆಗಿರ್ತದ. ಇದು ಕ್ವಶನ್ ನಂಬರ್ 25. ಓಕೆ, ನಾವು ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಇವಾಗ ಏನು ಹೇಳಿದೆ ಅಂತೇಳಿ ಇನ್ನೊಮ್ಮೆ ನೋಡ್ರಿ. ಆದರೆ ಎಂಥೋಸೈನಿನ್ ಹೂವಿನ ಬಣ್ಣಕ್ಕೆ ಕಾರಣ ಆಗ್ತದೆ.
ಏರೋಕ್ರೋಮ್ ಆರೋಗ್ಯವಂತ ಮನುಷ್ಯನ ಮೂತ್ರದ ಬಣ್ಣ ತೆಳು ಹಳದಿ ಆಗಿರ್ಲಿಕ್ಕೆ ಕಾರಣ ಆಗ್ತದೆ. ಜಾಂತೋಫಿಲ್ ಹಸುವಿನ ಹಾಲು ತೆಳು ಹಳದಿ ಬಣ್ಣಕ್ಕೆ ಕಾರಣ ಆಗ್ತದೆ. ಕ್ಲೋರೋಫಿಲ್ ಇದು ಎಲೆ ಹಸಿರಾಗಿರ್ಲು ಕಾರಣ ಆಗ್ಯದ, ಇದು ಪತ್ರ ಹರಿತ ಅಂತ ಹೇಳ್ತೀವಲ್ಲ, ಇದರಲ್ಲಿ ಮ್ಯಾಗ್ನೇಷಿಯಂ ಇದೆ. ಹಿಮೋಗ್ಲೋಬಿನ್ ರಕ್ತ ಕೆಂಪಾಗಿರಲು ಕಾರಣ ಆಗ್ತದೆ, ಅದರೊಳಗೆ ಕಬ್ಬಿಣದ ಅಂಶ ಇದೆ. ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಎಸ್, ನೀಲ್ ಆರ್ಮ್ಸ್ಟ್ರಾಂಗ್ ಯಾವ ದಿನಾಂಕದಂದು ಚಂದ್ರಲೋಕಕ್ಕೆ ಇಳಿದರು? ನೀಲ್ ಆರ್ಮ್ಸ್ಟ್ರಾಂಗ್ ಯಾವ ದಿನಾಂಕದಂದು ಚಂದ್ರಲೋಕಕ್ಕೆ ಇಳಿದರು? ಓಕೆ, ನೀಲ್ ಆರ್ಮ್ಸ್ಟ್ರಾಂಗ್ ಅಂತೇಳಿ, ನೀಲ್ ಆರ್ಮ್ಸ್ಟ್ರಾಂಗ್ ಯಾವ ದಿನಾಂಕದಂದು ಚಂದ್ರಲೋಕಕ್ಕೆ ಇಳಿದರು ಅಂತ ಪ್ರಶ್ನೆ ಇದೆ. ನೀಲ್ ಆರ್ಮ್ಸ್ಟ್ರಾಂಗ್ ಯಾರಿವರು? ನೀಲ್ ಆರ್ಮ್ಸ್ಟ್ರಾಂಗ್ ಅಂತಕ್ಕಂಥ ವ್ಯಕ್ತಿ ಇವರು ಅಮೇರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಅಂತೇಳಿ, ಅಮೇರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ. ಈ ನಾಸಾದ ಗಗನಯಾನಿ ಅಥವಾ ಗಗನಯಾತ್ರಿ ಜೊತೆಗೊಬ್ಬ ಪ್ರೊಫೆಸರ್ ಕೂಡ ಹೌದು, ಯೂನಿವರ್ಸಿಟಿ ಪ್ರೊಫೆಸರ್ ನೀಲ್ ಆರ್ಮ್ಸ್ಟ್ರಾಂಗ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಅಥವಾ ಚಂದ್ರಲೋಕಕ್ಕೆ ಇಳಿದಂಥ ಮೊದಲ ವ್ಯಕ್ತಿ, ಚಂದ್ರನ ಮೇಲೆ ನಡೆದಾಡಿದ ಮೊದಲ ವ್ಯಕ್ತಿ ಅಂತನೂ ಸಹಿತ ನಿಮಗೆಲ್ಲ ಗೊತ್ತಿರುವಂಥದ್ದು. ಚಂದ್ರನ ಮೇಲೆ ನಡೆದಾಡಿದ ಪ್ರಥಮ ವ್ಯಕ್ತಿ. ಇಲ್ಲಿ ಕ್ವಶನ್ ಕೇಳಿದ್ದೇನು ಅಂತಂದ್ರೆ, ನೀಲ್ ಆರ್ಮ್ಸ್ಟ್ರಾಂಗ್ ಎಂಬ ವ್ಯಕ್ತಿಯು ಚಂದ್ರನ ಮೇಲೆ ಅಥವಾ ಚಂದ್ರಲೋಕಕ್ಕೆ ಇಳಿದ ದಿನಾಂಕ ಯಾವುದು? ಚಂದ್ರಲೋಕ ಇಳಿದ ದಿನಾಂಕ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ನೆನಪಿರ್ಲಿ ಅಪೋಲೋ 11 ಅಂತಕ್ಕಂಥ ಒಂದು ನೌಕೆ, ಅಪೋಲೋ 11 ಅಂತಕ್ಕಂಥ ಒಂದು ನೌಕೆ. ಈಗ ನಮ್ಮಲ್ಲಿ GSLV, PSLV ಅಂತ ಬರ್ತವೆ, ASLV ಅಂತ ಬರ್ತವೆ, SLV ಅಂತ ಬರ್ತಾವಲ್ಲ, ಹಂಗ ಇದೊಂದು ನೌಕೆ ಅಥವಾ ಇದನ್ನ ವಾಹನ ಅಂದ್ರೂ ಏನು ತಪ್ಪಿಲ್ಲ, ಇದೊಂದು ನೌಕೆ. ಈ ಅಪೋಲೋ 11 ಮೂಲಕ ಆ ಚಂದ್ರನ ಕಕ್ಷೆಯನ್ನು ಪ್ರವೇಶಿಸಿ ಚಂದ್ರನ ಮೇಲ್ಮೈ ಮೇಲೆ ಮರೀನಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಯಾವಾಗ ಇಳಿದ್ರು ಅಂತ ಪ್ರಶ್ನೆ ಇದೆ. 1969 ಜೂಲೈ ತಿಂಗಳ 20ನೇ ತಾರೀಕಿಗೆ, 1969 ಜೂಲೈ 20ನೇ ತಾರೀಕಿಗೆ ಈ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ ಅಂತಕ್ಕಂಥ ವ್ಯಕ್ತಿ ಈಗಲ್ ಎಂಬ ಒಂದು ಕೋಶದಲ್ಲಿ, ಈಗಲ್ ಎಂಬ ಒಂದು ಕೋಶದಲ್ಲಿ ಆ ಚಂದ್ರನ ಮೇಲ್ಮೈ ಮೇಲೆ ಇಳ್ತಾರೆ. ಯಾವ ಕೋಶದಲ್ಲಿ? ಈಗಲ್ ಕೋಶದಲ್ಲಿ. ಯಾವಾಗ ಇಳಿದ್ರು? 1969 ಜುಲೈ 20. ಇವರು ಇಳಿದ 22 ನಿಮಿಷಗಳ ನಂತರ, ನೆನಪಿರಲಿ, ಇವರು ಇಳಿದ 22 ನಿಮಿಷಗಳ ನಂತರ ಇನ್ನೊಬ್ಬ ವ್ಯಕ್ತಿ ಚಂದ್ರನ ಮೇಲ್ಮೈಯನ್ನು ಪ್ರವೇಶಿಸಿದರು. ಬುಜ್ ಎಲ್ಡ್ರಿನ್ ಅಂತೇಳಿ, ಬುಜ್ ಎಲ್ಡ್ರಿನ್ ಅಂತ ವ್ಯಕ್ತಿ. ನೋಡ್ರಿ, ಇಲ್ಲಿ 3 ಜನ ಇರ್ತಾರೆ, ಅವರು 3 ಜನ ಇರ್ತಾರೆ. ಚಂದ್ರನ ಮೇಲ್ಮೈ ಮೇಲೆ ಪಾದವನ್ನಿಟ್ಟ, ಹೆಜ್ಜೆ ಇಟ್ಟ ಮೊದಲ ವ್ಯಕ್ತಿ ಯಾರು? ನೀಲ್ ಆರ್ಮ್ಸ್ಟ್ರಾಂಗ್. ಅದಾದ ಅಂದ್ರೆ ಆತನು ಅಲ್ಲಿ ಹೆಜ್ಜೆ ಇಟ್ಟ 22 ನಿಮಿಷಗಳ ನಂತರ ಆ ಚಂದ್ರನ ಮೇಲ್ಮೈ ಪ್ರವೇಶಿಸಿದಂಥ ವ್ಯಕ್ತಿ ಯಾರು? ಬುಜ್ ಎಲ್ಡ್ರಿನ್ ಅಂತೇಳಿ. ಅಲ್ಲದೆ ಆ ಒಂದು ನೌಕೆಯಿಂದ ಇಳಿಯದೆ ಚಂದ್ರನ ಕಕ್ಷೆ ಒಳಗೆ ಉಳ್ಕೊಂಡಂತ ಇನ್ನೊಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಮೈಕಲ್ ಕೋಲಿನ್ಸ್ ಅಂತೇಳಿ, ಮೈಕಲ್ ಕೋಲಿನ್ಸ್ ಅಂತಕ್ಕಂಥ ವ್ಯಕ್ತಿ. ಮೈಕಲ್ ಕೋಲಿನ್ಸ್ ಈತ ಇವ್ರ ಜೊತೆಗೆ ತಂಡದಲ್ಲಿದ್ದಂಥ ವ್ಯಕ್ತಿ, ಆದರೆ ಈತ ಚಂದ್ರನ ಕಕ್ಷೆಯಲ್ಲಿ ಉಳ್ಕೊಳ್ತಾನೆ, ಆದರೆ ಆ ಚಂದ್ರನ ಮೇಲ್ಮೈ ಮೇಲೆ ಇರಲಿಲ್ಲ. ಹಾಗಾದ್ರೆ ಮೊದಲನೇದವನು ನೀಲ್ ಆರ್ಮ್ಸ್ಟ್ರಾಂಗ್ 1969 ಜುಲೈ 20 ಯಾವ ಕೋಶವನ್ನು ಬಳಸಿ? ಈಗಲ್ ಕೋಶವನ್ನು ಬಳಸಿ ಆತ ಅಲ್ಲಿ ಇಳ್ಕೊಂಡ. ಅಲ್ಲಿ ಅಮೆರಿಕ ಧ್ವಜವನ್ನ ನೆಡ್ತಾರೆ. ಆ ಟೈಮ್ನೊಳಗೆ ಅಮೆರಿಕಾದ ಅಧ್ಯಕ್ಷರಾಗಿದ್ದವರು ರಿಚರ್ಡ್ ನಿಕ್ಸಾನ್ ಅಂತೇಳಿ, ರಿಚರ್ಡ್ ನಿಕ್ಸಾನ್ ಅಂತಕ್ಕಂಥ ವ್ಯಕ್ತಿ ಅಮೆರಿಕದ ಅಧ್ಯಕ್ಷರಾಗಿದ್ರು. ಎಸ್, ರಿಚರ್ಡ್ ನಿಕ್ಸಾನ್ ಅಮೆರಿಕ ಧ್ವಜವನ್ನಿಟ್ಟು, ಅಮೆರಿಕ ಧ್ವಜವನ್ನ ಅಲ್ಲಿ ನೆಟ್ಟು ಅವರು ಒಂದು ಸೆಂಟೆನ್ಸ್ ಅನ್ನ ಹೇಳ್ತಾರೆ. ನೀಲ್ ಆರ್ಮ್ಸ್ಟ್ರಾಂಗ್, ಈ ಮಾನವನಿಗಿದು ಅಂದ್ರೆ ಈ ವ್ಯಕ್ತಿಗೆ, ನನಗಿದು ಒಂದು ಸಣ್ಣ ಹೆಜ್ಜೆ, ಆದರೆ ಮನುಕುಲಕ್ಕಿದು ದೊಡ್ಡ ನೆಗೆತ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ದೊಡ್ಡ ವಿವಾದ ಇದೆ, ಆ ವಿವಾದ ಕಡೆ ಹೋಗೋದು ಬೇಡ. ಎಕ್ಸಾಮ್ಗೆ ಏನು ಬೇಕೋ ಅದನ್ನು ನಾವು ಹೆಚ್ಚು ಗಮನ ಹರಿಸೋಣ. ಏನಂತ ಹೇಳ್ತಾನೆ? ಈ ಮಾನವನಿಗಿದು, ಈ ಮನುಷ್ಯನಿಗೆ ವೈಯಕ್ತಿಕವಾಗಿ ನನಗಿದು ಸಣ್ಣ ಹೆಜ್ಜೆ, ಆದರೆ ಮನುಕುಲಕ್ಕಿದು ದೊಡ್ಡ ನೆಗೆತ ಅಂತೇಳಿ ಯಾರು ಹೇಳ್ತಾರೆ? ಈ ನೀಲ್ ಆರ್ಮ್ಸ್ಟ್ರಾಂಗ್ ಹೇಳ್ತಾನೆ. ಈತ ಇತ್ತೀಚೆಗೆ ಅಂತಂದ್ರೆ 2000 ಇತ್ತೀಚೆಗೆ ಅಂದ್ರೆ ಸುಮಾರು 9 ವರ್ಷ ಆಯಿತು, 2012 ಈ ನೀಲ್ ಆರ್ಮ್ಸ್ಟ್ರಾಂಗ್ ನಿಧನ ಹೊಂತಾನೆ. ನೆಕ್ಸ್ಟ್ ಇನ್ನೊಮ್ಮೆ ನಾನು ರಿಪೀಟ್ ಮಾಡ್ತೀನಿ ಇದನ್ನ. ನೀಲ್ ಆರ್ಮ್ಸ್ಟ್ರಾಂಗ್ ನಾಸಾದ ಗಗನಯಾನಿ, ಚಂದ್ರನ ಮೇಲೆ ನಡೆದಾಡಿದ ಪ್ರಥಮ ವ್ಯಕ್ತಿ ಈತ. ನೆಕ್ಸ್ಟ್ ಇನ್ನೊಂದು, ಈತ ಬಳಸಿದಂಥ ಒಂದು ನೌಕೆ ಹೇಳಿದೆ ನಾನು, ಅಪೋಲೋ 11 ಅಂತೇಳಿ 1969 ಜುಲೈ 20ನೇ ತಾರೀಕಿಗೆ
20ನೇ ತಾರೀಕಿಗೆ ಇವರು ಈಗಲ್ ಕೋಶವನ್ನು ಬಳಸಿಕೊಂಡು ಅಲ್ಲಿ ಇಳಿದ ನಂತರ ಎರಡನೇ ವ್ಯಕ್ತಿ ಯಾರು ಅಂತಂದ್ರೆ ಬುಜ್ ಎಲ್ರಿನ್ ಅಂತಕ್ಕಂಥ ವ್ಯಕ್ತಿ ಅಲ್ಲಿ ಇಳಿಯದೆ ಈ ತಂಡದಲ್ಲಿದ್ದರೂ ಸಹಿತ ಚಂದ್ರನ ಮೇಲ್ಮೈ ಮೇಲೆ ಇಳಿಯದೆ ಅಲ್ಲಿ ಕಕ್ಷೆ ಒಳಗೇನೆ ಚಂದ್ರನ ಕಕ್ಷೆ ಒಳಗೆ ಇದ್ದಂಥ ವ್ಯಕ್ತಿ ಯಾರು ಮೈಕಲ್ ಕೋಲಿನ್ಸ್ ಅಂತೇಳಿ ಆ ಸಮಯದೊಳಗೆ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸಾನ್. ಒಂದಿಷ್ಟು ನಾನು ಇದ್ರ ಬಗ್ಗೆ ನಾನು ಇನ್ನೂ ಹೇಳ್ಬೋದು. ಅಷ್ಟೇ ಅಲ್ಲದೆ ನಮಗೆ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದ ಇಸ್ರೋದವರು ಕೈಗೊಂಡಿರ್ತಕ್ಕಂಥ ಚಂದ್ರಯಾನ ಬಹಳ ಇಂಪಾರ್ಟೆಂಟ್. ಮುಂದೆ ಒಂದಿಷ್ಟು ಕ್ವಶನ್ಸ್ ಬರ್ತಾವ. ಕ್ವಶನ್ಸ್ ಬಂದಾಗ ನಾವು ಚಂದ್ರಯಾನದ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಇದು ಕ್ವಶನ್ ನಂಬರ್ 26. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 1969 ಜೂಲೈ 20 ಈ ಸರಿಯಾದ ಉತ್ತರ ಆಗಿರ್ತದೆ. ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹೀಗಿದೆ ಪ್ರಶ್ನೆ: ಕನ್ನಡದ ಮೊಟ್ಟ ಮೊದಲ ವಾರ್ತಾಪತ್ರಿಕೆ ಯಾವುದು ಅಂತೇಳಿ. ಕನ್ನಡದ ಮೊಟ್ಟ ಮೊದಲ ವಾರ್ತಾಪತ್ರಿಕೆ ಯಾವುದು ಅಂತ ಪ್ರಶ್ನೆ ಇದೆ. ಓಕೆ, ನಾನು ಹೇಳೋದು ನಿಮಗೆ ಸ್ಪೀಡ್ ಅಂತ ಅನಿಸ್ತಾ ಇರ್ಬೋದು, ಆದರೆ ಎಲ್ಲವೂ ನಿಮ್ಮ ಕಣ್ಮುಂದೆನ ಬರೆಯೋದು ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲದೆ ನಾನು ಆಫ್ಲೈನ್ ತರಗತಿಯಲ್ಲಿ ಆದರೆ ಇದನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳ್ಬೋದು, ಆದರೆ ಇಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಅಂಶವನ್ನು ನಾನು ತಿಳಿಸ್ಕೊಡ್ಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ ನಾನು ಸ್ವಲ್ಪ ವೇಗ ಇದೆ. ಆದರೆ ಇದೇನು ವೇಗ ಅಲ್ಲ, ಒಂದಿಷ್ಟು ಜನ ಹೇಳ್ತಿರ್ತಾರೆ ಅದು ಓದೋದು ಸಹಿತ ಅರ್ಥ ಆಗಲ್ಲ. ಆ ರೀತಿಯಾಗಿ ನಾನು ಆ ರೀತಿ ಏನು ಹೊಂಟಿಲ್ಲ. ಇಲ್ಲಿ ಕರೆಕ್ಟಾಗಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅವಶ್ಯಕತೆ ಹೇಳ್ತಾ ಹೊಂಟಿದ್ದೇನೆ. ಈಗ ನೋಡೋಣ, ಕನ್ನಡದ ಮೊದಲ ವಾರ್ತಾಪತ್ರಿಕೆ ಯಾವುದು ಅಂತ ಪ್ರಶ್ನೆ ಇದೆ. ಕನ್ನಡದ ಮೊದಲ ವಾರ್ತಾಪತ್ರಿಕೆ ಯಾವುದು? ನೀವೆಲ್ಲ ಈ ಆಪ್ಷನ್ಸ್ ಅನ್ನ ನೋಡಿದ ತಕ್ಷಣನೇ ಉತ್ತರವನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಮಂಗಳೂರು ಸಮಾಚಾರ, ಬೆಂಗಳೂರು ಸಮಾಚಾರ, ಪ್ರಜಾವಾಣಿ, ಮೈಸೂರು ಮಿತ್ರ ಅಂತ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಉತ್ತರ ಅಂತೂ ಗೊತ್ತಾಗಿದೆ ನಿಮಗೆ. ಕನ್ನಡ ಭಾಷೆಯ ಮೊಟ್ಟ ಮೊದಲ ವಾರ್ತಾಪತ್ರಿಕೆ, ಕನ್ನಡ ಭಾಷೆಯ ಮೊಟ್ಟ ಮೊದಲ ವಾರ್ತಾಪತ್ರಿಕೆ ಮಂಗಳೂರು ಸಮಾಚಾರ. ಹೀಗೆ ಒಂದಿಷ್ಟು ಅಂಶಗಳು ಇವೆಲ್ಲ ಎಕ್ಸಾಮ್ನ ಕೇಳುವಂಥವು ಏನಪ್ಪ ಅಂದರೆ, ಈ ಜರ್ಮನಿಯಿಂದ ಒಬ್ಬ ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ ಬರ್ತಾನೆ. ಎಲ್ಲಿಂದ ಬಂದ? ಜರ್ಮನಿಯಿಂದ ಬಂದಂಥ ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ. ಆತನ ಹೆಸರು ಹರ್ಮನ್ ಮೋಗ್ಲಿಂಗ್ ಅಂತೇಳಿ. ಜರ್ಮನಿಯ ಕ್ರಿಶ್ಚಿಯನ್ ಮಿಷನರಿ ಅಂತ ಹೇಳ್ತೀವಿ ನಾವು. ಮಿಷನರಿ ಅಂತಂದ್ರೆ ಧರ್ಮ ಪ್ರಚಾರಕ. ಆತನ ಹೆಸರು ಹರ್ಮನ್ ಮೋಗ್ಲಿಂಗ್ ಅಂತೇಳಿ. ಹರ್ಮನ್ ಮೋಗ್ಲಿಂಗ್ ಹೆಸರು ನೆನ್ಪಿಟ್ಕೊಳ್ರಿ. ಹರ್ಮನ್ ಮೋಗ್ಲಿಂಗ್ ಯಾವ ದೇಶದವನು? ಈತ ಜರ್ಮನಿಯವನು. ಜರ್ಮನಿಯ ಹರ್ಮನ್ ಮೋಗ್ಲಿಂಗ್ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ತನ್ನ ಕ್ರಿಶ್ಚಿಯನ್ ಧರ್ಮವನ್ನ ಪ್ರಚಾರ ಮಾಡಬೇಕು. ನಾನು ಹೇಳಿದೆ ಮಿಷನರಿ ಅಂತ ಹೇಳಿದೆ. ಮಿಷನರಿಗಳು ಅಂತಂದ್ರ ಧರ್ಮ ಪ್ರಚಾರಕರು. ಮಿಷನರಿಗಳು ಅಂತಂದ್ರೆ ಏನು? ಧರ್ಮ ಪ್ರಚಾರಕರು. ಈತೊಬ್ಬ ಧರ್ಮ ಪ್ರಚಾರಕ. ಯಾರು? ಹರ್ಮನ್ ಮೋಗ್ಲಿಂಗ್. ಈ ಹರ್ಮನ್ ಮೋಗ್ಲಿಂಗ್ ಅಂತಕ್ಕಂಥ ವ್ಯಕ್ತಿ 1843ರಲ್ಲಿ ಮಂಗಳೂರಿನಲ್ಲಿ ಹೊರಡಿಸಿದಂಥ ಒಂದು ಪತ್ರಿಕೆ, ಕನ್ನಡದ ಪ್ರಪ್ರಥಮ ಪತ್ರಿಕೆ ಈ ಮಂಗಳೂರು ಸಮಾಚಾರ. ಹಾಗಾದ್ರೆ ಈ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಹೊರಡಿಸಲಾದ ವರ್ಷ 1843. ಹೊರಡಿಸಿದವನು ಜರ್ಮನಿಯ ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ ಹರ್ಮನ್ ಮೋಗ್ಲಿಂಗ್. ಭಾಷೆ ಕನ್ನಡ. ಎಲ್ಲಿಂದ? ಮಂಗಳೂರಿನಿಂದ. 1843ರಲ್ಲಿ ಮಂಗಳೂರಿನಿಂದ ಈ ಪತ್ರಿಕೆಯನ್ನು ಹೊರಡಿಸಿದಂಥ ಈ ಹರ್ಮನ್ ಮೋಗ್ಲಿಂಗನು 1844ರಲ್ಲಿ ಈ ಮಂಗಳೂರು ಸಮಾಚಾರ ಪತ್ರಿಕೆಯ ಕಚೇರಿಯನ್ನು ಬಳ್ಳಾರಿಗೆ ವರ್ಗಾಯಿಸಿ ಈ ಮಂಗಳೂರು ಸಮಾಚಾರ ಅಂತೇನಿತ್ತೋ ಆ ಪತ್ರಿಕೆಯ ಹೆಸರನ್ನ ಬದಲಾಯಿಸ್ತಾನೆ. ಕರ್ನಾಟಕ ಸಮಾಚಾರ ಅಂತೇಳಿ. ಮಂಗಳೂರು ಸಮಾಚಾರ ಅಂತೇನಿತ್ತೋ ಇದು ನಂತರ ಏನಾಯಿತು? ಕರ್ನಾಟಕ ಸಮಾಚಾರ ಅಂತ ಆಗ್ತದ. ಮೊದಲು ಮಂಗಳೂರು ಸಮಾಚಾರ 1843 ಮಂಗಳೂರಿನಿಂದ ಯಾವಾಗ ಅದರ ಕೇಂದ್ರ ಕಚೇರಿ ಬಳ್ಳಾರಿ ವರ್ಗಾವಣೆ ಆಯಿತೋ ಅವಾಗಿನಿಂದ ಅದನ್ನ ಕರ್ನಾಟಕ ಸಮಾಚಾರ ಅಂತೇಳಿ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ನಮ್ಮ ಕನ್ನಡ ಭಾಷೆಯ ಬೆಳವಣಿಗೆಗೆ, ಕನ್ನಡ ಶಿಕ್ಷಣದ ಬೆಳವಣಿಗೆಗೆ, ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಜೈನ ಧರ್ಮ ಯಾವ ರೀತಿ ಕಾರಣ ಆಯಿತೋ, ಇಲ್ಲಿ ಕನ್ನಡ ಶಿಕ್ಷಣದ ಬೆಳವಣಿಗೆ ಮೊದಲು ಅಡಿಗಲ್ಲು ಹಾಕಿದವರು ಈ ಕ್ರಿಶ್ಚಿಯನ್ನರು. ನಲ್ಲಿ 2 ಸಂಘಗಳನ್ನು ನಾನು ಹೇಳ್ತೀನಿ. ಒಂದು ವೆಸ್ಲಿಯನ್ ಅಂತ ಬರ್ತದೆ. ಒಂದು ವೆಸ್ಲಿಯನ್ ಅನ್ನೋದು ವೆಸ್ಲಿಯನ್ ಮತ್ತು ವ್ಯಾಸ್ಲಿನ್ ಅನ್ಬೇಡ್ರಿ, ವೆಸ್ಲಿಯನ್ ಅನ್ನೋದು ಇದು ಮೈಸೂರಿನಲ್ಲಿ ಇದ್ದಂಥ ಒಂದು ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ ಸಂಘ. ಇಂಪಾರ್ಟೆಂಟ್ ಇದು. KS ಪ್ರಿಲಿಮ್ಸ್ನೊಳಗೆ ಕ್ವಶನ್ ಕೇಳಿದಾರೆ ಅದನ್ನು. ವೆಸ್ಲಿಯನ್ ಎನ್ನುವುದು ಮೈಸೂರಿನಲ್ಲಿದ್ದಂಥ ಒಂದು ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ ಸಂಘ. ಇದು ಒಂದು. ಇನ್ನೊಂದು ಬಾಸಲ್ ಮಿಷನ್ ಅಂತ ಬರ್ತದೆ. ಬಾಸಲ್ ಮಿಷನ್ ಅಂತೇಳಿ. ಈ ಬಾಸಲ್ ಮಿಷನ್ ಎನ್ನುವುದು
ಧಾರವಾಡ ಮತ್ತು ಬೆಳಗಾವಿಯಲ್ಲಿ ಇದ್ದಂಥ ಒಂದು ಧರ್ಮ ಪ್ರಚಾರಕ ಸಂಘ. ಧಾರವಾಡ ಮತ್ತು ಬೆಳಗಾವಿಯಲ್ಲಿ ಇದ್ದಂಥ ಧರ್ಮ ಪ್ರಚಾರಕ ಸಂಘ ಯಾವುದು? ಈ ಬಾಸಲ್ ಮಿಷನ್ ಅಂತೇಳಿ. ಮೈಸೂರಿನಲ್ಲಿ ಕನ್ನಡ ಶಾಲೆಗಳನ್ನ ಮೊದಲು ಸ್ಥಾಪಿಸಿದವರು, ಮೈಸೂರಿನಲ್ಲಿ ಕನ್ನಡ ಶಾಲೆಗಳನ್ನು ಮೊದಲು ಸ್ಥಾಪಿಸಿದವರು ವೆಸ್ಲಿಯನ್ ಮಿಷನರಿ. ಧಾರವಾಡ ಮತ್ತು ಬೆಳಗಾವಿಯಲ್ಲಿ ಕನ್ನಡ ಶಾಲೆಗಳನ್ನು ಮೊದಲು ಸ್ಥಾಪಿಸಿದವರು ಕ್ರಿಶ್ಚಿಯನ್ ಮಿಷನರಿ. ಬಾಸಲ್ ಮಿಷನರಿ ಯಾವುದು? ಎಲ್ಲಿ? ಬೆಳಗಾವಿ ಮತ್ತು ಧಾರವಾಡ. ಮೈಸೂರಿನಲ್ಲಿ ವೆಸ್ಲಿಯನ್. ಒಂದು 2017 ಆಗಿರ್ಬೋದು ಅನಿಸ್ತದೆ, KS ಫಿಲ್ಮ್ಸ್ ಇದೇ ಕ್ವಶನ್ ಕೇಳಿದಾರೆ. ಮೈಸೂರಿನಲ್ಲಿ ಕನ್ನಡ ಶಾಲೆಯನ್ನು ಸ್ಥಾಪಿಸಿದ ಮೊಟ್ಟ ಮೊದಲ ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ ಸಂಘ ಯಾವುದು ಅಂತೇಳಿ? ಯಾವುದಪ್ಪ? ವೆಸ್ಲಿಯನ್. ಧಾರವಾಡ ಬೆಳಗಾವಿಯಲ್ಲಿ ಬಾಸಲ್ ಮಿಷನ್. ಇದು ಒಂದು ಕಡೆಗೆ. ಇನ್ನು ನಮ್ಮ ಕನ್ನಡಿಗರೊಬ್ಬರು ಆಲೂರು ವೆಂಕಟರಾವ್ ಡೆಪ್ಟಿ ಚನ್ನಬಸಪ್ಪ, ಡೆಪ್ಯೂಟಿ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ. ಡೆಪ್ಯೂಟಿ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ಅವರು ಡೆಪ್ಯೂಟಿ ಶಿಕ್ಷಣಾಧಿಕಾರಿ ಆದ ಸಮಯದಲ್ಲಿ ನಮ್ಮ ಬಾಂಬೆ ಕರ್ನಾಟಕ ಭಾಗದೊಳಗೆ ಕೇವಲ 30 ಕನ್ನಡ ಶಾಲೆಗಳಿದ್ದವು. ಅವರ ಹುದ್ದೆಯಿಂದ ನಿರ್ಗಮಿಸುವ ಹೊತ್ತಿಗೆ ಅಂತಂದ್ರೆ 600 ಕನ್ನಡ ಶಾಲೆಗಳು ಬಾಂಬೆ ಕರ್ನಾಟಕದೊಳಗೆ ಇರ್ತಾವೆ. ಅಂದ್ರೆ ಇವತ್ತು ಕನ್ನಡ ಶಾಲೆ, ಕನ್ನಡ ಭಾಷೆಯಲ್ಲಿ ಶಿಕ್ಷಣ, ಇದಕ್ಕೆಲ್ಲ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ವ್ಯಕ್ತಿ ಡೆಪ್ಯೂಟಿ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ. ಡೆಪ್ಯೂಟಿ ಚನ್ನಬಸಪ್ಪ. ಅದಕ್ಕೆ ನಮ್ಮ ಬೆಳಗಾವಿ ಮತ್ತು ಧಾರವಾಡ ಭಾಗದಲ್ಲಿ ಅಲ್ಲಲ್ಲಿ ಆ ಡೆಪ್ಟಿ ಚನ್ನಬಸಪ್ಪನವರ ಸ್ಟ್ಯಾಚ್ಯೂಗಳನ್ನು ನಾವು ನೋಡ್ಬೋದಾಗಿದೆ. ಇರಲಿ, ಇಲ್ಲಿ ಪ್ರಶ್ನೆ ಕೇಳಿದ್ದೇನು? ಕನ್ನಡದ ಮೊದಲ ವಾರ್ತಾಪತ್ರಿಕೆ ಯಾವುದು ಅಂತ ಕೇಳಿದರೆ ಮಂಗಳೂರು ಸಮಾಚಾರ. ಅದರ ಜೊತೆಗೆ ನಾ ಎಲ್ಲ ಅಂಶಗಳನ್ನು ನಿಮಗೆ ಹೇಳ್ತಾ ಬಂದೆ. ನೀವು ನೋಟ್ಸ್ ಮಾಡೋದ್ರ ಕಡೆಗೆ ಹೆಚ್ಚಿನ ಗಮನ ಕೊಡದೆ ಈ ಪಾಠವನ್ನು ಕೇಳೋದ್ರ ಕಡೆಗೆ ಹೆಚ್ಚಿನ ಗಮನ ಕೊಟ್ಟರೆ ಆಮೇಲೆ ನೋಟ್ಸ್ ಮಾಡ್ಕೊಳ್ಬೋದು ನೀವು. ಯಾಕಂದ್ರೆ ಟೆಲಿಗ್ರಾಮ್ ಒಳಗೆ ಇಲ್ಲೇನು ಬೋರ್ಡ್ ಇದೆಯಲ್ಲ, ಇದನ್ನು ನಾನು ಇಮೇಜನ್ನು ಶೇರ್ ಮಾಡಿರ್ತೀನಿ, ಎಲ್ಲವನ್ನ ನೀವು ನೋಡ್ಬೋದು ಈಸಿಯಾಗಿ. ಓಕೆ, ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕ್ವಶನ್ ನಂಬರ್ 28. ಎಸ್, ಹಕ್ಕಿಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? ಹಕ್ಕಿಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹಕ್ಕಿಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? ನಾನು ಇದನ್ನು ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಒಂದಿಷ್ಟು ಕ್ಲಾಸಿಫಿಕೇಶನನ್ನು ನಾವು ನೋಡೋಣ. ಉತ್ತರ ನೀವು ಹೇಳ್ತೀರ ಅಂದ್ಕೊಂಡಿದ್ದೀನಿ ನಾನು. ನೀವೇನು ಉತ್ತರ ಹೇಳೋದು ದೊಡ್ಡದಲ್ಲ, ಬಾಯ್ಪಾಟ್ ಹಾಕಿರ್ತೀರಿ, ಹೇಳ್ತೀರಿ. ಇಲ್ಲಿ ಸ್ವಲ್ಪ ಕ್ಲಾಸಿಫಿಕೇಶನ್. ಈಗ ಮೊದಲು ಈ ಭೂಮಿಯ ಮೇಲೆ ಜೀವಿ ನೋಡ್ರಿ. ಭೂಮಿಯ ಮೇಲೆ ಜೀವಿ ಯಾವುದೋ ಒಂದು, ಅದು ಪ್ರಾಣಿನಾಗಿರ್ಬೋದು ಅಥವಾ ಸಸ್ಯನಾಗಿರ್ಬೋದು. ಸಸ್ಯಗಳಿಗೂ ಜೀವವಿದೆ. ಜಗದೀಶ್ ಚಂದ್ರ ಬೋಸ್ ಅಂತಕ್ಕಂಥ ವಿಜ್ಞಾನ ಹೇಳಿದ್ರು ಸಸ್ಯಗಳ ಜೀವಿದೆ. ಜೀವಿ ಏನದಲ್ಲ, ಇಲ್ಲಿ ಭೂಮಿ ಮೇಲೆ ವಾಸ ಮಾಡ್ತಕ್ಕಂಥ ಜೀವಿಗಳನ್ನು ಮೊದಲು ನಾವು 5 ಸಾಮ್ರಾಜ್ಯಗಳಾಗಿ ವಿಂಗಡಿಸ್ತಾರೆ. 5 ಸಾಮ್ರಾಜ್ಯಗಳಾಗಿ. ಈ 5 ಸಾಮ್ರಾಜ್ಯಗಳ ಬಗ್ಗೆ ನಾನು ಮುಂದೆ ಒಂದಿಷ್ಟು ಕ್ವಶನ್ಸ್ ಬರ್ತಾವೆ, ಒಂದಿಷ್ಟು ವೆಬ್ಸೈಟ್ ಕ್ವಶನ್ಸ್ ಅನ್ನು ತಗೊಂಡೇನೆ, ಅದ್ರಾಗ ಡೀಟೇಲ್ ಆಗಿ ನೋಡೋಣ. ಅದರ ಮೊದಲಿಗೆ ಅವು ಯಾವ ಸಾಮ್ರಾಜ್ಯಗಳು ಅಂತಂದ್ರೆ ಮೊನೇರಾ ಅಂತ ಬರ್ತದೆ, ಪ್ರೊಟೆಸ್ಟಾ ಅಂತ ಬರ್ತದೆ, ಮೈಕೋಟಾ ಅಥವಾ ಶಿಲೀಂಧ್ರ ಅಂತ ಬರ್ತದೆ, ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಅಂತ 5 ಸಾಮ್ರಾಜ್ಯಗಳದಾವೆ. ಇನ್ನೊಮ್ಮೆ ಹೇಳ್ತೀನಿ, ಯಾವುವು? ಮೊನೇರಾ ಅಂತ ಒಂದು ಸಾಮ್ರಾಜ್ಯ ಇದೆ, ಆಮೇಲೆ ಪ್ರೊಟೆಸ್ಟಾ ಅಂತ ಸಾಮ್ರಾಜ್ಯ ಇದೆ, ಮೈಕೋಟಾ ಅಥವಾ ಶಿಲೀಂಧ್ರ ಅಂತಿದೆ, ಸಸ್ಯ ಸಾಮ್ರಾಜ್ಯ ಅಂತಿದೆ, ಪ್ರಾಣಿ ಸಾಮ್ರಾಜ್ಯ. ಮೊದಲು ಜೀವಿಗಳನ್ನು 5 ಸಾಮ್ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಅದರೊಳಗೆ ಒಂದು ಯಾವುದಪ್ಪ ಅಂತಂದ್ರೆ 5 ಸಾಮ್ರಾಜ್ಯಗಳಲ್ಲಿ ಒಂದು ಸಾಮ್ರಾಜ್ಯ ಯಾವುದಂದ್ರೆ ಪ್ರಾಣಿ ಸಾಮ್ರಾಜ್ಯ ಅಂತ ಬರ್ತದೆ. ಒಂದ್ಯಾವುದು? ಪ್ರಾಣಿ ಸಾಮ್ರಾಜ್ಯ. ಇದೇನು ಪ್ರಾಣಿ ಸಾಮ್ರಾಜ್ಯ ಅಂತ ಐತಲ್ಲ, ಈ ಪ್ರಾಣಿ ಸಾಮ್ರಾಜ್ಯವನ್ನು ಮತ್ತೆ 2 ಗುಂಪುಗಳಾಗಿ ನಾವು ವಿಂಗಡಿಸ್ತೀವಿ ಪ್ರಾಣಿಗಳನ್ನ. ಯಾವ ರೀತಿಯಾಗಿ 2 ಗುಂಪುಗಳ ವಿಂಗಡಿಸ್ತೀವಿ ಅಂತಂದ್ರೆ, ಮೊದಲನೇದು ಅಕಶೇರುಕಗಳು ಅಂತೇಳಿ. ಮೊದಲನೇದು ಯಾವುದು? ಅಕಶೇರುಕಗಳು ಅಂತ, ಇದು ಮೊದಲನೇದಿದು. ಅಕಶೇರುಕಗಳು ಅಂತ ಕರಿತೀವಿ. ಇದು ಒಂದಿದು. ಅಕಶೇರುಕಗಳು ಅಂತಂದ್ರೆ ಬೆನ್ನು ಮೂಳೆ ಇಲ್ಲದ ಪ್ರಾಣಿಗಳು. ನಾ ಹೇಳಿದೆ, ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ. 5 ಸಾಮ್ರಾಜ್ಯಗಳದಾವ. ಜೀವಿ ಪ್ರಪಂಚ ಇತ್ತು 5 ಸಾಮ್ರಾಜ್ಯಗಳು: ಮೊನೇರಾ, ಪ್ರೊಟೆಸ್ಟಾ, ಮೈಕೋಟಾ, ಸಸ್ಯ, ಪ್ರಾಣಿ. ನಾನೀಗ ಹೇಳ್ತಾ ಇರೋದು 5ನೇದ್ದು ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ಹೇಳ್ತಾ ಇದ್ದೀನಿ. ಇದೇನು ಪ್ರಾಣಿ ಸಾಮ್ರಾಜ್ಯ ಇದೆ, ಅದನ್ನು 2 ಗುಂಪುಗಳನ್ನಾಗಿ ಮಾಡಿದ್ದೀವಿ. ಒಂದು ಯಾವುದಪ್ಪ ಅಂದ್ರೆ ಅಕಶೇರುಕಗಳು. ಈ ಅಕಶೇರುಕಗಳದಲ್ಲ, ಇದ್ರಾಗ ಸಂಧಿಪದಿಗಳು, ಅರ್ಥಪೋಡ ಅಂತ ಹೇಳ್ತೀವಿ, ಆಮೇಲೆ ಇಲ್ಲಿ ಕುಟುಕ ಕಣವಂತಗಳು ಅಂತ ಬರ್ತವೆ, ದುಂಡುಗಳು, ಅವೆಲ್ಲ ಬರ್ತಿರ್ತಾವೆ. 8-9 ಅದಾವ. ಅದನ್ನ ನಾನು ನಿಮಗೆ ಹೇಳಕ್ ಹೊಂಟಿಲ್ಲ. ಕಶೇರುಕಗಳು ಅಂತ ಇನ್ನೊಂದು ಬರ್ತದ. ಕಶೇರುಕಗಳು ಒಂದು ಅಕಶೇರುಕಗಳು, ಇನ್ನೊಂದು ಕಶೇರುಕಗಳು. ಅಕಶೇರುಕಗಳು ಅಂತಂದ್ರೆ ಬೆನ್ನು ಮೂಳೆ ಇಲ್ಲದ ಪ್ರಾಣಿಗಳಾದ್ರೆ, ಕಶೇರುಕಗಳು ಅಂತಂದ್ರೆ ಬೆನ್ನು ಮೂಳೆಯನ್ನು ಹೊಂದಿದ ಪ್ರಾಣಿಗಳು. ಅಕಶೇರುಕಗಳು ಬೆನ್ನು ಮೂಳೆ ಇಲ್ಲದ ಪ್ರಾಣಿಗಳಾದ್ರೆ, ಈ ಕಶೇರುಕಗಳು ಬೆನ್ನು ಮೂಳೆಯನ್ನು ಹೊಂದಿರತಕ್ಕಂಥ ಪ್ರಾಣಿಗಳು. ಇವೇನು ಕಶೇರುಕಗಳಂತದವಲ್ಲ,
ಇವುಗಳನ್ನು ಮತ್ತೆ ನಾವು 5 ವಿಧಗಳಾಗಿ ವಿಂಗಡಿಸ್ತೀವಿ. ಯಾವುವು ಅಂತಂದ್ರೆ ಮೊದಲನೇದು ಮೀನುಗಳು ಅಂತೇಳಿ. ಮೊದಲನೇದು ಯಾವುದಪ್ಪ ಅಂತಂದ್ರೆ ಮೀನುಗಳು. ನಾನು ಹೇಳೋದು ಕರೆಕ್ಟ್ ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಬಹಳಷ್ಟು ಕ್ವಶನ್ಸ್ ಅನ್ನ PC, PSI, SDF, ಗ್ರೂಪ್ ಸಿ, KS ನಲ್ಲಿ ಕ್ವಶನ್ ಕೇಳ್ತಿರ್ತಾರೆ ಅವುಗಳ ಬಗ್ಗೆ. ನೋಡ್ರಿ, ಇನ್ನೊಮ್ಮೆ ರಿವಿಷನ್ ಮಾಡ್ತೀನಿ ನಾನು. ಜೀವಿ ಪ್ರಪಂಚ ಏನೈತೋ ಅದನ್ನ 5 ಸಾಮ್ರಾಜ್ಯಗಳ ಮಾಡಿದೀವಿ. ಮೊನೆರಾ, ಪ್ರೊಟೆಸ್ಟಾ, ಆಮೇಲೆ ಮೈಕೋಟಾ ಅಂತ ಬರ್ತದ, ಸಸ್ಯ, ಪ್ರಾಣಿ. ಇನ್ನು ಪ್ರಾಣಿ ಸಾಮ್ರಾಜ್ಯವನ್ನು ನಾವೇನ್ ಮಾಡಿದೀವಿ, 2 ಗುಂಪುಗಳು ಮಾಡಿದೀವಿ, ಅಕಶೇರುಕ ಮತ್ತು ಕಶೇರುಕ ಅಂತೇಳಿ. ಈಗ ನಾನು ಹೇಳ್ತಾ ಇರೋದು ಯಾವುದು, ಕಶೇರುಕಗಳು ಅಂತ ಹೇಳ್ತಾ ಇದ್ದೀನಿ. ಕಶೇರುಕಗಳಲ್ಲಿ ಮೊದಲನೇದು ಯಾವುದಂದ್ರೆ ಮೀನುಗಳು. ಮೊದಲನೇದು ಮೀನುಗಳು ಅಂತ ಬರ್ತದೆ. ಎರಡನೇದು ಉಭಯವಾಸಿಗಳು ಅಂತ ಬರ್ತದೆ. ಎರಡನೇದು ಉಭಯವಾಸಿಗಳು. ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಮೀನುಗಳು, ನೆಕ್ಸ್ಟ್ ಉಭಯವಾಸಿಗಳು ಅಂತೇಳಿ. ನೆಕ್ಸ್ಟ್ ಒನ್ ಸರೀಸೃಪಗಳು. ಸರೀಸೃಪಗಳು ಅಂತೇಳಿ ಬರ್ತಾವ. ರೆಪ್ಟಿಲಿಯಾ ಅಥವಾ ರೆಪ್ಟೈಲ್ಸ್ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ 4ನೇದು ಯಾವ್ದಪ್ಪ ಅಂತಂದ್ರೆ ಏವ್ಸ್ ಅಥವಾ ಪಕ್ಷಿಗಳು. ಏವ್ಸ್ ಅಥವಾ ಪಕ್ಷಿಗಳು. ಹಿಂಗೆ ಅವುಗಳು ಸಿರಿಯಲ್ಲ ನೆನ್ಪಿಟ್ಟುಕೊಳ್ರಿ ಸಾಧ್ಯ ಆದ್ರೆ. ಇನ್ನ ಲಾಸ್ಟ್ 5ನೇದು ಸಸ್ತನಿಗಳು, ಮೆಮಲ್ಸ್ ಅಂತ ಕರಿತೀವಿ. ಸಸ್ತನಿಗಳು ಅಂತೇಳಿ ಹಿಂಗ 5 ವಿಧಗಳಾಗಿ ನಾವು ವಿಂಗಡಿಸಿದ್ದೀವಿ ಇಲ್ಲಿ. ನೋಡ್ರಿ, ಕಶೇರುಕಗಳನ್ನ ಮತ್ತೆ 5 ವಿಧಗಳಾಗಿ. ಅದರೊಳಗ ಮೀನುಗಳು ಅಂತಿದಾವ ನೋಡ್ರಿ. ನಿಮಗೆಲ್ಲ ಗೊತ್ತದ ಮೀನುಗಳು ಎಲ್ಲಿ ವಾಸ ಮಾಡ್ತಿರ್ತವೆ, ನೀರಿನಲ್ಲಿ ವಾಸ ಮಾಡ್ತಿರ್ತವೆ. ಮೀನುಗಳು ಎಲ್ಲಿ ವಾಸ ಮಾಡ್ತಿರ್ತಾವ, ನೀರಿನಲ್ಲಿ ವಾಸ ಮಾಡ್ತಿರ್ತವೆ. ಈ ಮೀನುಗಳೇನದಾವ, ಇವುಗಳು ಮೀನುಗಳು ಇವು ಶೀತರಕ್ತ ಪ್ರಾಣಿಗಳು. ಮೀನುಗಳು ಶೀತರಕ್ತ ಪ್ರಾಣಿಗಳು, ಶೀತರಕ್ತ. ನೆಕ್ಸ್ಟ್ ಉಭಯವಾಸಿಗಳಂತ ನೋಡ್ರಿ. ಈ ಉಭಯವಾಸಿಗಳು ನೀರಿನಲ್ಲಿಯೂ ಮತ್ತು ಭೂಮಿಯ ಮೇಲೆಯೂ ವಾಸ ಮಾಡ್ತಕ್ಕಂಥವು. ಯಾವ ಉಭಯವಾಸಿಗಳು? ಭೂಮಿಯ ಮೇಲೆ ವಾಸ ಮಾಡಲು ಆರಂಭಿಸಿದಂಥ ಮೊದಲ ಪ್ರಾಣಿಗಳು ಯಾವುವು ಅಂತ ಕೇಳಿದ್ರೆ ಉಭಯವಾಸಿಗಳು. ಅಂದ್ರೆ ಮೊದಲು ನೀರಿನಾಗ ಜೀವಿ ಹುಟ್ಟಿಕೊಂಡಿದ್ದೇ ನೀರಿನಲ್ಲಿ. ಮುಂದೆ ನಾನು ಒಂದಿಷ್ಟು ಬಯಾಲಜಿ ಕ್ಲಾಸನ್ನು ಮಾಡ್ತೀನಿ, ಹತ್ರ ಹೇಳ್ತೀನಿ. ಮೊದಲು ಜೀವಿ ಹುಟ್ಟಿಕೊಂಡಿದ್ದು, ಏಕೋಶ ಜೀವಿ ಹುಟ್ಟಿಕೊಂಡಿದ್ದು ನೀರಿನಲ್ಲಿ. ಅದು ಏಕೋಶ ಜೀವಿದ್ದು ಬಹುಕೋಶ ಜೀವಿಯಾಗಿ ವಿಕಾಸ ಹೊಂದಿತ್ತು. ಅದಕ್ಕೆ ನೀರಿನಲ್ಲಿ ಮುಂದೆ ಹೋಗ್ಬೇಕಂತ ಅನಿಸಿದಾಗ ಅದರ ದೇಹದ ಆಕಾರ ಏನಾಗ್ತದೆ, ರೆಕ್ಕೆಗಳಾಗಿ ಮುಂದೆ ವಿಕಾಸ ಹೊಂತದೆ. ರೆಕ್ಕೆಗಳ ಮುಂದೆ ಇದು ಭೂಮಿ ಮೇಲೆ ತವಳೋದಕ್ಕೆ ಆರಂಭಿಸಿದಾಗ ಕಾಲುಗಳಾಗಿ ಅವೇನಾದ್ರು ವಿಕಾಸ ಹೊಂತವೆ. ಅದನ್ನೆಲ್ಲ ಡೀಟೇಲ್ ಆಗಿ ನಾವು ಮುಂದೆ ನೋಡೋಣ. ಈಗ ನೋಡ್ರಿ, ಮೀನುಗಳು ಶೀತರಕ್ತ ಪ್ರಾಣಿಗಳು. ಉಭಯವಾಸಿಗಳಂತದಾವು, ಇವು ಸಹಿತ ಶೀತರಕ್ತ ಪ್ರಾಣಿಗಳು. ಉಭಯವಾಸಿಗಳು ಶೀತರಕ್ತ ಪ್ರಾಣಿಗಳು. ಸರೀಸೃಪಗಳು ಅಂತ ಬರ್ತವೆ, ಇವು ಸಹಿತ ಶೀತರಕ್ತ ಪ್ರಾಣಿಗಳು. ಆಮೇಲೆ ಪಕ್ಷಿಗಳು ಅದಾವ ನೋಡ್ರಿ, ಪಕ್ಷಿಗಳದಾವ. ಈ ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳು. ಪಕ್ಷಿಗಳೇನದಾವ ಬಿಸಿ ರಕ್ತ ಪ್ರಾಣಿಗಳು. ಆಮೇಲೆ ಈ ಸಸ್ತನಿಗಳಂತ ಏನದಾವೋ ಇವು ಬಿಸಿ ರಕ್ತ ಪ್ರಾಣಿಗಳು ಅಥವಾ ಉಷ್ಣ ರಕ್ತ ಪ್ರಾಣಿಗಳು ಅಂತ ನಾವುಗಳನ್ನ ಕರಿಬಹುದು. ನೋಡ್ರಿ, 5 ಹೇಳಿದೆ ನಾನು. ಮೀನುಗಳು ಶೀತರಕ್ತ, ಉಭಯವಾಸಿಗಳು ಶೀತರಕ್ತ, ಸರೀಸೃಪಗಳು ಶೀತರಕ್ತ, ಪಕ್ಷಿಗಳು ಬಿಸಿ ರಕ್ತ ಅಥವಾ ಉಷ್ಣ ರಕ್ತ ಪ್ರಾಣಿಗಳು, ಸಸ್ತನಿಗಳು ಇವು ಸಹಿತ ಬಿಸಿ ರಕ್ತ ಪ್ರಾಣಿಗಳು. ಒಂದೊಂದು ನೋಡ್ಕೊಂಡು ಬರೋಣ. ಮೀನುಗಳು ಶೀತರಕ್ತ ಅಂದ್ರೆ ಏನು? ಮೊದಲು ಶೀತರಕ್ತ ಅಂದ್ರೆ ಏನಂತ ಅರ್ಥ ಮಾಡ್ಕೊಡ್ರಿ. ಯಾವ ಒಂದು ಪ್ರಾಣಿಯು ವಾತಾವರಣದಲ್ಲಿ ಉಷ್ಣತೆ ಬದಲಾದ ಹಾಗೆ ತನ್ನ ದೇಹದ ಉಷ್ಣತೆಯನ್ನು ಬದಲಾಯಿಸಿಕೊಳ್ತದೋ ಅದನ್ನು ಶೀತರಕ್ತ ಪ್ರಾಣಿ ಅಂತ ಕರೆದ್ರು. ಯಾವ ಪ್ರಾಣಿಯು ವಾತಾವರಣದ ಉಷ್ಣತೆಗನುಗುಣವಾಗಿ ತನ್ನ ದೇಹದ ಉಷ್ಣತೆಯನ್ನು ಬದಲಾಯಿಸಿಕೊಳ್ತದೋ ಅದನ್ನ ಏನಂತ ಕರೋದು, ಶೀತರಕ್ತ. ಅಂದ್ರೆ ಮೀನುಗಳು, ಉಭಯವಾಸಿಗಳು ಮತ್ತು ಸರೀಸೃಪಗಳು ಏನು ಮಾಡ್ತಾವ, ತಮ್ಮ ದೇಹದ ಉಷ್ಣತೆಯನ್ನು ಬದಲಾಯಿಸಿಕೊಳ್ತಾವ ವಾತಾವರಣಕ್ಕೆ ತಕ್ಕ ಹಾಗೆ. ಅದಕ್ಕವು ಶೀತ. ಇನ್ನು ಪಕ್ಷಿಗಳು ಮತ್ತು ಸಸ್ತನಿಗಳೇನಿದಾವೋ ವಾತಾವರಣಕ್ಕೆ ತಕ್ಕ ಹಾಗೆ, ವಾತಾವರಣದ ಉಷ್ಣತೆಗೆ ತಕ್ಕ ಹಾಗೆ ತನ್ನ ದೇಹದ ಉಷ್ಣತೆಯನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಅದಕ್ಕೆ ಅವುಗಳನ್ನ ಬಿಸಿರಕ್ತ ಪ್ರಾಣಿಗಳು ಅಂತ ಕರೆದ್ರು. ಬಿಸಿರಕ್ತ ಪ್ರಾಣಿಗಳಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಮೀನುಗಳದಾವಲ್ಲ, ಮೀನುಗಳ ಹೃದಯದಲ್ಲಿ 2 ಕೋಣೆಗಳಿವೆ. ಮೀನುಗಳ ಹೃದಯದಲ್ಲಿ 2 ಕೋಣೆಗಳಿವೆ. ಉಭಯವಾಸಿಗಳ ಹೃದಯದಲ್ಲಿ 3 ಕೋಣೆಗಳಿವೆ. ಉಭಯವಾಸಿಗಳ ಹೃದಯದಲ್ಲಿ 3 ಕೋಣೆಗಳಿವೆ. ಸರೀಸೃಪಗಳ ಹೃದಯದಲ್ಲಿ 3 ಕೋಣೆಗಳಿವೆ. ಸರೀಸೃಪದ 3 ಕೋಣೆಗಳಿವೆ. ಪಕ್ಷಿಗಳ ಹೃದಯದಲ್ಲಿ 4 ಕೋಣೆಗಳಿವೆ. ಸಸ್ತನಿಗಳ ಹೃದಯದಲ್ಲಿ 4 ಕೋಣೆಗಳಿವೆ. ಸಸ್ತನಿಗಳು ಅಂತಂದ್ರೆ ಯಾವಪ್ಪ?
ನೋಡೋಣ ಅದ್ರ ಬಗ್ಗೆ ಒಂದೊಂದ್ರ ಬಗ್ಗೆ ಡೀಟೇಲ್ ನೋಡೋಣ. ಸಸ್ತನಿಗಳು ಅಂತಂದ್ರೆ ತನ್ನ ಮರಿಗಳಿಗೆ ಮೊಲೆ ಹಾಲು ಉಣಿಸ್ತಕ್ಕಂಥ ಪ್ರಾಣಿಗಳನ್ನ ಸಸ್ತನಿಗಳು ಅಂತ ನಾವು ಕರಿತಿರ್ತೇವೆ. ಓಕೆನಾ? ಹಾಗಾದ್ರೆ ನೋಡ್ರಿ, ಮೀನಿನ ಹೃದಯದಲ್ಲಿ 2 ಕೋಣೆಗಳು, ಉಭಯವಾಸಿಗಳು ಮತ್ತು ಸರೀಸೃಪಗಳ ಹೃದಯದಲ್ಲಿ 3 ಕೋಣೆಗಳದಾವೆ, ಪಕ್ಷಿಗಳು ಮತ್ತು ಈ ಸಸ್ತನ ಹೃದಯದಲ್ಲಿ 4 ಕೋಣೆಗಳದಾವೆ. ಈಗ ನೋಡ್ರಿ, ನಾವು ಹೃದಯದ ಬಗ್ಗೆ ಅಧ್ಯಯನ ಮಾಡ್ಬೇಕಾದ್ರೆ ಎಡಋತ್ಕರ್ಣ, ಬಲಋತ್ಕರ್ಣ, ಎಡಋತ್ಕುಕ್ಷಿ, ಬಲಋತ್ಕುಕ್ಷಿ ಅಂತ ನಾವು ಅಧ್ಯಯನ ಮಾಡ್ತಿರ್ತೀವಿ. 4 ಕೋಣೆಗಳದನ್ನ. ಹಂಗ ಇಲ್ಲಿ ಸಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಎಷ್ಟು? 4 ಕೋಣೆಗಳು. ಈ ಸರೀಸೃಪ ಉಭಯವಾಸಿಗಳ ಹೃದಯದಲ್ಲಿ 3 ಕೋಣೆಗಳು, ಮೀನುಗಳ ಹೃದಯದಲ್ಲಿ 2 ಕೋಣೆಗಳದಾವ. ಇಲ್ಲಿ ಪ್ರಶ್ನೆ ಕೇಳಿದ್ದೇನು? ಹಕ್ಕಿಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಅಂತ ಪ್ರಶ್ನೆಯನ್ನು ಕೇಳಿದಾರ. ನೀವೇ ಇಲ್ಲಿ ನೋಡಿ ಉತ್ತರ ಹೇಳ್ಬೋದು. ಇವಾಗ ಹಕ್ಕಿಯ ಹೃದಯದಲ್ಲಿ 4 ಕೋಣೆಗಳಿವೆ. ಹಕ್ಕಿಯ ಹೃದಯದಲ್ಲಿ 4 ಕೋಣೆಗಳಿವೆ. ಓಕೆನಾ? ಇದೊಂದು ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಿಷ್ಟು ನಮ್ಮ ಎಕ್ಸಾಮ್ನೊಳಗೆ ಕೇಳಬಹುದಾದಂಥ ಅಂಶಗಳನ್ನು ನಾವು ನೋಡೋಣ. ಯಾವ ಅಂತೇಳಿ ನಾನು ಹೇಳಿದೆ. ಇಲ್ಲಿ ಕಶೇರುಕಗಳಲ್ಲಿ 5 ಅಂತ ಹೇಳಿದೆ. 5 ವರ್ಗಗಳ ವಿಂಗಡಿಸಿದೆ ನಾವು. ಅದ್ರಾಗ ಮೊದಲನೇದ್ದು ಪಿಸ್ಸಿಸ್ ಅಂದ್ರೆ ಮೀನುಗಳು. ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಯದ, ಫಿಶ್ ಅಂತಾರ ಅಂತ ನಾಕ್ ಹೋಗ್ಬೇಡ್ರಿ. ನಾವು ವಿಜ್ಞಾನದಾಗ ಇದೇ ರೀತಿ ಅನ್ನೋದು ಮೀನುಗಳು. ಪಿಸ್ಸಿಸ್ ಅಂತ ಐತೆ ನೋಡ್ರಿ, ಮೀನುಗಳು. ಎಕ್ಸಾಮ್ನಾಗ ಏನು ಕೇಳ್ತಾರೋ ಅವುಗಳು ನೋಡ್ತಾ ಹೋಗೋಣ. ಈ ಮೀನುಗಳು ಅಂತಂದಾಗ ಕಡಲ್ ಕುದುರೆ ಅಂತ ಬರ್ತದೆ, ಸಮುದ್ರ ಕುದುರೆ ಅಂತ ಕರಿತೀವಿ. ಗರಗಸ ಮೀನು, ಗರಗಸ ಆಕಾರದಲ್ಲಿರ್ತಕ್ಕಂಥ ಮೀನು. ಆಮೇಲೆ ಈಗ ಹಾರುವ ಮೀನು ಅಂತ ಬರ್ತದೆ, ಸಾಮಾನ್ಯ ಮೀನುಗಳು ಅಂತ ಬರ್ತವೆ. ಎಲ್ಲ ಈ ಮೀನು ಇದಕ್ಕೆ ಸೇರಿರ್ತಕ್ಕಂಥವು. ಮೀನು ಉಸಿರಾಡುವುದು ಕಿವಿ ಅಲ್ಲ, ಕಿವಿರುಗಳ ಮೂಲಕ. ಮೀನು ಯಾವುದರ ಮೂಲಕ ಉಸಿರಾಡುವುದು ಯಾವುದರ ಮೂಲಕ? ಕಿವಿರುಗಳ ಮೂಲಕ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಮೀನು ಐತೆ ನೋಡ್ರಿ, ಶಾರ್ಕ್ ಅಂತ ಒಂದು ಮೀನಿದೆ. ಯಾವ ಮೀನು? ಶಾರ್ಕ್ ಅಂತ ಒಂದು ಮೀನಿದೆ. ಇದೇನು ಶಾರ್ಕ್ ಅಂತ ಮೀನೈತೋ, ಶಾರ್ಕ್ ಮೀನಿನ ಲಿವರ್ ಅಂತಂದ್ರೆ ಯಕೃತ್ತು. ಶಾರ್ಕ್ ಮೀನಿನ ಲಿವರ್. ಈ ಲಿವರ್ ಆಯಿಲ್ನಲ್ಲಿ ಬಹುತೇಕ ಪ್ರಮಾಣದ ಎ ವಿಟಮಿನ್ ಇರ್ತದೆ. ಅಂದ್ರೆ ಹೆಚ್ಚಿನ ಪ್ರಮಾಣದ ಎ ವಿಟಮಿನ್ ಇರ್ತದೆ. ಇದು ಕ್ವಶನ್ ಆಗ್ಯದ ನಮಗೆ. ಶಾರ್ಕ್ ಮೀನೈತು, ಆ ಶಾರ್ಕ್ ಮೀನಿನ ಲಿವರ್ ಆಯಿಲ್ನಲ್ಲಿ ಏನಿರ್ತದೆ? ಹೇರಳವಾಗಿ ಎ ವಿಟಮಿನ್ ದೊರೆತದ. ಹೇರಳವಾಗಿ ಏನು ದೊರೆತದ? ಎ ವಿಟಮಿನ್ ದೊರೆತದ. ಓಕೆ, ಇದು ಮೀನುಗಳ ಬಗ್ಗೆ ಆಯ್ತು. ನಿಮಗೆಲ್ಲ ಗೊತ್ತದ ಮೀನಿನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? 2 ಕೋಣೆಗಳಿವೆ ಅಂತೇಳಿ. ಮತ್ತಿವು ಶೀತರಕ್ತ ಪ್ರಾಣಿಗಳು ಅಂತ ನಾನು ಹೇಳಿದೆ. ನೆಕ್ಸ್ಟ್ ಅಂಪಿಬಿಯಾ ಅಂತ ಐತಿ ನೋಡ್ರಿ. ಅಂಪಿಬಿಯನ್ಸ್ ಅಂತಂದ್ರೆ ಉಭಯವಾಸಿಗಳು ಅಂತೇಳಿ. ಅಂಪಿಬಿಯನ್ಸ್ ಅಂದ್ರೆ ಏನು? ಉಭಯವಾಸಿಗಳು. ಅಂದ್ರೆ ಭೂಮಿಯ ಮೇಲೆ ಮತ್ತು ನೀರಿನಲ್ಲಿ 2 ಕಡೆಗೆ ವಾಸ ಮಾಡಬಹುದಂತ ಪ್ರಾಣಿಗಳನ್ನು ನಾವು ಅಂಪಿಬಿಯನ್ಸ್ ಅಂತ ಕರಿತೀವಿ, ಉಭಯವಾಸಿಗಳು ಅಂತ ಕರಿತೀವಿ. ಈ ಉಭಯವಾಸಿಗಳು ಗೊತ್ತಿದೆ ನಿಮಗೆ, ಶೀತರಕ್ತ ಪ್ರಾಣಿಗಳು. ಇವುಗಳ ಹೃದಯದಲ್ಲಿ 3 ಕೋಣೆಗಳಿವೆ. ನಾ ಈಗಲೇ ಹೇಳಿದೆ ನಿಮಗೆ. ಹಿತ್ತಲು ಮಂಡಲ ಅಥವಾ ಇಕ್ತಿಯೋಪಿಸ್ ಅಂತ ಐತೆ ನೋಡ್ರಿ. ಹಿತ್ತಲು ಮಂಡಲ ಅಥವಾ ಇಕ್ತಿಯೋಪಿಸ್ ಅಂತ ಏನಾಯ್ತು? ಈ ಅಂಪಿಬಿಯಾ ಅಥವಾ ಈ ಉಭಯವಾಸಿ ಪ್ರಾಣಿ ಕಾಲುಗಳಿಲ್ಲದ ಉಭಯವಾಸಿ. ಇದಕ್ಕೆ ಕಾಲುಗಳಿಲ್ಲ. ಇದು ಕಾಲುಗಳಿಲ್ಲದ ಉಭಯವಾಸಿ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಹಿತ್ತಲು ಮಂಡಲ ಅಥವಾ ಇಕ್ತಿಯೋಪಿಸ್. ನೆಕ್ಸ್ಟ್ ಪೈಪಾ ಅಂತ ಒಂದು ಕಪ್ಪೆ ಇದೆ. ಪೈಪಾ ಅಂತ ಒಂದು ಕಪ್ಪೆ. ಈ ಪೈಪಾ ಕಪ್ಪೆಗೆ ನಾಲಿಗೆನೇ ಇಲ್ಲ. ನಾಲಿಗೆ ಇಲ್ಲದ ಕಪ್ಪೆ ಇದೊಂದು ಉಭಯವಾಸಿ. ನಾಲಿಗೆ ಇಲ್ಲದ ಕಪ್ಪೆ ಯಾವುದು ಅಂತ ಕೇಳಿದ್ರೆ ಪೈಪಾ ಅಂತಕ್ಕಂಥ ಕಪ್ಪೆ. ಅಲೈಟಸ್ ಅಂತ ಒಂದು ಕಪ್ಪೆ ಇದೆ. ಈ ಅಲೈಟಸ್ ಕಪ್ಪೆಯನ್ನ ಸೂಲಗಿತ್ತಿ ಕಪ್ಪೆ ಅಂತ ಕರೀತಾರೆ. ಅಲೈಟಸ್ ಕಪ್ಪೆಯನ್ನು ಏನು ಕರೆಯಲಾಯಿತು? ಸೂಲಗಿತ್ತಿ ಕಪ್ಪೆ ಅಂತ ಕರೆದ್ರು. ಇವು ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಕಪ್ಪೆಗಳದಾವಲ್ಲ, ಅತಿಯಾದ ಉಷ್ಣತೆಯ ಸಮಯದಲ್ಲಿ, ಅತಿಯಾದ ಶೀತ ಇರ್ತಕ್ಕಂಥ ಅಂದ್ರೆ ವಾತಾವರಣದೊಳಗೆ ಅತಿಯಾದ ಉಷ್ಣತೆ ಇದ್ದಂಥ ಸಮಯದೊಳಗೆ, ಅತಿಯಾದ ಶೀತ ಇದ್ದಂಥ ಸಮಯದೊಳಗೆ ಈ ಭೂಮಿಯ ಅಡಿ ಅವು ವಾಸ ಮಾಡ್ತಿರ್ತವೆ. ಇಲ್ಲಿ ನೋಡ್ರಿ, ಅತಿಯಾದ ಶೀತ ಆದಾಗ ಕಪ್ಪೆಗಳೇನು ಭೂಮಿ ಅಡಿಯಲ್ಲಿ ಇರ್ತಾವೋ, ಯಾವುದೇ ಚಟುವಟಿಕೆಗಳನ್ನು ಮಾಡಲು ಕುತ್ಕೊಂಡ್ಬಿಟ್ಟಿರ್ತಾವ ಭೂಮಿ ಅಡಿಯಲ್ಲಿ. ಅದನ್ನು ಶಿಶಿರ ನಿದ್ರೆ ಅಂತ ಕರೆದ್ರೆ. ಅತಿಯಾದ ಶೀತ ಸಮಯದಲ್ಲಿ. ಅತಿಯಾದ ಉಷ್ಣತೆಯ ಸಮಯದಲ್ಲಿ ಕಪ್ಪೆಗಳು ಯಾವುದೇ ಚಟುವಟಿಕೆಗಳನ್ನು ಮಾಡಲಾರದೆ ಏನು ಭೂಮಿಯೊಳಗೆ ಕುತ್ಕೊಂಡಿರ್ತಾವೋ ಅದನ್ನು ಬೇಸಿಗೆ ನಿದ್ರೆ ಅಂತ ಕರೀತಾರೆ. ಶಿಶಿರ ನಿದ್ರೆ ಮತ್ತು ಬೇಸಿಗೆ ನಿದ್ರೆ ಇವೆರಡು ಸಂಬಂಧಿಸಿರೋದು ಯಾವುದಕ್ಕೆ? ಕಪ್ಪೆಗಳಿಗೆ. ಅದೊಂದು ಉಭಯವಾಸಿ ಪ್ರಾಣಿ, ನೀರಿನಲ್ಲಿ ವಾಸ ಮಾಡಬಹುದಾದಂಥದ್ದು,
ಮತ್ತಿನ್ನೊಂದು ಭೂಮಿ ಮೇಲೆ ವಾಸ ಮಾಡಬೇಕಾಗಿಂಥದ್ದು. ಈ ಉಭಯವಾಸಿಗಳಲ್ಲಿ ಅದು ವಿಶೇಷವಾಗಿ ಕಪ್ಪೆಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಲಕ್ಷಣ ಅಂತಂದರೆ ರೂಪ ಪರಿವರ್ತನೆ. ಮೊದಲು ಅದು ಲಾರ್ವಾ ಆಗಿರ್ತದೆ, ಆಮೇಲೆ ಅದು ಕಪ್ಪೆ ಆಗ್ತದೆ. ಈಗ ಅದ್ರ ಬೇಡ, ಅದನ್ನು ಮತ್ತೆ ನಾವು ಮುಂದೆ ನೋಡೋಣ. ಇದಾಯಿತು ಇದರ ಬಗ್ಗೆ, ಉಭಯವಾಸಿಗಳ ಬಗ್ಗೆ ನೆನಪಿಟ್ಟುಕೊಳ್ಬೇಕು. ಕಾಲುಗಳಿಲ್ಲದ ಉಭಯವಾಸಿ ಹಿತ್ತಲ ಮಂಡಲ ಅಥವಾ ಇಕ್ತಿಯೋಪಿಸ್, ನಾಲಿಗೆ ಇಲ್ಲದ ಕಪ್ಪೆ ಪೈಪಾ ಕಪ್ಪೆ, ಅಲೈಟಸ್ ಎಂಬ ಕಪ್ಪೆಯನ್ನು ಸೂಲಗಿತ್ತಿ ಕಪ್ಪೆ ಅಂತ ಕರಿತೀವಿ. ಕಪ್ಪೆಗಳು ಅತಿಯಾದ ಶೀತದ ಸಮಯದಲ್ಲಿ ಯಾವುದೇ ಚಟುವಟಿಕೆ ಮಾಡಲಾರದೆ ಇಲ್ಲಿ ಭೂಮಿಯೊಳಗೆ ಕೂತ್ಕೊಂಡಿರ್ತಾವೋ ಅದನ್ನು ಶಿಶಿರ ನಿದ್ರೆ ಅಂತ ಕರಿತೀವಿ. ಅತಿಯಾದ ಬೇಸಿಗೆಯ ಸಮಯದಲ್ಲಿ ಯಾವುದೇ ಚಟುವಟಿಕೆ ಮಾಡಲಾರದೆ ಕಪ್ಪೆಗಳನ್ನು ಕೂತ್ಕೊಂಡಿರ್ತಾವೆ ಭೂಮಿ ಅಡಿಯಲ್ಲಿ, ಅದನ್ನು ಬೇಸಿಗೆ ನಿದ್ರೆ ಅಂತ ಕರಿತೀವಿ. ಇದು ಕಪ್ಪೆಗಳಿಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ರೆಪ್ಟಿಲಿಯಾ ಅಂತ ಬರ್ತೀನಿ ನೋಡ್ರಿ ನಾನಿಲ್ಲಿ. ರೆಪ್ಟಿಲಿಯಾ ಅಥವಾ ಇವುಗಳನ್ನು ಸರೀಸೃಪಗಳು ಅಂತ ಕರಿತೀವಿ. ರೆಪ್ಟಿಲಿಯಾ ಅಥವಾ ಸರೀಸೃಪಗಳು ಅಂತ ನಾವು ಕರಿತೀವಿ. ಸರೀಸೃಪಗಳು ಅಂದರೆ ಭೂಮಿ ಮೇಲೆ ತೆವಳತಕ್ಕಂಥ ಪ್ರಾಣಿಗಳು. ಇವುಗಳ ಹೃದಯದಲ್ಲಿಯೂ ಸಹಿತ 3 ಕೋಣೆಗಳಿವೆ. ಇವು ಶೀತರಕ್ತ ಪ್ರಾಣಿಗಳಂತ ನಿಮಗೆಲ್ಲ ಗೊತ್ತಿದೆ. ಈ ಗೋಸುಂಬೆ ಅಥವಾ ಊಸರವಳ್ಳಿ ಅಂತ ಐತೆ ನೋಡ್ರಿ. ಗೋಸುಂಬೆ ಅಥವಾ ಊಸರವಳ್ಳಿ ಇದು ಬಣ್ಣ ಬದಲಾಯಿಸುವ ಸರೀಸೃಪ ಅಂತ ಹೇಳ್ಬೋದು. ಅದನ್ನು ಏನು ನಿಮಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಸಮಾಜದಲ್ಲಿ ಬಹಳಷ್ಟು ಬಳಕೆ ಆಗ್ತಕ್ಕಂಥ ಒಂದು ಶಬ್ದ ಗೋಸುಂಬೆ ಅಥವಾ ಊಸರವಳ್ಳಿ. ಆತ ಪದೇ ತನ್ನ ವ್ಯಕ್ತಿತ್ವವನ್ನು, ತನ್ನ ಮಾತನ್ನು ಬದಲಾಯಿಸ್ತಾ ಇದ್ದ ಅಂದ್ರೆ ಊಸರವಳ್ಳಿ ವ್ಯಕ್ತಿತ್ವ ಗೋಸುಂಬೆ ಥರ ಬಣ್ಣ ಬದಲಾಯಿಸ್ತಾನ ಅಂತ ಹೇಳ್ತಿರ್ತೀವಿ. ಹಾಗಾದ್ರೆ ಈ ಗೋಸುಂಬೆ ಅಥವಾ ಊಸರವಳ್ಳಿ ಐತಲ್ಲ, ಇದೇನಪ್ಪ ಬಣ್ಣ ಬದಲಿಸುವ ಒಂದು ಸರೀಸೃಪ. ಆಮೆ ಇದು ಅತಿ ದೀರ್ಘಾವಧಿಗೆ ಬದುಕುವ ಒಂದು ಸರೀಸೃಪ. ಯಾವುದಪ್ಪ? ಆಮೆ. ನೆಕ್ಸ್ಟ್ ಇನ್ನೊಂದು ಮೊಸಳೆ ಅಂತ ಐತೆ ನೋಡ್ರಿ. ಮೊಸಳೆ ಒಂದ್ಸಾರಿ ಎಷ್ಟು ಚೆನ್ನಾಗಿರೋ ಕ್ವಶನ್ ಅದು. ಮೊಸಳೆಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಅಂತ ಕ್ವಶನ್ ಕೇಳಿದಾರ. ಮೊಸಳೆಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಅಂತ ಕ್ವಶನ್ ಕೇಳಿದಾರ. ಇಲ್ಲಿ ನೋಡ್ರಿ, ಈ ಸರೀಸೃಪಗಳ ಹೃದಯದಲ್ಲಿ 3 ಕೋಣೆಗಳಿವೆ. ಅಂದ್ರೆ ಈ ಮೊಸಳೆಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? 3 ಕೋಣೆಗಳು ಗೊತ್ತಿರಬೇಕು. ಇಲ್ಲಿ ಮೊಸಳೆ ಐತಲ್ಲ, ಮೊಸಳೆಯ ಕಣ್ಣಿನ ಕೆಳಭಾಗದಲ್ಲಿ 2 ಗ್ರಂಥಿಗಳಿರ್ತವೆ. 2 ಗ್ರಂಥಿಗಳು. ಈ 2 ಗ್ರಂಥಿಗಳೇನಿದಾವ, ಈ 2 ಗ್ರಂಥಿಗಳು ಒಂದು ದ್ರಾವಣವನ್ನು ಸ್ರವಿಸ್ತಾವ ಅಂದ್ರೆ ಬಿಡುಗಡೆ ಮಾಡ್ತವೆ. ನಮ್ಮೊಂದು ಗ್ರಂಥಿಗಳು ಅಂತ ಒಂದು ಪಾಠ ಬಂದಾಗ ಗ್ರಂಥಿಗಳ ಬಗ್ಗೆ ನೋಡೋಣ. ಮೊಸಳೆಯ ಕಣ್ಣಿನ ಕೆಳಗೆ ಇರುವ 2 ಗ್ರಂಥಿಗಳು ಒಂದು ದ್ರಾವಣವನ್ನು ಸ್ರವಿಸ್ತವೆ. ಆ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೋಜನ್ ಇರ್ತದೆ. ನೆನಪಿರಲಿ, ಮೊಸಳೆಯ ಕಣ್ಣಿನ ಕೆಳಭಾಗದಲ್ಲಿರುವ 2 ಗ್ರಂಥಿಗಳು ಒಂದು ದ್ರಾವಣವನ್ನು ಸ್ರವಿಕೆ ಮಾಡ್ತವೆ. ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೋಜನ್ ಇರ್ತದೆ. ಅದಕ್ಕಾಗಿ ಮೊಸಳೆಯ ಕಣ್ಣಿನ ಕೆಳಭಾಗದಲ್ಲಿ ಯಾವಾಗಲೂ ಕಣ್ಣೀರು ಬಂದ ಹಾಗೆ ಕಾಣ್ತದೆ. ಅದಕ್ಕೆ ಅವಾಗ ಸಾಮಾಜಿಕವಾಗಿ ಕಣ್ಣೀರು ಹಾಕೋರನ್ನ ಮೊಸಳೆ ಕಣ್ಣೀರು ಹಾಕ್ತಾರೆ ಅಂತ ಹೇಳ್ತಿರ್ತಾರೆ. ಮೊಸಳೆ ಕಣ್ಣೀರು. ಅದಕ್ಕೆ ಕಾರಣ ಯಾವುದಪ್ಪ ಅಂದ್ರೆ 2 ಗ್ರಂಥಿಗಳು ಸ್ರವಿಸ್ತಕ್ಕಂಥ ನೈಟ್ರೋಜನ್ ಹೊಂದಿರತಕ್ಕಂಥ ಒಂದು ದ್ರಾವಣ ಆ ಮೊಸಳೆಯ ಕಣ್ಣಿನ ಕೆಳಗೆ ಕಣ್ಣೀರಿನ ಹಾಗೆ ಕಾಣಿಸ್ತಿರ್ತದೆ. ಅದಕ್ಕೆ ಮೊಸಳೆ ಕಣ್ಣೀರು ಅಂತೇಳಿ ಹೇಳ್ತಿರ್ತಾರೆ. ಅದು ನಿಮಗೆ ಗೊತ್ತಿರಬೇಕು ವೈಜ್ಞಾನಿಕವಾಗಿ. ಇನ್ನು ನೆಕ್ಸ್ಟ್ ಏವ್ಸ್ ಅಥವಾ ನಾವು ಸಾಮಾನ್ಯವಾಗಿ ಬರ್ಡ್ಸ್ ಅಂತ ಕರಿತೀವಿ ವಿಜ್ಞಾನ ಭಾಷೆ. ಏವ್ಸ್ ಪಕ್ಷಿಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರಕ್ಕೆ ಆರ್ನಿಥಾಲಜಿ ಅಂತ ಕರೀತಾರೆ. ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನಂತ ಕರೆದ್ರು? ಆರ್ನಿಥಾಲಜಿ ಅಂತ ಕರೆದ್ರು. ಈ ಪಕ್ಷಿಗಳು ಹಾರಾಡೋದಕ್ಕೆ ಅನುಕೂಲ ಆಗಲಿ ಅಂತ ರೆಕ್ಕೆಗಳಿದಾವೆ. ನೀವು ನೋಡಿದಿರ ಪಕ್ಷಿಗಳನ್ನು. ಜೊತೆಗೆ ಮಾನವನ ಮೂಳೆಗಳನ್ನು ನೋಡಿದಾಗ ಮಾನವನ ಮೂಳೆಗಳು ಗಟ್ಟಿಯಾಗಿದ್ದರೆ ಪಕ್ಷಿಗಳ ಮೂಳೆಗಳು ಟೊಳ್ಳಾಗಿರ್ತವೆ. ಅದಕ್ಕೆ ಆ ಪಕ್ಷಿಗಳ ಮೂಳೆಗಳನ್ನು ವಾಯುವಿಕ ಮೂಳೆಗಳು ಅಂತ ಕರೀತಾರೆ. ಏನಂತ ಕರೆದ್ರು? ವಾಯುವಿಕ ಮೂಳೆಗಳು ಅಂತ ಕರೆದ್ರು. ವಾಯುವಿಕ ಮೂಳೆಗಳು. ನೆಕ್ಸ್ಟ್ ಪಕ್ಷಿಗಳಿಗೆ ಸಿರಿಂಗ್ಸ್ ಅಂತಕ್ಕಂಥ ಒಂದು ಧ್ವನಿ ಪೆಟ್ಟಿಗೆ ಇದೆ. ಅದಕ್ಕೆ ಪಕ್ಷಿಗಳು ಅಷ್ಟೊಂದು ಚೆನ್ನಾಗಿ ಕೂಗ್ತಿರ್ತವೆ. ಇಲ್ಲಿ ಎರಡು ಚೆನ್ನಾಗಿ ನೆನಪಿರ್ಬೇಕಾ? ವಾಯುವಿಕ ಮೂಳೆಗಳು. ಪಕ್ಷಿಗಳ ಹಾರಾಡಬೇಕಂದ್ರೆ ಅವುಗಳ ದೇಹ ಭಾರ ಆದರೆ ಹಾರಾಡೋದಕ್ಕಾಗಿಲ್ಲ. ಅದಕ್ಕೆ ಎಲುಬುಗಳು ಗಟ್ಟಿಲ್ಲ, ಎಲುಬುಗಳು ಒಳಗೆ ಟೊಳ್ಳಾಗಿದ್ದಾವ, ಅದ್ರಾಗ ವಾಯು ತುಂಬಿದ. ಅದಕ್ಕೆ ಅವುಗಳನ್ನ ವಾಯುವಿಕ ಮೂಳೆಗಳು ಅಂತ ಕರೆದ್ರು. ಇನ್ನೊಂದು ಏನು ಹೇಳಿದೆ? ಸಿರಿಂಗ್ಸ್ ಅಂದ್ರೆ ಪಕ್ಷಿಗಳ ಈ ಭಾಗದಲ್ಲಿ ಸಿರಿಂಗ್ಸ್ ಅಂತ ಧ್ವನಿಪೆಟ್ಟಿಗೆ ಇರೋದ್ರಿಂದ ಅವು ಬಹಳಷ್ಟು ಚೆನ್ನಾಗಿ ಸುಮಧುರವಾಗಿ ಕೂಗ್ತಿರ್ತವೆ. ಹಾಡೋದು ಅಂತ ಹೇಳ್ತೀವಿ. ಕೋಗಿಲೆ ಕೂಗೋದು, ಹಾಡೋದು ಅಂತ ನಾವು ಹೇಳ್ತಿರ್ತೀವಿ. ನವಿಲು ಸಹಿತ ಒದರುತ್ತಿರ್ತದೆ. ಎಸ್. ನೆಕ್ಸ್ಟ್
ಇಲ್ಲೊಂದು ಬರ್ದಿ ನಾನು ಆರ್ಕಿಯೋಪ್ಟೆರಿಕ್ಸ್ ಅಂತೇಳಿ. ಆರ್ಕಿಯೋಪ್ಟೆರಿಕ್ಸ್ ಇದೊಂದು ಒಂದು ಪ್ರಾಣಿ ಅನ್ಕೊಳ್ಳೋಣ ನಾವು. ಈ ಪ್ರಾಣಿ ಹೆಂಗಂತಂದ್ರೆ ಇವೇನು ಸರೀಸೃಪಗಳು ಮತ್ತು ಪಕ್ಷಿಗಳದಾವೋ ಇವೆರಡದರ ನಡುವಿನ ಕೊಂಡಿ ಈ ಒಂದು ಆರ್ಕಿಯೋಪ್ಟೆರಿಕ್ಸ್ ಅಂತೇಳಿ. ಯಾಕೆ ಹೆಂಗಂತಂದ್ರೆ ಈ ಆರ್ಕಿಯೋಪ್ಟೆರಿಕ್ಸ್ ಅಂತಕ್ಕಂಥದ್ದು ಏನೈತೋ ಇತ್ತು ನಾವು ಸರೀಸೃಪ ಅಂತ ಹೇಳಕ್ಕಾಗಲ್ಲ, ಇದೇನಂತ ಪಕ್ಷಿ ಅಂತ ಹೇಳಕ್ಕಾಗೋದಿಲ್ಲ. ಇದು ಇವತ್ತಿಗೆ ಅಳಿದು ಹೋಗ್ಬಿಟ್ಟದ. ಇದು ಇವತ್ತು ಇಲ್ಲಿ ಇಲ್ಲ. ಎಸ್ ಇರ್ಲಿ. ಇದು ನೋಡ್ರಿ ಏನ್ ಪ್ರಶ್ನೆ ಅಂತಂದ್ರ ಪಕ್ಷಿಗಳು ಮತ್ತು ಸರೀಸೃಪಗಳ ನಡುವಿನ ಕೊಂಡಿ ಅಂತ ಕರೆಸಿಕೊಳ್ತಕ್ಕಂಥ ಒಂದು ಪ್ರಾಣಿ ಆರ್ಕಿಯೋಪ್ಟೆರಿಕ್ಸ್. ಇದು ಅಳಿದು ಹೋಗಿರ್ತಕ್ಕಂಥ ಒಂದು ಪ್ರಾಣಿ ಇದೆ. ಇನ್ನು ನೆಕ್ಸ್ಟ್ ಮೆಮೆಲ್ಸ್ ಅಂತ ನೋಡ್ರಿ. ಮೆಮೆಲ್ಸ್ ಅಂದ್ರ ಸಸ್ತನಿಗಳು ಅಂತ ಅರ್ಥ. ಮೆಮೆಲ್ಸ್ ಅಂತಂದ್ರೆ ಏನು? ಸಸ್ತನಿಗಳು. ಯಾವ ಪ್ರಾಣಿಯು ತನ್ನ ಸ್ತನಗಳ ಮೂಲಕ ತನ್ನ ಮರಿಗಳಿಗೆ ಹಾಲು ಉಣಿಸ್ತದೋ ಅದನ್ನು ಏನಂತ ಕರೀತಾರೆ? ಸಸ್ತನಿಗಳು ಅಂತ ಕರೀತಾರೆ. ಸಸ್ತನಿಗಳು ಅಂತ ಕರೆದ್ರು. ಇಲ್ಲಿ ನೋಡ್ರಿ, ನಾ ಹೇಳೋದು ಕರೆಕ್ಟ್ ಆಗಿ ನೋಡ್ರಿ ನನ್ನ ಕಡೆಗೆ. ಇದು ಎದೆಯ ಭಾಗ, ಎದೆಯ ಕೆಳಗಿನ ಭಾಗ ಉದರ ಭಾಗ ಅಥವಾ ಹೊಟ್ಟೆಯ ಭಾಗ ಅಂತ ಹೇಳ್ತೀವಿ. ಈ ಸಸ್ತನಿಗಳ ವಿಶೇಷವಾಗಿ ಸಸ್ತನಿಗಳಲ್ಲಿ ಎದೆಯ ಭಾಗ ಮತ್ತು ಉದರ ಭಾಗ ಈ ಎರಡರ ನಡುವೆ ಒಂದು ರಚನೆ ಇದೆ, ಒಂದು ಪೊರೆ ಆಕಾರದಲ್ಲಿದೆ. ಅದನ್ನ ಒಪೆ ಅಂತ ಕರೀತಾರೆ. ಏನಂತ ಕರೆದ್ರು? ಒಪೆ. ಸಸ್ತನಿಗಳ ಮಾನವೋಕೆ ಅಂದ್ರೆ ಮಾನವ ಅಂದ್ರೆ ಸರಿನೇ. ಸಸ್ತನಿಗಳ ದೇಹದಲ್ಲಿ ಎದೆಯ ಭಾಗ ಮತ್ತು ಉದರ ಭಾಗ ಈ ಎರಡನ್ನ ಪ್ರತ್ಯೇಕಿಸ್ತಕ್ಕಂಥ ಒಂದು ರಚನೆ ಅಥವಾ ಪೊರೆ, ಅದಕ್ಕೆ ಏನಂತ ಕರಿಬೇಕಾಯ್ತು? ಒಪೆ ಅಂತ ಕರೆದ್ರು. ಇನ್ನೊಂದು ಪಾಯಿಂಟ್ ಗೊತ್ತಿರಲಿ, ಅತಿ ಚಿಕ್ಕ ಸಸ್ತನಿ ಯಾವುದು? ಅತಿ ಚಿಕ್ಕ ಸಸ್ತನಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಅಂತಂದ್ರೆ ಪಿಗ್ಮೀಸ್ರು. ಇದು ಅತಿ ಚಿಕ್ಕ ಸಸ್ತನಿ. ಅತಿ ದೊಡ್ಡ ಸಸ್ತನಿ ಯಾವುದು ಅಂತ ಕೇಳಿದ್ರೆ ಅಂತಂದ್ರ ಯಾವ್ದಪ್ಪ? ತಿಮಿಂಗಲ. ಅತಿ ದೊಡ್ಡ ಸಸ್ತನಿ ಯಾವುದು? ತಿಮಿಂಗಲ. ನೆಕ್ಸ್ಟ್ ಅತಿ ಎತ್ತರದ ಸಸ್ತನಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಜಿರಾಫೆ. ಅತಿ ಎತ್ತರದ ಸಸ್ತನಿ ಯಾವುದು ಅಂತ ಕೇಳಿದ್ರೆ ಜಿರಾಫೆ. ತಲೆ ಕೆಳಗಾಗಿ ನಿದ್ರಿಸುವ ಸಸ್ತನಿ ಯಾವುದು ಅಂತ ಕೇಳಿದ್ರೆ ಸ್ಲಾತ್. ತಲೆ ಕೆಳಗಾಗಿ ನಿದ್ರಿಸುವ ಸಸ್ತನಿ ಸ್ಲಾತ್. ಭೂಮಿಯ ಮೇಲೆ ವಾಸಿಸುವ ಅತಿ ದೊಡ್ಡ ಸಸ್ತನಿ ಯಾವುದು ಅಂತ ಕೇಳಿದ್ರೆ ಆಫ್ರಿಕಾದ ಆನೆ. ನೋಡ್ರಿ, ಅತಿ ದೊಡ್ಡ ಸಸ್ತನಿ ತಿಮಿಂಗಲು, ಬಟ್ ಇದು ವಾಸ ಮಾಡೋದಲ್ಲಿ ನೀರಿನಲ್ಲಿ. ಭೂಮಿಯ ಮೇಲೆ ವಾಸಿಸುವ ಅತಿ ದೊಡ್ಡ ಸಸ್ತನಿ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ನೆನಪಿರಬೇಕು ಆಫ್ರಿಕಾದ ಆನೆ. ಇದು ಭೂಮಿಯ ಮೇಲೆ ವಾಸಿಸುವ ಅತಿ ದೊಡ್ಡ ಸಸ್ತನಿ. ಇನ್ನು ಅಳಿದು ಹೋಗಿರುವ ಸಸ್ತನಿಗಳು, ಭಾಳ ಅದಾವ, ಬೇಡ ಹತ್ರ ಕಡೆ ಹೋಗೋದು ಬೇಡ. ಇನ್ನೊಂದು ಇಂಪಾರ್ಟೆಂಟ್, ಹಾರಾಡುವ ಸಸ್ತನಿ ಅಂತೇಳಿ. ಹಾರಾಡುವ ಸಸ್ತನಿ ಯಾವುದಪ್ಪ? ಬಾವಲಿ. ಅದು ಪಕ್ಷಿ ಅಲ್ಲ. ಬಾವಲಿ ಅನ್ನೋದು ಪಕ್ಷಿ ಅಲ್ಲ. ಬ್ಯಾಟ್ ಅಂತ ಹೇಳ್ತೀವಲ್ಲ, ಅದು ಪಕ್ಷಿ ಅಲ್ಲ, ಅದೊಂದು ಸಸ್ತನಿ. ನೆಕ್ಸ್ಟ್ ಇನ್ನೊಂದು ಮೊಟ್ಟೆ ಇಡುವ ಸಸ್ತನಿಗಳು, ಎಕಿಡ್ನಾ ಮತ್ತು ಪ್ಲಾಟಿಪಸ್. ಮೊಟ್ಟೆ ಇಡುವ ಸಸ್ತನಿಗಳು ಎಕಿಡ್ನಾ ಮತ್ತು ಪ್ಲಾಟಿಪಸ್ ಅಂತೇಳಿ. ಚೀಲಗಳಿಗೆ, ತನ್ನ ದೇಹದಲ್ಲಿ ಚೀಲಗಳನ್ನು ಹೊಂದಿದ್ದು ಅದರಲ್ಲಿ ಮರಿಯನ್ನು ಕೂಡಿಸ್ಕೊಳ್ತಕ್ಕಂಥ ಎರಡು ಸಸ್ತನಿಗಳು. ಒಂದು ನಿಮಗೆಲ್ಲ ಗೊತ್ತಿರುವಂಥದ್ದು ಯಾವುದಪ್ಪ? ಕಾಂಗ್ರು. ಇನ್ನೊಂದು ಕಾಡ್ಪಾಪ. ಇವೆರಡು ಚೀಲಗಳನ್ನು ಹೊಂದಿರತಕ್ಕಂಥ ಸಸ್ತನಿಗಳು. ಇದರ ಜೊತೆಗೆ ನಿಂತು ನಿದ್ರಿಸುವ ಸಸ್ತನಿ ಕುದುರೆ. ನಿಂತು ನಿದ್ರಿಸುವ ಸಸ್ತನಿ ಯಾವುದಪ್ಪ? ಕುದುರೆ ಅಂತೇಳಿ ಬರ್ತದೆ. ಓಕೆನಾ? ಇದು ನಾನು ಏನೋ ಹೇಳ್ತಾ ಇದ್ದೆ, ಹೇಳ್ಕೊಂತ ಎಲ್ಲವನ್ನ ಹಾಗೆ ಹೇಳ್ಕೊಂತ ಬಂದೆ. ಇಲ್ಲಿ ಗೊತ್ತಿರಬೇಕು, ಈ ಹಕ್ಕಿಯ ಹೃದಯದಲ್ಲಿ 4 ಕೋಣೆಗಳಿವೆ. ಸಸ್ತನಿಗಳ ಹೃದಯದಲ್ಲೂ ಸಹಿತ 4 ಕೋಣೆಗಳಿವೆ. ಮೊದಲನೇದು ಮೀನು, ಆಮೇಲೆ ಉಭಯವಾಸಿಗಳು, ಆಮೇಲೆ ಸರೀಸೃಪ, ಆಮೇಲೆ ಪಕ್ಷಿ, ಆಮೇಲೆ ಈ ಸಸ್ತನಿಗಳು. ಮೊದಲು ಜೀವಿ ಹುಟ್ಟಿದ್ದು ಎಲ್ಲಿ? ನೀರಿನಲ್ಲಿ. ಅಂದ್ರೆ ಇವು ಜಲಚರಗಳು. ಯಾವುದಪ್ಪ? ಮೀನುಗಳು. ನಂತರ ಯಾವುದಪ್ಪ? ಅದು ನೀರಿನೊಳಗಿರ್ತಕ್ಕಂಥದ್ದು ತೆವಳ್ಕೊಂತ ಭೂಮಿ ಮೇಲೆ ಬಂತು. ನೀರಿನಾಗೂ ಬದುಕ್ತಿತ್ತು, ಭೂಮಿ ಮೇಲೆ ಬದುಕ್ತಿತ್ತು. ಅದು ಉಭಯವಾಸಿಗಳು. ಅದು ಸಂಪೂರ್ಣವಾಗಿ ಭೂಮಿ ಮೇಲೆ ಬದುಕೋದಕ್ಕೆ ಆರಂಭಿಸಿತ್ತು. ಅದು ತೆವಳೋದಕ್ಕೆ ಆರಂಭಿಸಿತ್ತು. ಸರೀಸೃಪಗಳು, ತೆವಳುವ ಪ್ರಾಣಿಗಳು. ಸರೀಸೃಪಗಳು ಇಲ್ಲ ನೋಡ್ರಿ, ಯಾವುದೋ ಗೋಸುಂಬೆ ಆಮೆ ಆಗಿರ್ಬೋದು, ಮೊಸಳೆ ಆಗಿರ್ಬೋದು, ಎಲ್ಲ ಹಾವು ಕಾಲುಗಳಿಲ್ಲದ ಒಂದು ಸರೀಸೃಪ ಅಂತಂದ್ರೆ ಈ ಹಾವು ಆಗಿರುತ್ತದೆ. ಓಕೆ, ಇನ್ನ ನೆಕ್ಸ್ಟ್ ಇವಾಯ್ತು. ಇಲ್ಲಿ ಇದು 2 ಕೋಣೆಗಳದಾವ. ಇಲ್ಲಿ 3 ಕೋಣೆಗಳು, ಇಲ್ಲಿ 3 ಕೋಣೆಗಳು ಹೃದಯದಲ್ಲಿ. ಪಕ್ಷಿಗಳು ಮತ್ತು ಸಸ್ತನಿಗಳ ಹೃದಯದಲ್ಲಿ 4 ಕೋಣೆಗಳು ಅದಾವೆ. ಓಕೆ, ನೇರವಾಗಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹೀಗಿದೆ 29ನೇ ಪ್ರಶ್ನೆ. 29ನೇ ಪ್ರಶ್ನೆ ಹೀಗಿದೆ. ಯಾವುದಪ್ಪ? ರಾಸಾಯನಿಕ ಜೀವ ವಿಕಾಸವನ್ನು ಮಂಡಿಸಿದ ವಿಜ್ಞಾನಿ ಯಾರು?
ರಾಸಾಯನಿಕ ಜೀವ ವಿಕಾಸವನ್ನು ಮಂಡಿಸಿದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಇದೆ. ಎ ಹ್ಯಾಚೆಲ್ ಅಂತಿದೆ, ಬಿ ಲೆಮಾರ್ಕ್ ಅಂತಿದೆ, ಸಿ ಡಾರ್ವಿನ್ ಅಂತಿದೆ, ಡಿ ಒಪ್ಯಾರಿನ್ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ನು ಟೈಮ್ ತಗೊಳ್ತದೆ, ಇರಲಿ ಒಂದು ಸ್ವಲ್ಪ ನೋಡೋಣ. ಮೊದಲಿಗೆ ಈ ವರ್ಡ್ ತಿಳ್ಕೊಂಬಿಡ್ರಿ, ವಿಕಾಸ, ಜೀವ ವಿಕಾಸ. ಜೀವ ವಿಕಾಸ ಎಂದ್ರೇನು? ಭೂಮಿ 4.8 ಲಕ್ಷ ಕೋಟಿ ವರ್ಷಗಳ ಹಿಂದೆ ಅಥವಾ 4.8 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಉಗಮ ಆಯಿತು. ಭೂಮಿ ಮೇಲೆ ಯಾವುದೇ ಜೀವಿಗಳು ಇರಲಿಲ್ಲ. ಆ ಭೂಮಿ ಮೇಲೆ ಜೀವಿಗಳು ಯಾವ ರೀತಿಯಾಗಿ ಉಗಮವಾದವು, ಯಾವ ರೀತಿ ವಿಕಾಸ ಹೊಂದಿದು ಅಥವಾ ಬೆಳವಣಿಗೆ ಆಯ್ತಲ್ಲ ಮುಂದೆ, ಅದೇ ಜೀವ ವಿಕಾಸ ಅಂತ ಹೇಳ್ತಿರ್ತೀವಿ. ಜೀವ ವಿಕಾಸ ಅಂತ ಹೇಳ್ತೀವಿ. ಇಲ್ಲೊಬ್ಬರು ವ್ಯಕ್ತಿ ಇದ್ದಾರೆ ನೋಡ್ರಿ, ಲೆಮಾರ್ಕ್ ಅಂತ ವ್ಯಕ್ತಿ ಇದ್ದಾರೆ. ಈ ಲೆಮಾರ್ಕ್ 1809 ಒಂದು ಜೀವ ವಿಕಾಸವಾದವನ್ನು ಮಂಡಿಸಿದರು. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಅವ್ರದ್ದೊಂದು ಫಿಲಾಸಫಿ ಆಫ್ ಜುಸಾಲಿಕ್ ಅಂತ ಒಂದು ಗ್ರಂಥ ಇದೆ, ಅದು ಬೇಡ, ಅದರ ಅವಶ್ಯಕತೆ ನಮಗಿಲ್ಲ. ಲೆಮಾರ್ಕ್ ಏನು ಹೇಳ್ತಾರೆ ಅಂತಂದ್ರೆ, ಒಂದು ಜೀವಿ ಇದೆ, ಜೀವಿಯ ದೇಹದಲ್ಲಿ ಅಂಗಗಳಿದ್ದಾವೆ. ಯಾವ ಅಂಗಗಳನ್ನು ಕಡಿಮೆ ಬಳಕೆ ಮಾಡ್ತಾರೋ ಆ ಅಂಗ ಅಳಿದು ಹೋಗ್ತದೆ. ಉದಾಹರಣೆಗೆ ಮಂಗನಿಂದ ಮಾನವ, ಆ ಬಾಲವನ್ನು ಬಳಕೆ ಮಾಡೋದು ಕಡಿಮೆ ಆಯ್ತಂತೆ, ಬಾಲ ನಶಿ ಹೋಯ್ತಂತ ನಮಗೆಲ್ಲ ಕಥೆಗಳನ್ನು ಹೇಳ್ತಿದ್ರು. ಅಂಥ ಕಥೆಯನ್ನು ಈ ವ್ಯಕ್ತಿ ಹೇಳಿದ, ಲೆಮಾರ್ಕ್. ಯಾವಾಗ ಹೇಳಿದ? 1809. ಅಂದರೆ ಇದು ರಾಸಾಯನಿಕ ಜೀವ ವಿಕಾಸ ಅಲ್ಲ. ನೆಕ್ಸ್ಟ್ ಈ ಡಾರ್ವಿನ್ ಅಂತ ವ್ಯಕ್ತಿ ಬರ್ತಾರೆ ನೋಡ್ರಿ, ಡಾರ್ವಿನ್ ಅಂತಕ್ಕಂಥ ಚಾರ್ಲ್ಸ್ ಡಾರ್ವಿನ್ ಅನ್ನೋ ಒಂದು ಕೃತಿ ಇದೆ, ನಿಮ್ಗೆಲ್ಲ ಗೊತ್ತಿದೆ, ಇಂಪಾರ್ಟೆಂಟ್ ಕೂಡ, ಓರಿಜಿನ್ ಆಫ್ ಸ್ಪೀಸೀಸ್ ಅಂತೇಳಿ. ಓರಿಜಿನ್ ಆಫ್ ಸ್ಪೀಸೀಸ್ ಅಂತ ಒಂದು ಕೃತಿ. ಯಾರದ್ದು? ಚಾರ್ಲ್ಸ್ ಡಾರ್ವಿನ್ ಒಂದು ವಿಕಾಸವಾದವನ್ನು ಮಂಡಿಸಿದರು. 4 ಹಂತಗಳನ್ನು ಹೇಳ್ತಾರಲ್ಲ ಅವರು. ಯಾವ್ದು 4 ಹಂತಗಳಂತಂದ್ರೆ, ಮೊದಲನೆಯದು ನಿಸರ್ಗದ ಆಯ್ಕೆ. ನಿಸರ್ಗದ ಆಯ್ಕೆ ಅಲ್ಲ, ಮೊದಲನೇ ಹಂತ ಯಾವುದಪ್ಪ ಅಂತಂದ್ರೆ, ಇನ್ನೊಮ್ಮೆ ನೋಡೋಣ ಕೇಳ್ರಿ. ಈ ಡಾರ್ವಿನ್ ಅನ್ನೋ ಕೃತಿ ಹೇಳಿದೆ ನಾನು, ಓರಿಜಿನ್ ಆಫ್ ಸ್ಪೀಸೀಸ್ ಅಂತೇಳಿ. ಓರಿಜಿನ್ ಆಫ್ ಸ್ಪೀಸೀಸ್ ಅಂತೇಳಿ ಒಂದು ಕೃತಿ ಇದು. ಇವರು ಜೀವ ವಿಕಾಸವಾದವನ್ನು ಯಾವ ರೀತಿ ಮಂಡಿಸಿದರು ಡಾರ್ವಿನ್ ಅಂತಂದ್ರೆ, ಒಂದು ನೋಡ್ರಿ, ಮೊದಲನೆಯದ್ದು ಅತಿಯಾದ ಸಂತಾನೋತ್ಪತ್ತಿ. ಅಂದ್ರೆ ಬಹಳಷ್ಟು ಹುಟ್ಟುಬಿಟ್ಟು ಜೀವಿಗಳು. ಅತಿಯಾದ ಸಂತಾನೋತ್ಪತ್ತಿ ಆದಾಗ ಏನಾಗುತ್ತದ? ಉಳಿವಿಗಾಗಿ ಹೋರಾಟ. ನಾವು ನಮ್ದೆಲ್ಲ ಪರಿಸ್ಥಿತಿ ಅದ, ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟದ, ನಾವೆಲ್ಲ ಉಳಿಬೇಕಂತ ಹೋರಾಟ ಮಾಡಕತ್ತೀವಿ. ಉಳಿವಿಗಾಗಿ ಹೋರಾಟ. ಇದಾದ ನಂತರ ಮೂರನೇದು, ಇಲ್ಲೇ ಬರಿತೀನಿ, ಬಲಿಷ್ಠವಾದವುಗಳ ಉಳಿಕೆ. ಇದು ಉಳಿವಿಗಾಗಿ ಹೋರಾಟ ಅಂತಂದ್ರೆ ನಾವು ಉಳ್ಕೊಳ್ಬೇಕಂತ ಹೋರಾಟ ಮಾಡಕತ್ತೀವಿ. ಕೊನೆಗೆ ಬಲಿಷ್ಠವಾದವುಗಳ ಉಳಿಕೆ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ 3ನೇ ಹಂತವನ್ನು ಹೇಳಿದ. ಯಾರು ಹೇಳಿದ್ರು? ಈ ಡಾರ್ವಿನ್ ಹೇಳಿದ. ನೆಕ್ಸ್ಟ್ 4ನೇದು ನಿಸರ್ಗದ ಆಯ್ಕೆ ಅಂತ ಯಾರು ಹೇಳ್ತಾರೆ? ಡಾರ್ವಿನ್. ಇದು ನಮಗೆ ಇವಾಗ ಬೇಡ, ಈ ಒಂದು ಕೃತಿ ಇಂಪಾರ್ಟೆಂಟ್, ಓರಿಜಿನ್ ಆಫ್ ಸ್ಪೀಸೀಸ್ ಅಂತೇಳಿ. ಇದೊಂದು ಕೃತಿ ಗೊತ್ತಿಲ್ಲ ಡಾರ್ವಿನ್ ಒಂದು. ಕ್ವಶನ್ ಕೇಳಿದ್ದೇನು? ರಾಸಾಯನಿಕ ಜೀವ ವಿಕಾಸವನ್ನು ಮಂಡಿಸಿದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ರಾಸಾಯನಿಕ ಜೀವ ವಿಕಾಸವನ್ನು ಮಂಡಿಸಿದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಇದೆ. ಇಲ್ಲಿ ನಾನು 5 ಅಂಶಗಳನ್ನು ಬರೆದಿದ್ದೀನಿ. 5 ಅಂಶಗಳು, ಇದನ್ನು ನೀವು ಒಮ್ಮೆ ನೋಡಬೇಕು. ಈ ಭೂಮಿ ಮೇಲೆ ಮನುಷ್ಯ ಅಥವಾ ಈ ಜೀವಿಗಳು ಹೇಗೆ ಹುಟ್ಟಿದವು ಅನ್ನೋದಕ್ಕೆ ಇಲ್ಲಿ 5 ವಾದಗಳದಾವೆ. 5 ವಾದಗಳು. ಅದರೊಳಗೆ ಮೊದಲನೇದು ವಿಶೇಷ ಸೃಷ್ಟಿವಾದ ಅಂತ ಇದೆ ನೋಡ್ರಿ. ವಿಶೇಷ ಸೃಷ್ಟಿವಾದ ಅಂತಿದೆ. ಇದು ಮೊದಲಿಂದ ಬಹಳ ದಿನಗಳಿಂದ ನಮ್ಮ ಮನುಷ್ಯರ ಕಡೆಗಿತ್ತು. ಭೂಮಿ ಮೇಲೆ ಮನುಷ್ಯ ಅಥವಾ ಜೀವಿ ಹೆಂಗೆ ಹುಟ್ಟಿದು ಅನ್ನೋದಕ್ಕೆ ನಮ್ಮ ಜನ ಏನು ನಂಬಿದ್ರು? ದೇವರಿಂದ ನೇರವಾಗಿ ಜೀವಿಗಳ ಸೃಷ್ಟಿಯಾಯಿತು ಅಂತ ನಂಬಿದ್ರು. ಇದನ್ನು ವಿಶೇಷ ಸೃಷ್ಟಿವಾದ ಅಂತ ಕರೀತಾರೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳು ಇಲ್ಲ, ಅದನ್ನು ಬಿಟ್ಟುಬಿಡೋಣ. ಇಲ್ಲದೈತೆ ನೋಡ್ರಿ, ಜೀವ ಬೀಜವಾದ ಅಂತಿದೆ. ಕೆಲವು ಜನ ನಂಬಿದ್ರು, ನಮ್ಮ ಜನ ಏನಂತ ನಂಬಿದ್ರು ಅಂತಂದ್ರೆ, ಬೇರೆ ಬೇರೆ ಗ್ರಹಗಳಲ್ಲಿ ಜೀವಿಗಳು ಮತ್ತು ಸಸ್ಯಗಳು ಇದ್ವಂತೆ. ಆ ಬೇರೆ ಬೇರೆ ಗ್ರಹದಲ್ಲಿ ಜೀವಿಗಳು ಸಸ್ಯಗಳು ವಾಸ ಮಾಡ್ತಿದ್ದೋ, ಆ ಗ್ರಹದಿಂದ ಬೀಜಗಳು ನಮ್ಮ ಭೂಮಿಗೆ ಬಿದ್ದುವಂತೆ, ಇಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಹುಟ್ಕೊಂಡುವಂತೆ ಅಂತ ಹೇಳಿದ್ರು. ಇದು ಸಹಿತ ನಿರಾಧಾರವಾಗಿರೋದು, ಜೀವ ಬೀಜವಾದ. ನೆಕ್ಸ್ಟ್ ನಿರ್ಜೀವ ಜನನವಾದ ಅಂತಿದೆ ನೋಡ್ರಿ. ನಿರ್ಜೀವ ಜನನವಾದ ಅಂತಂದ್ರೆ ಇದನ್ನು ಪ್ರತಿಪಾದಿಸಿದವರು ಅರಿಸ್ಟಾಟಲ್. ಅರಿಸ್ಟಾಟಲ್ ಏನು ಹೇಳ್ತಾನೆ?
ಭೂಮಿ ಮೇಲೆ ನಿರ್ಜೀವ ವಸ್ತುಗಳೇನಿದಾವೋ ಈ ನಿರ್ಜೀವ ವಸ್ತುಗಳ ಮೇಲೆ ಮಳೆ ನೀರು ಬಿದ್ದಾಗ ಅಥವಾ ಸೂರ್ಯನ ಬಿಸಿಲು ಬಿದ್ದಾಗ ಆ ನಿರ್ಜೀವ ವಸ್ತುಗಳಿಗೆ ಜೀವಿಗಳನ್ನು ಹುಟ್ಟಾಕ್ತಕ್ಕಂಥ ಶಕ್ತಿ ಇದೆ, ಅದರಿಂದಾಗಿ ಜೀವಿಗಳು ಹುಟ್ಟುಕೊಂಡು ಅಂತ ಹೇಳಿದೆ. ಈಗ ಉದಾಹರಣೆ ಆತ ಹೇಳಿದಂಗಪ್ಪ ಅಂದ್ರೆ ಸಗಣಿ ಇರ್ತದೆ ಅಥವಾ ಕೊಳೆತ ವಸ್ತು ಇರ್ತದೆ, ಕೊಳೆತ ವಸ್ತುವಿನಲ್ಲಿ ಸಣ್ಣ ಸಣ್ಣ ಹುಳಗಳು ತಯಾರಾಗ್ತಾವಲ್ಲ, ಈ ರೀತಿಯಾದ ಉದಾಹರಣೆಯನ್ನು ಕೊಟ್ಟ ಅದನ್ನು ನಿರ್ಜೀವ ಜನನವಾದ, ನಿರ್ಜೀವ ವಸ್ತುವಿನಿಂದ ಜೀವಗಳು ಹುಟ್ಕೊಂಡು ಅಂತ ಹೇಳಿದವರು ಯಾರು? ಅರಿಸ್ಟಾಟಲ್. ಇದನ್ನು ಸಹಿತ ನಾವು ನಂಬಕ್ಕಾಗೋದಿಲ್ಲ. ನೆಕ್ಸ್ಟು ಜೀವ ಜನನವಾದ ಅಂತ ಒಂದು ಬಂತು ನೋಡ್ರಿ. ಇದನ್ನ ಪ್ರತಿಪಾದಿಸಿದ ಅತಿ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಲೂಯಿ ಪಾಶ್ಚರ್ ಅಂತೇಳಿ. ಲೂಯಿ ಪಾಶ್ಚರ್ ಇವರೇನು ಹೇಳ್ತಾರೆ, ನಿರ್ಜೀವದಿಂದ ಯಾವುದೇ ಪ್ರಾಣಿಯ ಜನನವಾಗೋದಕ್ಕೆ ಸಾಧ್ಯವಿಲ್ಲ, ಒಂದು ಜೀವಿಯಿಂದಾನೇ ಇನ್ನೊಂದು ಜೀವಿಯ ಸೃಷ್ಟಿ ಆಗ್ಬೇಕಂತ ಹೇಳಿದ್ರು. ಇದು ನೋಡ್ರಿ, ಇದು ನಿರ್ಜೀವ ಜನನವಾದ ಅರಿಸ್ಟಾಟಲ್. ಆದರೆ ಜೀವ ಜನನವಾದ ಅಂದ್ರೆ ಭೂಮಿ ಮೇಲೆ ಒಂದು ಜೀವಿ ಹುಟ್ಟಬೇಕಂದ್ರೆ ಅದಕ್ಕೆ ಇನ್ನೊಂದು ಜೀವಿ ಕಾರಣ ಆಗ್ತದೆ ಹೊರತು ನಿರ್ಜೀವಿ ಕಾರಣ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಹೇಳ್ತಾರೆ? ಲೂಯಿ ಪಾಶ್ಚರ್ ಹೇಳಿದ್ರು. ಇದನ್ನ ಜೀವ ಜನನವಾದ ಅಂತ ಕರೆದ್ರು. ಅವ್ರು ಹೇಳಿದ್ರಷ್ಟೇ. ಆದರೆ ಭೂಮಿ ಮೇಲೆ ನಿರ್ಜೀವ ಜನನವಾದ ಎನ್ನುವುದನ್ನು ಅವ್ರು ಸುಳ್ಳಂತ ಪ್ರೂವ್ ಮಾಡಿದ್ರು. ಆದರೆ ಭೂಮಿ ಮೇಲೆ ಜೀವಿ ಹೇಗೆ ಹುಟ್ಟಿತು ಅಂತ ಬಂದಾಗ ಈ ಒಪ್ಯಾರಿನ್ ಅಂತಕ್ಕಂಥ ವ್ಯಕ್ತಿ ಒಂದು ಕೃತಿ origin of life on earth, origin of life on earth ನೆನ್ಪಿಟ್ಕೊಂಡ್ಬಿಡ್ರಿ. origin of species ಅಂತ ಕೃತಿಯನ್ನು ಬರೆದವರು ಡಾರ್ವಿನ್. ಆದರೆ origin of life on earth ಎಂಬ ಕೃತಿಯನ್ನು ಬರೆದವರು ಒಪ್ಯಾರಿನ್ ಅಂತಕ್ಕಂಥ ವ್ಯಕ್ತಿ 1922ನಲ್ಲಿ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ಇದನ್ನು ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ. ಒಪ್ಯಾರಿನ್ ಏನು ಹೇಳ್ತಾನೆ ಅಂತಂದ್ರೆ, ಭೂಮಿ ಉಗಮ ಇತ್ತು ಯಾವಾಗ? 4.8 ಬಿಲಿಯನ್ ವರ್ಷಗಳ ಹಿಂದೆ. 4.8 ಬಿಲಿಯನ್ ವರ್ಷಗಳ ಹಿಂದೆ. ಈ ಒಪ್ಯಾರಿನ್ ಹೇಳಿದ್ದೇನಂತಂದ್ರೆ 4.6 ಬಿಲಿಯನ್ ವರ್ಷಗಳ ಹಿಂದೆ, 4.6 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಉಷ್ಣಾಂಶ 4000ದಿಂದ 6000 ಡಿಗ್ರಿ ಸೆಲ್ಸಿಯಸ್ ಇತ್ತು. ಅಮ್ಮ ಹೇಳಿದ್ದು, ಒಪ್ಯಾರಿನ್ ಹೇಳಿದ್ದು 4000ದಿಂದ 6000 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇತ್ತು ಭೂಮಿ ಮೇಲೆ. ಬರ್ತಾ 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 ಆ ಉಷ್ಣಾಂಶ ಕಡಿಮೆ ಹಾಕುವಂತ ಬಂತು. ಉಷ್ಣಾಂಶ ಕಡಿಮೆ ಹಾಕುವಂತ ಬಂದು ಲಾಸ್ಟಿಗೆ ಉಷ್ಣಾಂಶ ಎಷ್ಟಕ್ಕೆ ಬಂತಂದ್ರೆ 100 ಡಿಗ್ರಿ ಸೆಲ್ಸಿಯಸ್ಗೆ ಬಂತು. ಯಾವಾಗ 100 ಡಿಗ್ರಿ ಸೆಲ್ಸಿಯಸ್ ಬಂತು, ಈ ವಾತಾವರಣದಾಗಿರ್ತಕ್ಕಂಥ ನೀರಾವಿ ಇತ್ತಲ್ಲ, ನೀರಾವಿ ಘನೀಕರಣ ಆಗೋದಕ್ಕೆ ಆರಂಭ ಆಯಿತು. ಘನೀಕರಣ ಅಂದರೆ ನೀರಾವಿ ಗಟ್ಟಿ ಆಗೋದಕ್ಕೆ ಆರಂಭ ಆಯಿತು. ನೀರಾವಿಯು ಗಟ್ಟಿ ಆಗೋದಕ್ಕೆ ಆರಂಭವಾದಾಗ ಅದು ಮೋಡಗಳ ರೂಪದಲ್ಲಿ ಆಗಿ ಮತ್ತೆ ಅದು ಬಿಸಿ ಆದಾಗ ಮಳೆ ಸುರಿಯೋದಕ್ಕೆ ಆರಂಭಿಸಿತು. ಮಳೆ ಸುರಿಯೋದಕ್ಕೆ ಆರಂಭಿಸಿದಾಗ ಕೆಲವೊಂದಿಷ್ಟು ಈಗ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಅಮೋನಿಯಾ NH4 ಅಮೋನಿಯಾ ಆಗಿರ್ಬೋದು, ಮೀಥೇನ್ ಆಗಿರ್ಬೋದು, ಇಂಥವೆಲ್ಲ ಬಂದು ಭೂಮಿಯನ್ನು ಸೇರಿದ್ವು. ಇಲ್ಲಿ ಲವಣಗಳಿದ್ದು ನೋಡಿ, ಇಲ್ಲಿ ನೀರು ಇಲ್ಲಿ ಹರಿಯೋದಕ್ಕೆ ಆರಂಭಿಸಿತು. ಈ ನೀರು ಹರಿಯೋದಕ್ಕೆ ಆರಂಭಿಸಿದಾಗ ನೀರು ಲವಣಗಳನ್ನು ತಗೊಂಡು ಹರಿದು ಹೋದಂಥ ನೀರು ಒಂದು ಕಡೆ ಸಂಗ್ರಹ ಆಗೋದಕ್ಕೆ ಆರಂಭ ಆಯಿತು. ಅಲ್ಲೇ ನೀರು ಸಂಗ್ರಹ ಆಯಿತು. ಅಲ್ಲಿ ಸಾಗರಗಳು, ಸರೋವರಗಳು ಮತ್ತು ಸಮುದ್ರಗಳು ಹುಟ್ಕೊಂಡು ಆ ನೀರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೀವಿ ಹುಟ್ಟುಕೊಳ್ತು. ಅದು ಏಕಕೋಶ ಜೀವಿ ಹುಟ್ಕೊಳ್ತು. ಅದು ವಿಕಾಸ ಹೊಂದುತ್ತಾ ಬಹುಕೋಶ ಜೀವಿ ಆಯಿತು. ಅದು ಒಂದು ಮೀನಾಯಿತು ಅಥವಾ ಒಂದು ಜಲಚರ ಪ್ರಾಣಿ ಆಯಿತು. ಅದು ನಂತರ ಈಜೋದಕ್ಕೆ ಆರಂಭಿಸಿತು. ಅದು ಭೂಮಿ ಮೇಲೆ ಬಂದು ತೆವಳಿತು, ನಡೆಯೋದಕ್ಕೆ ಆರಂಭಿಸಿತು, ಹಾರೋದಕ್ಕೆ ಆರಂಭಿಸಿತು ಅಂತೇಳಿ ಯಾರು ಹೇಳ್ತಾರೆ? ಈ ಒಪ್ಯಾರಿನ್ ಹೇಳ್ತಾನೆ. ಇದನ್ನ ರಾಸಾಯನಿಕ ಜೀವ ವಿಕಾಸ ಅಂತ ಕರೀತಾರೆ. ಇದನ್ನೇನಂತ ಕರೆದ್ರು? ರಾಸಾಯನಿಕ ಜೀವ ವಿಕಾಸ ಅಂತ ಕರೆದ್ರು. ರಾಸಾಯನಿಕ ಜೀವ ವಿಕಾಸವನ್ನ ಮಂಡಿಸಿದ ವಿಜ್ಞಾನಿ 1922ನಲ್ಲಿ ಯಾರಪ್ಪ? ಒಪ್ಯಾರಿನ್ ಅಂತೇಳಿ. ಯಾವ ಒಂದು ಗ್ರಂಥ? origin of life on earth. 1922ನೊಳಗ ಒಪ್ಯಾರಿನ್ ಅದನ್ನು ಮಂಡಿಸಿದ್ನಲ್ಲ. 1982ನಲ್ಲಿ JBS ಹ್ಯಾಲ್ಡನ್ ಅಂತಕ್ಕಂಥ ಇನ್ನೊಬ್ಬ ವಿಜ್ಞಾನಿ ಇದೇನು ರಾಸಾಯನಿಕ ಜೀವ ವಿಕಾಸವಾದ ಐತಲ್ಲ ಅದನ್ನ ಆತ ಸಮರ್ಥನೆ ಮಾಡ್ತಾನೆ. ರಾಸಾಯನಿಕ ಜೀವ ವಿಕಾಸವಾದವನ್ನ ಸಮರ್ಥನೆ ಮಾಡಿದವನು JBS ಹ್ಯಾಲ್ಡನ್. ಇಲ್ಲಿ ಕ್ವಶನ್ ಕೇಳಿದ್ದೇನಪ್ಪ? ರಾಸಾಯನಿಕ ಜೀವ ವಿಕಾಸವನ್ನು ಮಂಡಿಸಿದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಒಪ್ಯಾರಿನ್.
ಸರಿಯಾದ ಉತ್ತರ ಒಪ್ಯಾರಿಯನ್ ಆಗಿರುತ್ತದೆ. ಓಕೆ, ಇಷ್ಟು ಇದ್ರ ಬಗ್ಗೆ ಗೊತ್ತಿರಬೇಕು. ಈ ಒಂದು ಕಾನ್ಸೆಪ್ಟು ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನೇನು ವಿಜ್ಞಾನದ ಉಪನ್ಯಾಸಕ ಅಲ್ಲ, ಆದರೆ ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟನ್ನು ನಾನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಇದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ನೀವು ಈ ಸರಿಯಾದ ಉತ್ತರವನ್ನು ಹಾಕೋದಕ್ಕೆ ಪ್ರಯತ್ನ ಮಾಡಬೇಕು. ಎಸ್, ಲಾಸ್ಟ್ ಇನ್ನೊಂದು ಕ್ವಶನನ್ನು ನೋಡೋಣ. ಎಸ್, ಲಾಸ್ಟ್ ಕ್ವಶನ್ ಇದೊಂದು ಪ್ರಶ್ನೆ. ಕರ್ನಾಟಕದ ಈ ಕೆಳಕಂಡ ಸ್ಥಳದಲ್ಲಿ ನವಿಲುಗಳ ಅಭಯಧಾಮ ಇರುತ್ತದೆ. ಕರ್ನಾಟಕದ ಈ ಕೆಳಕಂಡ ಸ್ಥಳದಲ್ಲಿ ನವಿಲುಗಳ ಅಭಯಧಾಮ ಇರುತ್ತದೆ ಅಂತ ಪ್ರಶ್ನೆ ಇದೆ. ಎ ಆದಿಚುಂಚನಗಿರಿ, ಬಿ ಶೆಟ್ಟಿಹಳ್ಳಿ, ಸಿ ದಾಂಡೇಲಿ, ಡಿ ಸೋಮೇಶ್ವರ ಅಂತೇಳಿ ಹಿಂಗಿಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ನೆನ್ಪಿಟ್ಕೊಂಡ್ಬಿಡ್ರಿ, ಒಂದು ಆದಿಚುಂಚನಗಿರಿ, ಇನ್ನೊಂದು ಬಂಕಾಪುರ. ಹಾವೇರಿ ಜಿಲ್ಲೆಯ ಬಂಕಾಪುರ ಮತ್ತು ಆದಿಚುಂಚನಗಿರಿ ಇವೇನು ಎರಡದಾವೋ ಇವೆರಡೂ ಕರ್ನಾಟಕದಲ್ಲಿರುವ ನವಿಲುಗಳ ಅಭಯಧಾಮಗಳು. ನವಿಲುಗಳ ಅಭಯಧಾಮಗಳು. ಒಂದು ಆದಿಚುಂಚನಗಿರಿ, ಪ್ರಸಿದ್ಧ ಆದಿಚುಂಚನಗಿರಿ ಮಠ ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಆದಿಚುಂಚನಗಿರಿ ಒಂದು ಯಾವುದಪ್ಪ ನವಿಲು ಅಭಯಧಾಮ ಇದೆ. ಜೊತೆಗೆ ಹಾವೇರಿ ಜಿಲ್ಲೆಯ ಬಂಕಾಪುರ ಅಂತಿದೆ. ಇನ್ನೊಂದು ಶೆಟ್ಟಿಹಳ್ಳಿ ಅಂತ ಒಂದು ಪ್ರದೇಶ. ಇತ್ತೀಚೆಗೆ ಇದು ಸುದ್ದಿ ಒಳಗಿತ್ತು. ಯಾಕಂದ್ರೆ ಇಲ್ಲಿನ ಆದಿಮಾನವರನ್ನು, ಇಲ್ಲಿನ ಜನರನ್ನು ಹೊರ ಹಾಕೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇತ್ತು. ಆ ಸರ್ಕಾರ ಪ್ರಯತ್ನ ಪಟ್ಟದಕ್ಕಾಗಿ ವಿವಾದ ಆಗಿತ್ತು. ನೆಕ್ಸ್ಟ್ ದಾಂಡೇಲಿ, ಇದೊಂದು ವನ್ಯಜೀವಿ ಅಭಯಾರಣ್ಯ ಕೂಡ ಹೌದು. ಅದರ ಜೊತೆಗೆ ಅಂಶಿ ದಾಂಡೇಲಿ ಅಂತ ಒಂದು ಹುಲಿ ಸಂರಕ್ಷಣಾ ತಾಣ ಇದೆ. ಅಂಶಿ ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ. ಪ್ರೊಜೆಕ್ಟ್ ಟೈಗರ್, ಕರ್ನಾಟಕದಲ್ಲಿ 5 ಪ್ರೊಜೆಕ್ಟ್ ಟೈಗರ್ ಅದಾವನ್ನ ಹಿಂದೆ ಒಂದು ಕ್ವಶನ್ ಡಿಸ್ಕಸ್ ಮಾಡಿ ಹೇಳಿದ್ದೀನಿ ನಿಮಗೆ. ಅದು ಅಂಶಿ ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ. ನೆಕ್ಸ್ಟ್ ಇದು ಸೋಮೇಶ್ವರ ಅಂತ ಏನಾಯಿತು, ಇದು ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಅಭಯಾರಣ್ಯ ಅಥವಾ ವನ್ಯಜೀವಿ ಧಾಮ. ಇದೆಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ವನ್ಯಜೀವಿ ಧಾಮ ಯಾವುದಪ್ಪ, ಸೋಮೇಶ್ವರ ಅಂಥೇಳಿ. ಓಕೆ, ಇದಾಯಿತು. ಇನ್ನು ನೆಕ್ಸ್ಟ್ ಇಲ್ಲೊಂದಿಷ್ಟು ನಾನು ಹಾಗೆ ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಒಂದು ರಂಗನತಿಟ್ಟು ಅಂತ. ರಂಗನತಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪಕ್ಷಿಧಾಮ. ಈ ರಂಗನತಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪಕ್ಷಿಧಾಮ ರಂಗನತಿಟ್ಟು ಅಂತಿದೆ. ಆಮೇಲೆ ಮಂಡಗದ್ದೆ ಅಂತಿದೆ. ಮಂಡಗದ್ದೆ ಶಿವಮೊಗ್ಗ ಜಿಲ್ಲೆಯ ಮಂಡಗದ್ದೆ, ಇದೊಂದು ಪಕ್ಷಿಧಾಮ. ಮಂಡ್ಯದ ಕೊಕ್ಕರೆಬೆಳ್ಳೂರು ಅಂತಿದೆ, ಇದೊಂದು ಪಕ್ಷಿಧಾಮ. ಆಮೇಲೆ ಅತ್ತಿವೇರಿ ಮತ್ತು ಹಾರ್ನ್ಬಿಲ್, ಇದು ಉತ್ತರ ಕನ್ನಡ ಜಿಲ್ಲೆ ಒಳಗೆ. ಇದೇನು ಹಾರ್ನ್ಬಿಲ್ ಅಂತ ಐತೋ ಇದು ದಾಂಡೇಲಿ ಒಳಗಿದೆ. ಸಾಮಾನ್ಯವಾಗಿ ವಿಶೇಷವಾಗಿ ಈ ಹಾರ್ನ್ಬಿಲ್ ಪಕ್ಷಿಗಳಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಪಕ್ಷಿಧಾಮ ದಾಂಡೇಲಿರೋದು. ಈ ಅತ್ತಿವೇರಿ ಪಕ್ಷಿಧಾಮ ಮತ್ತು ಹಾರ್ನ್ಬಿಲ್ ಪಕ್ಷಿಧಾಮ ಇವೆರಡು ಉತ್ತರ ಕನ್ನಡ ಜಿಲ್ಲೆ ಒಳಗೆ ಇರುವಂಥವು. ಇವು ಅತ್ತಿವೇರಿ ಮತ್ತು ಹಾರ್ನ್ಬಿಲ್ ಅಂತೇಳಿ. ಮಗದಿ ಪಕ್ಷಿಧಾಮ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ಒಂದು ಪಕ್ಷಿಧಾಮ ಯಾವುದಪ್ಪ, ಮಗದಿ ಪಕ್ಷಿಧಾಮ ಅಂತೇಳಿ. ಇನ್ನು ನಂತರ ಬೋನಾಳ್, ಬಹಳಷ್ಟು ಸುದ್ದಿ ಒಳಗಿರ್ತಕ್ಕಂಥದ್ದು. ಇದು ನಮ್ಮ ಕರ್ನಾಟಕದ ಯಾದಗಿರಿ ಜಿಲ್ಲೆ ಒಳಗಿದೆ. ಕರ್ನಾಟಕದ ಯಾದಗಿರಿ ಜಿಲ್ಲೆ 2019ರಿಂದ ಸುದ್ದಿ ಒಳಗಿದೆ. ಇದು ಪ್ರಸ್ತುತ ಕರ್ನಾಟಕದಲ್ಲ, ಭಾರತದ ಅತಿ ದೊಡ್ಡ ಪಕ್ಷಿಧಾಮ ಅಂತ ಹೇಳ್ತಾ ಇದ್ದಾರೆ. ಬೋನಾಳ್ ಇದು ಯಾದಗಿರಿ ಜಿಲ್ಲೆಯಲ್ಲಿರುವಂಥದ್ದು. ಯಾದಗಿರಿ ಜಿಲ್ಲೆಯ ಪಕ್ಷಿಧಾಮ. ಇನ್ನೊಮ್ಮೆ ನೋಡ್ರಿ, ಮಂಡ್ಯದ ರಂಗನತಿಟ್ಟು, ಶಿವಮೊಗ್ಗದ ಮಂಡಗದ್ದೆ, ಮಂಡ್ಯದ ಕೊಕ್ಕರೆಬೆಳ್ಳೂರು, ಉತ್ತರ ಕನ್ನಡ ಜಿಲ್ಲೆಯ ಅತ್ತಿವೇರಿ ಮತ್ತು ಹಾರ್ನ್ಬಿಲ್ ಅಂತಕ್ಕಂಥ 2 ಪಕ್ಷಿಧಾಮಗಳು, ಗದಗ ಜಿಲ್ಲೆಯ ಶಿರಹಟ್ಟಿಯ ಮಗದಿ ಅಂತಕ್ಕಂಥದ್ದು, ಇನ್ನೊಂದು ಯಾದಗಿರಿ ಜಿಲ್ಲೆಯ ಬೋನಾಳ. 2019ರಿಂದ ಇದು ಭಾರತದ ಅತಿ ದೊಡ್ಡ ಪಕ್ಷಿಧಾಮ ಆಗಿದೆ. ಇದು ಭಾರತದ ಅತಿ ದೊಡ್ಡ ಪಕ್ಷಿಧಾಮ ಆಗಿರ್ತದೆ. ಅದ್ರ ಜೊತೆಗೆ ಈಗಾಗಲೇ ನಾನು ಹೇಳಿದ್ರು ಸಹಿತ ಇನ್ನೊಮ್ಮೆ ಹೇಳ್ತೀನಿ. ಯಾವುದಪ್ಪ ಅಂತಂದ್ರೆ 2006 ಒಂದು ಯೋಜನೆ ಜಾರಿಗೆ ಬರ್ತದೆ. ಯಾವ ಯೋಜನೆ ಅಂತಂದ್ರೆ ಪ್ರಾಜೆಕ್ಟ್ ವಲ್ಚರ್ ಅಂದ್ರೆ ಏನು, ರಣಹದ್ದು ಸಂರಕ್ಷಣಾ ಯೋಜನೆ ಅಂತ ಜಾರಿ ಆಯಿತು. ಯಾವಾಗ, 2006ರಲ್ಲಿ. ರಣಹದ್ದುಗಳನ್ನ ಸಂರಕ್ಷಣೆ ಮಾಡ್ಬೇಕಂತೇಳಿ ಇದ್ರ ಬಗ್ಗೆ ಡಿಟೇಲ್ ಆಗಿ ಎಲ್ಲ ಹೇಳಿದ್ದೀನಿ ನಾನು. ಅದಕ್ಕೆ ರಾಮನಗರ ಜಿಲ್ಲೆಯ ರಾಮದೇವರ ಬೆಟ್ಟ ಅಂತ ಐತಿ ನೋಡ್ರಿ. ರಾಮನಗರ ಜಿಲ್ಲೆಯ ರಾಮದೇವರ ಬೆಟ್ಟ ಇದು ಕರ್ನಾಟಕದಲ್ಲಿರ್ತಕ್ಕಂಥ ಅಥವಾ ಭಾರತದ ಮೊಟ್ಟ ಮೊದಲು ರಣಹದ್ದು ಸಂರಕ್ಷಣಾ ತಾಣ. ಅದೊಂದು ಪಕ್ಷಿಧಾಮ ಅಂದ್ರೆ ಏನು ತಪ್ಪಿಲ್ಲ. ಅದು ಪಕ್ಷಿಗಳನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಅಲ್ಲಿ ಆ ರಾಮದೇವರ ಬೆಟ್ಟದಲ್ಲಿ ರಣಹದ್ದು ಸಂರಕ್ಷಣಾ ತಾಣವನ್ನು ಮಾಡಲಾಗಿದೆ. ಅದರ ಜೊತೆಗೆ ನಮ್ಮ ಬೆಳಗಾವಿ ಜಿಲ್ಲೆಯ
ಘಟಪ್ರಭಾ ಅಂತಿದೆ. ಘಟಪ್ರಭಾ ಸಮೀಪ ದುಪದಾಳ್ ಅಂತ ಬರ್ತದೆ. ಆ ದುಪದಾಳದಲ್ಲೊಂದು ಪಕ್ಷಿಧಾಮ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ಅಂತಿದೆ. ಆ ಘಟಪ್ರಭಾದ ಸಮೀಪ ಒಂದು ಪಕ್ಷಿಧಾಮ ಇದೆ. ಯಾವುದಪ್ಪ? ಧೂಪದಾಳ್ ಅಂತಕ್ಕಂಥ ಪಕ್ಷಿಧಾಮ. ಇಲ್ಲಿ ಕ್ವಶನ್ ಕೇಳಿದ್ದು ಒಂದನ್ನು, ಕರ್ನಾಟಕದ ಈ ಕೆಳಕಂಡ ಸ್ಥಳದಲ್ಲಿ ನವಿಲುಗಳ ಅಭಯಧಾಮ ಇದೆ ಅಂತ ಕೇಳಿದರೆ ಆದಿಚುಂಚನಗಿರಿ ಮತ್ತು ಬಂಕಾಪುರ ಇವೆರಡು ಏನದಾವು, ಇವು ಇಲ್ಲಿ ಇರತಕ್ಕಂಥ ನವಿಲು ಧಾಮಗಳು. ನಾನು ಹೇಳಿದೆ ಶೆಟ್ಟಿಹಳ್ಳಿ ಶಿವಮೊಗ್ಗದಲ್ಲಿ ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ದಾಂಡೇಲಿ, ಅಂಶಿ ದಾಂಡೇಲಿ ಇದು ವನ್ಯಜೀವಿ ಅಭಯಾರಣ್ಯ ಹೌದು, ಜೊತೆಗೆ ಅಂಶಿ ದಾಂಡೇಲಿ ಹುಲಿ ಸಂರಕ್ಷಣಾ ತಾಣವೂ ಹೌದು. ಸೋಮೇಶ್ವರ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ವನ್ಯಜೀವಿ ಧಾಮ ಆಗಿದೆ, ಸೋಮೇಶ್ವರ ಅಂತೇಳಿ. ನೆಕ್ಸ್ಟ್ ಒಂದಿಷ್ಟು ಪಕ್ಷಿಧಾಮಗಳಾಗಿದ್ದಾವೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನಿವತ್ತು ಸುಮಾರು ಒಂದು 15 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ 21ರಿಂದ 30ರವರೆಗೆ ಇವತ್ತಿನ ಈ ಒಂದು ತರಗತಿ ಒಳಗೆ ಸುಮಾರು 10 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋದಕ್ಕೆ ಆಗ್ಯದ ಇಲ್ಲಿವರೆಗೆ. ಮತ್ತೆ ಬಹಳ ಲೆಂದಿ ತೊಗೊಂಡು ಹೋಗೋದು ಬೇಡ. ಈಗಾಗಲೇ ಸುಮಾರು 1 ತಾಸು 20 ನಿಮಿಷಕ್ಕಿಂತ ಹೆಚ್ಚಿನ ತರಗತಿ ಇದು ಆಗಿದೆ. ಅದಕ್ಕಾಗಿ ನಾವು ಇವತ್ತಿನ ಈ ಒಂದು ತರಗತಿ ಇಲ್ಲಿಗೆ ಮುಗಿಸೋಣ. ನಾನು ಇನ್ನೂ ಹೇಳ್ಬೋದು ಅಥವಾ ಇನ್ನೂ ಕಡಿಮೆನೂ ಮಾಡ್ಬೋದು, ಆದರೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಎಕ್ಸ್ಪ್ಲೇಷನ್ ಕೊಡಬೇಕಾದ ಅನ್ನೋ ಕಾರಣಕ್ಕಾಗಿ ಇವತ್ತಿನ ತರಗತಿ ಒಳಗೆ ಒಂದು ಇತಿಮಿತಿ ಒಳಗೆ 10 ಪ್ರಶ್ನೆ ವಿಶ್ಲೇಷಣೆ ಮಾಡಿದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿಯಾಗಿ ನಮ್ಮ ಜೊತೆಗೆ ಇರಲಿ ಅಂತ ಹೇಳ್ತಾ, ಅಲ್ಲಲ್ಲಿ ಏನಾದರೂ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳಾಗಿದ್ದರೆ ಅವೆಲ್ಲವೂ ಸಹಿಸಿಕೊಂಡು ತರಗತಿಗಳು ವೀಕ್ಷಿಸ್ರಿ. ನಿಮ್ಮ ಸ್ನೇಹಿತರ ಜೊತೆಗೆ ಈ ತರಗತಿಯ ವಿಡಿಯೋದ ಲಿಂಕನ್ನು ಹಂಚ್ಕೊಳ್ರಿ. ಲೈವ್ ಚಾಟ್ನಲ್ಲಿ ಕಮೆಂಟ್ ಮಾಡೋದನ್ನು ಬಿಟ್ಟು ನೀವು ಇದೊಂದು ತರಗತಿ ಮುಗಿದ ನಂತರ ಅಂತ ಹೇಳ್ತಾ ಇದ್ದೀನಿ, ಮುಗಿದ ನಂತರ ನೀವು ಕಮೆಂಟ್ ಬಾಕ್ಸ್ನೊಳಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾವು ನಮ್ಮ ಸ್ಪರ್ಧಾ ಜೀನಿಯಸ್ ಸಂಸ್ಥೆ ವತಿಯಿಂದ KS ಮತ್ತು PSI ತರಬೇತಿ ಸಂಸ್ಥೆ ಧಾರವಾಡದಲ್ಲಿ ನಮ್ಮ ಸಂಸ್ಥೆ ಇದೆ. ಈ ಸಂಸ್ಥೆ ವತಿಯಿಂದ ಸರ್ಕಾರದಿಂದ ಗೈಡ್ಲೈನ್ ಸಿಕ್ಕ ನಂತರ ನಾವು ತರಗತಿಯನ್ನು ಆರಂಭಿಸ್ತೀವಿ. ನಿನ್ನೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳಿದರು, ಶಿಕ್ಷಣ ಸಂಸ್ಥೆಗಳನ್ನು ತೆರೆಯೋದಕ್ಕೆ ಈ ಒಂದು ಗೈಡ್ಲೈನ್ಸ್ ಒಳಗೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕಾಗಿ ಇನ್ನೂ ಶಿಕ್ಷಣ ಸಂಸ್ಥೆಗಳು ಯಾವುವು ಸ್ಟಾರ್ಟ್ ಆಗಿಲ್ಲ. ಸರ್ಕಾರ ಗೈಡ್ಲೈನ್ಸ್ ಕೊಟ್ಟ ನಂತರ ನಾವು ಪ್ರವೇಶಗಳನ್ನು ಮತ್ತು ತರಗತಿಗಳನ್ನು ಆರಂಭಿಸ್ತೀವಿ ಅಂತ ಹೇಳ್ತಾ ತರಗತಿಯನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತು ತರಗತಿ ಮುಗಿಸೋಣ. ತಮ್ಮೆಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.